ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತ ಲಕ್ಷ್ಮೀ ಶ್ರೀರಾಮಮೂರ್ತಿ. ಹೇಗಿದ್ರಿ ಎಲ್ರು? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವ್ರು ನಮ್ಮಮ್ಮ, ನಮ್ಮ ತಾಯಿ ಶಾಂತಮ್ಮ ಅಂತ ಮನೆಗೆ ಬಂದಿದ್ರು. ಅದಕ್ಕೆ ನಿಮಗೆ ನಮ್ಮಮ್ಮನ ಪರಿಚಯ ಮಾಡಿಸೋಣ ಅಂತ ಅಮ್ಮನ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಕೂರಿಸಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀವಿ. ಬಂಧುಗಳೇ, ನೋಡಿ ವಿಡಿಯೋನ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೋರ್ತಾ ಈಗ ಅಮ್ಮನ ಮಾತಾಡ್ಸೋಣ. ಅಮ್ಮ, ಏನ್ ಸಮಾಚಾರ, ಹೇಗಿದ್ರಿ? ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್. ಫ್ರೆಂಡ್ಸ್ಗಳನ್ನೆಲ್ಲ ನಮಸ್ಕಾರ. ಹೌದಾ? ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ನಮಸ್ಕಾರ. ಮಗಳ ಮನೆಗೆ ಬಂದಿದ್ದೀನಿ ನಾನು, ನೋಡ್ಕೊಂಡು ಹೋಗಕ್ಕೆ ಮಗಳನ್ನ. ನಿಮ್ಗಳ ಕೈಲೆಲ್ಲ ಮಾತಾಡ್ದಂಗಾಗುತ್ತೆ, ಹೇಳ್ದಂಗಾಗುತ್ತೆ ಅಂತ. ಮತ್ತೆ ಅಮ್ಮ, ನನಗೆ ಒಂದು ಡೌಟು. ಈಗ ನನ್ನ ಹೆಸರು ಅನಂತ ಲಕ್ಷ್ಮಿ ಅಲ್ವಾ? ಅನಂತ ಲಕ್ಷ್ಮಿ ಅಂತ ಏನಕ್ಕೆ ಹೆಸರು ಇಟ್ಟಿದ್ದು? ಅದನ್ನೇ ಹೆಸರನ್ನ ಏನ್ ಸಜೆಸ್ಟ್ ಮಾಡಿದ್ದು? ಯಾರು ಸಜೆಸ್ಟ್ ಮಾಡಿದ್ದು ಅದಿಡು ಅಂತ? ಏನ್ ಸಮಾಚಾರ, ಅದ್ರ ಬಗ್ಗೆ ಒಂಚೂರು ಹೇಳಮ್ಮ. ಅದಕ್ಕೆ ಏನು ಅಂದ್ರೆ ಒಂದು ಕಾರಣ. ಈಗ ನಮ್ಮ ಮದುವೆ ಆಯ್ತು ಎಷ್ಟನೇಲಿ, ಒಂದು 60ನೇ ಇಸ್ವಿಲಿ ನಮ್ದು ಏನು 1960. ಆಮೇಲೆ 6ನೇ ತಿಂಗಳು 12ನೇ ತಾರೀಕು. 12ನೇ ತಾರೀಕು 6ನೇ ತಿಂಗಳು. ಅದೇ ಅಂದ್ರೆ ಈ ತಿಂಗಳೇ, ಈ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಮದುವೆ ಆಗಿದ್ದ? ಕೊಡಿ ಹ್ಯಾಪಿ ಆನಿವರ್ಸರಿ. ಸರಿ ಸರಿ. ಆಮೇಲೆ ಹಾಗೆ ನಮ್ಮ ಮದುವೆ ಆಗಿದ್ದು. ಅದೇನಾಯ್ತು ನಮ್ಗೆ ಅಂದ್ರೆ, ನಮ್ಗೆ 3 ವರ್ಷ ಮಕ್ಕಳಾಗಿರಲಿಲ್ಲ ಅವಾಗೆಲ್ಲ. 3 ವರ್ಷ ಬೇಗ. ಈಗ ನನಗೆ 15 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟಿದ್ರು ನಮಗೆಲ್ಲ. ಹಿಂದೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ದಲ್ವಾ, ಹಾಗೆ ನಾನು 15 ವರ್ಷಕ್ಕೆ ನನಗೆ ಮದುವೆ ಮಾಡ್ಬಿಟ್ಟಿದ್ರು. ಆಮೇಲೆ ಏನಾಗುತ್ತೋ, ನನಗೆ ಮದುವೆ ಆದ್ಮೇಲೆ 3 ವರ್ಷ ನನ್ನ ಮಕ್ಕಳೇ ಆಗಿರ್ಲಿಲ್ಲ. ಆಮೇಲೆ ನಾವು ಗೊತ್ತಿದೆಯಲ್ಲ, ಮಕ್ಕಳಾಗ್ಲಿಲ್ಲ, ಒಂಥರ ಬೇಜಾರು ಎಲ್ಲವೇ. ಅದಕ್ಕೋಸ್ಕರ ದೇವಸ್ಥಾನ, ಭಗವಂತ ನನಗೆ ಒಂದು ಮಕ್ಕಳು ಕೊಡಪ್ಪ ಅಂತ ಹೇಳಿ ದೇವರನ್ನು ಬೇಡೋದು. ಆಗ ನಮ್ಮ ಮನೆ ದೇವಿ ಪೂಜೆ ಇತ್ತು, ಲಕ್ಷ್ಮೀ ದೇವಿ, ಅವ್ರು ಪೂಜೆ ಮಾಡ್ತಾ ಇದ್ವು. ಅದಾಯ್ತು. ಅದರಿಂದ ಏನಾಯ್ತು, ನಮಗೆ ನೀನು ಹುಟ್ಟಿದೆ ಅವಾಗ. ಅಷ್ಟು ಏನಾಯ್ತು, ನಮ್ಮ ತಂದೆ ಏನಾಗಿತ್ತು, ನೀನು ಹುಟ್ಟಿದಾಗ ನಮ್ಮ ತಂದೆ ಕನಸಲ್ಲಿ ಬಂದು, ಹೌದಾ, ಬಂದು ನಿನಗೆ ಆಶೀರ್ವಾದ ಮಾಡಿದಾಗ ನಮಗೆ ಕಾಣಿಸ್ತದು ಆ ಥರ. ಅದಕ್ಕೋಸ್ಕರ ಈಗ ನಾನೇನು ಮಾಡಿದೆ, ಈಗ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ವಲ್ಲ, ದೇವಿ ಕೃಪೆಯಿಂದ ಹುಟ್ಟಿದ ಒಳ್ಳೆ 4 ಮಕ್ಕಳು ನಮಗೆ ವರಪ್ರಸಾದ. ನಮಗೆ 4 ಮಕ್ಕಳು ಹುಟ್ಟಿದ್ರು. 3 ಜನ ಹೆಣ್ಮಕ್ಳು ಹುಟ್ಟಿದ್ವಿ, ಒಬ್ಬನೇ ಮಗ ಹುಟ್ಟಿದಾನೆ. ಇವ್ರು ಎಲ್ಲರೂ ದೇವಿ ಪ್ರಸಾದವೇ ನಮಗೆ. ಅದೇನಾಯ್ತು ಅಂದ್ರೆ, ಈಗ ನೀನು ಹುಟ್ಟಿದಾಗ, ನೀನು ದೊಡ್ಡವಳಲ್ವಾ, ಮೊದಲನೇ ಮಗ ನೀನು ಹುಟ್ಟಿದಾಗ ಏನಾಯ್ತು ನಮಗೆ, ಆಗ ನನ್ನ ತಂದೆ ಬಂದಿದ್ದರಿಂದ ನಿನಗೆ ನಾನು ಯೋಚನೆ ಮಾಡಿದೆ, ಅಣ್ಣ ಬಂದಿದ್ದಲ್ವಾ, ಆಶೀರ್ವಾದ ಮಾಡಿದೆ. ನಮ್ಮ ಅಪ್ಪನ ಹೆಸರು ನನಗೆ ಜ್ಞಾಪಕ ಇರುತ್ತೆ. ತಾತನ ಹೆಸರು ನಮ್ಮ ಅನಂತರಾಮಯ್ಯ ಅಂತ, ನಮ್ಮ ತಾಯಿ ಹೆಸರು ಅನಸೂಯಮ್ಮ ಅಂತೇಳಿ. ಅದರಿಂದ ನಾನೇನು ಮಾಡಿದೆ, ನಮ್ಮ ತಂದೆ ಹೆಸರನ್ನೇ ನನ್ನ ಮಗಳಿಗೆ ಇಡಬೇಕು. ಲಕ್ಷ್ಮೀ ದೇವಿ ಅವಳು ವರದಿಂದ ಹುಟ್ಟಿರೋದು, ಅದರಿಂದ ಅವಳ ಹೆಸರು ಇಡಬೇಕು ಆ ಯೋಚನೆ ಮಾಡಿದೆ. ಅದಕ್ಕೆ ನಾನೇನು ಮಾಡಿದೆ, ಇವಾಗ ಅನಂತ ಲಕ್ಷ್ಮಿ ಅಂತ ಇಟ್ಬಿಟ್ರೆ ಇಬ್ಬರ ಹೆಸರು ಆಯಿತು. ನಮ್ಮ ಅಪ್ಪನ ಹೆಸರು ಆಯಿತು, ನಮ್ಮ ಅಪ್ಪನ ಹೆಸರು ಅನಂತರಾಮಯ್ಯ. ಅದಕ್ಕೆ ಅನಂತ ಅಂತ ಇಟ್ಕೊಂಡು ಮುಂದಕ್ಕೆ ಬಿಟ್ಬಿಟ್ವು. ಲಕ್ಷ್ಮೀ ದೇವಿ ಹೆಸರು ಅನಂತ ಲಕ್ಷ್ಮಿ ಅಲ್ವಾ, ಅದಕ್ಕೋಸ್ಕರ ಅನಂತ ಲಕ್ಷ್ಮಿ ಅಂತೇಳಿ ನಿನ್ನ ಹೆಸರನ್ನ ಇಟ್ವು ಹಾಗೆ. ಅದರಿಂದ ನಾವು ಈಗ ನಿಮಗೆ ಅನಂತ ಲಕ್ಷ್ಮಿ ಅಂತ ಹೆಸರು ಇಡ್ಬೇಕಾಗಿ ಬಂತು. ಎಲ್ಲರೂ ಕೇಳ್ತಾರೆ, ಎಲ್ಲರೂ ನನ್ನ ಹಾಗೆ ಅಂತಾರೆ, ಏನು ಮಗು ಈ ಥರ ಹೆಸರಿಟ್ಟಿದ್ರಲ್ಲ ಅಂತಾರೆ. ನಾನು ಎಲ್ರಿಗೂ ಹಾಗೆ ಹೇಳೋದು. ಎಲ್ಲ ಇಷ್ಟಪಡ್ತಾರಮ್ಮ. ಅದು ಎಷ್ಟು ಚೆನ್ನಾಗಿದೆ ಮೇಡಮ್ ಹೆಸರು, ಅನಂತ ಲಕ್ಷ್ಮಿ ಅಂತ. ಒಳ್ಳೆ ರೇರ್ ನೇಮ್ ನಿಮ್ದು, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗಿದೆ. ನಿಮ್ ಹೆಸರಲ್ಲೇನೆ ಲಕ್ಷ್ಮಿ ಇಟ್ಕೊಂಡ್ಬಿಟ್ಟಿದ್ದೀರಿ ನೀವು ಇಷ್ಟೊಂದು ಅಂತ ರೇಗಿಸಿರ್ತಾರೆ ಎಲ್ಲಾರು ನಮ್ಮ ಜೊತೆ ಫ್ರೆಂಡ್ಸ್ ಎಲ್ಲ. ದೇವಿ ಕೃಪೆಯಿಂದ ಹುಟ್ಟಿದ ಮಕ್ಕಳು ಅಂದ್ಬಿಟ್ಟು ನಾನು ನಿಮಗೆ ಅನಂತ ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡು ನಾವು ಇವಾಗೇನೋ ನಮ್ಮ ತಂದೆ, ನಾವು ಚಿಕ್ಕವರಾಗಿರ್ಬೇಕಾದ್ರೆ ನಾವೆಲ್ಲ ಅದರಲ್ಲಿ ಹುಟ್ಟೋದು. ನಮ್ಮಪ್ಪ ಮಂಚನಹಳ್ಳಿಯವರು, ಪೂರ್ವಕ್ಕೆ ಮಂಚನಹಳ್ಳಿ. ನಮ್ಮ ತಾತ ಮುತ್ತಾತ ಅವರೆಲ್ಲ ಮಂಚನಹಳ್ಳಿಯಲ್ಲಿದ್ದರು. ಇದು ಏನು ಅಂದರೆ, ನಮಗೆ ಪೂರ್ವಕ್ಕೆ ನಾವು ಬೊಬ್ಬೂರು ಕಮ್ಮೆಗಳು, ನಾವು ಬ್ರಾಹ್ಮಣ್ಸ್ ಅಲ್ವಾ, ನಾವು ಬೊಬ್ಬೂರು ಕಮ್ಮೆಗಳು ಅಂತ. ಏನಕ್ಕೆ ಹೋದಿದ್ದು ಬೊಬ್ಬೂರು ಕಮ್ಮೆ, ಹಿಂದೆ ಯಾವುದೋ ಜನ್ಮಾಸದಲ್ಲಿ ನಮ್ಮ ಊರಲ್ಲಿ ವಲಸೆ ಬಂದವರು. ಬೊಬ್ಬೂರಿಂದ ಬೊಬ್ಬೂರು ಕಮ್ಮೆಗಳು. ಬೊಬ್ಬೂರು ಕಮ್ಮೆ ಅಂತ ನಮಗೆ
ಹೆಸರು ಬಂತು. ಪಂಗಡ ಬಂದವರು ಪಂಗಡದವರು ಆ ಕಡೆಯಿಂದ ಬಂದಾಗ ಇಲ್ಲಿ ಬಂದು ಎಲ್ಲ ಒಂದೊಂದು ಕಡೆ ಯಾರು ಎಲ್ಲೆಲ್ಲಿ ಸ್ಥಳ ಸಿಕ್ತೋ ಅಲ್ಲೆಲ್ಲ ಸೆಟ್ಲ್ ಅಲ್ಲೆಲ್ಲ ಸೆಟ್ಲ್ ಆಗ್ಬಿಟ್ರು ಅವಾಗ. ಆಗಿನ ಕಾಲಕ್ಕೆ ನಮ್ಮ ತಾತ ಮುತ್ತಾತ, ಇವತ್ತಿನ ಕಾಲದ್ದೇನಲ್ಲ ಅದು, ಆಗಿನ ಕಾಲಕ್ಕೆ ಮುತ್ತಾತಲ್ಲ ಬಂದು ಅಲ್ಲಿ ಮಂಚನಹಳ್ಳಿ ಅನ್ನೋ ಕೇರನಗರ ಹತ್ರ ಒಂದು ಮಂಚನಹಳ್ಳಿ ಅಂತಿದೆ, ಅದು ಕೇರನಗರ ತಾಲೂಕಿಂದ. ಆಗ ಅಲ್ಲಿ ಇವರು ಸೆಟ್ಲ್ ಆದ್ರು. ಯಾರು ನಮ್ಮ ಮುತ್ತಾತ ಮುತ್ತಜ್ಜಿ ಅವ್ರು ಹೇಳಿದ್ರೆ ಅಲ್ಲೇ ಎಲ್ಲ ಸೆಟ್ಲ್ ಆಗಿ ಅಲ್ಲಿ ಜಮೀನು ಸಮೀನು ಎಲ್ಲ ಮಾಡಿಕೊಂಡು ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಕೂಡ ಇದೆ. ಯಾರು ಇವರು ಬಾಣೇಶ್ವರ ಅಂತೇಳಿ ಅಗಸ್ತ್ಯ ಮಹಾಮುನಿಗಳು ಸ್ಥಾಪನೆ ಮಾಡಿದ್ರು ಊರು. ಅಗಸ್ತ್ಯರು ಅಗಸ್ತ್ಯರು ಅದು ನಮ್ಮ ಜಮೀನು ಗದ್ದೆ. ಆ ಗದ್ದೆ ಒಳಗಡೆ ಆ ದೇವಸ್ಥಾನಕ್ಕೆ ಬಾಗಿಲಿಲ್ಲ, ಬರೀ ಕಂಬ ಅಷ್ಟೇ. ಈಶ್ವರ ಒಳಗಡೆ ಲಿಂಗ ಪ್ರತಿಷ್ಠೆ ಮಾಡ್ಯಾರೆ. ಹೌದಾ? ಲಿಂಗ ಪ್ರತಿಷ್ಠೆ ಮಾಡ್ಯಾರೆ. ಅದು ಬಾಣೇಶ್ವರ. ಅದು ನಮ್ಮ ತಾತ ಮುತ್ತಾತಂದ್ರ ಪೂಜೆ ಮಾಡ್ತಾರೆ. ನಮ್ಮ ಅಪ್ಪ ತಾತ ಮುತ್ತಾತ ಪ್ರತಿಯೊಬ್ರು ಮಾಡ್ಯಾರ, ಎಲ್ಲ ಮಾಡ್ಯಾರ. ಆಗೆಲ್ಲ ಅವರೆಲ್ಲ ಚಿಕ್ಕವರಾಗಿರ್ತಾರೆ. ಎಲ್ಲ ದೊಡ್ಡ ದೊಡ್ಡವರಾದ್ಮೇಲೆ ಅವ್ರವರೆಲ್ಲ ಊರು ಬಿಟ್ಟರು ಬಂದು ಒಂದೊಂದು ಊರು ಒಂದೊಂದು ಕಡೆಗೆ ಊರು ಮುಳುಗಡೆ ಆಗೋಯ್ತು ನಮ್ಗೆ. ಅದು ಯಾವುದು ಕೇರನಗರ ಮಂಚನಹಳ್ಳಿ ಅನ್ನೋದು, ಮಂಚನಹಳ್ಳಿ ಕೇರನಗರ ಅದು ಹಳೆ ಊರು. ಅದು ರೈಲ್ವೆ ಸ್ಟೇಷನ್ ಎಲ್ಲ ಇದೆ ಅಲ್ಲಿ ಕೇರನಗರ ಹಳೆ ಊರಲ್ಲಿ. ಅದು ಎಲ್ಲ ಮುಳುಗಡೆ ಆಗುತ್ತಾವೆ. ಯಾವುದು ಜೋರ್ ಮಳೆ ಅಲ್ಲ, ಹೊಳೆ. ಹಿಂದೆ ಯಾವುದೋ ಹೊಳೆ ಅಂತ ಯಾವುದೋ ಊರು ಕಟ್ಬೇಕಾದ್ರೆ ಅದಕ್ಕೆಲ್ಲ ಈ ಕಲಂಬಾಡಿ ಕಟ್ಟಿರೋ ಯಾವುದೋ ಊರು ಅದೆಲ್ಲ ಎಲ್ಲ ಮುಳುಗಡೆ ಬಂದ್ಬಿಡ್ತು. ಒಟ್ಟೆ ಹೊಳೆ ಬಂದ್ಬಿಡ್ತಲ್ಲ, ಹೊಳೆ ಬಂದಾಗ ಊರೆಲ್ಲ ಮುಳುಗಡೆ ಹೋಯ್ತು. ಆಗ ಊರವ್ರಿಗೆಲ್ರಿಗೂ ಬಂದು ಎಲ್ಲರನ್ನೂ ಕರ್ಕೊಂಡ್ಬಂದು ಇಲ್ಲಿ ಮೇಲೆ ಬೋರಳ್ಳಿ ಅಂದರೆ ಅದನ್ನು ಕೇರನಗರ ಅಂತ ಹೆಸರಿಟ್ಟಾರೆ ಅದಕ್ಕೆ. ಅದರಲ್ಲಿ ಮನೆ ಕಟ್ಕೊಳಕ್ಕೆ ಜಾಗ ಕೊಡೋರು ಕೊಟ್ಟರು. ಎಲ್ಲರೂ ಜನ ಮನೆ ಕಟ್ಟಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮನೆಗಳು ಕಟ್ಕೊಂಡ್ರು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರೆಲ್ಲ ನಮ್ಮ ರಿಲೇಷನ್ ಎಲ್ಲ ಅಲ್ಲೇ ಇದ್ದಾರೆ ಕೇರನಗರದಲ್ಲಿ. ಕೇರನಗರದಲ್ಲಿ ಅವರೆಲ್ಲ ಅಲ್ಲೇ ಇರೋದು. ಜವಳಿ ಸೀತಾರಾಮನ್ ಅವರು ನಮ್ಮ ಚಿಕ್ಕಪ್ಪನ ಮಗ. ಅವರು ಅಷ್ಟೇ, ಅವರೆಲ್ಲ ಅವ್ರ ಮನೆಯವರೆಲ್ಲ ಅಲ್ಲೇ. ನಮ್ಮ ದೊಡ್ಡಪ್ಪನ ಮನೆಯವರು, ಚಿಕ್ಕಪ್ಪನ ಮನೆಯವರು, ನಮ್ಮ ಇನ್ನೂ ಎಷ್ಟೋ ಬೇರೆ ಬೇಕಾದ ರಿಲೇಷನ್ಗಳೆಲ್ಲ ಅವ್ರ ಹೆಸರೆಲ್ಲ ಎಲ್ಲ ಹೇಳಿ ಎಲ್ಲರದ್ದು ಎಲ್ಲ ಊರೆಲ್ಲ ಎಲ್ಲ ಕೇರನಗರದಲ್ಲೇ ಇದ್ದಾರೆ. ಆಯ್ತಾಯ್ತಾ? ನಮ್ಮ ಯಜಮಾನ್ರ ಮನೆ ಕಡೆಯವರು ಎಲ್ಲ ಕೇರನಗರದಲ್ಲಿ ಇದ್ದಾರೆ. ಇವ್ರಿಗೆ ಸೋದರ ಮಾವ ಆಗಬೇಕು. ಯಾರಿಗೆ? ನಿಮ್ಮ ಅಪ್ಪಂಗೆ. ಅವರೆಲ್ಲ ಕೇರನಗರದಲ್ಲೇ ಮನೆ ಕಟ್ಕೊಂಡ್ರೆಲ್ಲ ಪೊಲೀಸ್ ಕೆಲಸದಲ್ಲಿ ಇರೋರು. ಅಣ್ಣಂಗೆ ಸೋದರ ಮಾವ ಸ್ವಂತ ಅಂದ್ರೆ ಅಜ್ಜಿಗೆ ತಮ್ಮ, ಹಾಗೆ ಆ ಥರ ಎಲ್ಲ. ಅದರಿಂದ ಅವೆಲ್ಲ ಎಷ್ಟೋ ಜನ ಕೇರನಗರ ಇದ್ದಾರೆ. ನಮ್ಮಪ್ಪ ಏನು ಮಾಡಿದ್ರು, ಮಾವತ್ತೂರು ಅಂತೇಳಿ ಅಲ್ಲೊಂದು ವಿಲೇಜ್ ಇದೆ, ಆ ಊರಿಗೆ ಹೋಗಿ ಮನೆ ಕಟ್ಕೊಂಡ್ರು. ದುಡ್ಕೊ ಮನೆ, ಅದು ಎಲ್ಲ ಜಮೀನು ಸಮೀನು ಎಲ್ಲ ಇತ್ತಲ್ಲ. ಅದೆಲ್ಲ ಒಂದು ಕಾಲಕ್ಕೆ ಎಲ್ಲ ದೊಡ್ಡ ಶ್ರೀಮಂತರಾಗಿತ್ತು. ಇತ್ತು ಜನ ಚೆನ್ನಾಗಿತ್ತು. ಅವೆಲ್ಲ ಕುದುರೆ ಮೇಲೆ ಸವಾರಿ ಮಾಡೋದು, ಒಂಟೆ ಗಾಡಿ ಓಡಿಸ್ಕೊಳ್ಳೋದು, ಬೇಕಾದಾಗ ಆಸ್ತಿ ಮನೆ ದನ ಕರು ಬಂದವರು ನೆಂಟರಿಷ್ಟುಗಳು ಬೇಕಾದ ಜನ ಬರೋದು ಹೋಗೋದು, ಎಲ್ಲರಿಗೂ ಬೇಕಾದ ಊಟ ತಿಂಡಿ. ಯಾರೆಲ್ಲ ನಾನು ಅನಾಥರು, ಯಾರ ಮನೆಗೆ ಬಂದು ಸಾಕು ಮನೆಗೆ. ನಮ್ಮ ಅನಾಥರು ಬನ್ನಿ ನಮ್ಮಲ್ಲಿ ನೀವು ಏನು ಯೋಚನೆ ಮಾಡಬೇಡಿ, ನಿಮ್ಮ ಮನೆ ತಿಳ್ಕೊಂಡಿವಿ ಹಾಗೆ ಮಾಡಿಸ್ತಾ ಇದ್ರು. ತಾತ ಅಷ್ಟೇ, ನಮ್ಮ ದೊಡ್ಡಪ್ಪ ಅಂದ್ರು ಅಷ್ಟೇ. ಯಾರ ಮನೆಗೆ ಬಂದ್ರೆ ನಮ್ಗೆ ಮದುವೆ ಮಾಡೋಕೆ ಆಗಲ್ಲ, ಬನ್ನಿ ನಾನು ಮದುವೆ ಮಾಡಿಸ್ತೀನಿ ಬನ್ನಿ ನಿಮ್ಗೆ ಅನ್ನೋದು, ಮದುವೆ ಮಾಡಿಸೋದು. ಯಾರು ಬರೀ ನಮ್ಗೆ ಮುಂಜಿ ಮಾಡಕ್ ಆಗ್ತಾಯಿಲ್ಲ ಮಕ್ಕಳಿಗೆ ಸಹಾಯ ಮಾಡೋದು, ತಮ್ಮನ್ಲೇ ನಿಂತ್ಕೊಂಡು ಮಾಡಿಸೋದು. ನಿತ್ಯ ಸಮಾರಾಧನೆ ಮನೆ ನಡೀತಾ ಇತ್ತು. ಅಷ್ಟು ಅಡುಗೆಗಳು ಮಾಡೋದು ಎಲ್ಲ ಸೇರ್ಕೊಂಡು ಎಲ್ಲ. ಆಗಿನ ಕಾಲಕ್ಕೆಲ್ಲ ಮುತ್ತಿದ್ದಾರೆ ಎಲೆ ತಗೊಂಡ್ಬಂದು ಎಲೆ ಹಚ್ಚೋದು ಕೂತ್ಕೊಂಡು ಎಲ್ಲರೂ ಹೆಂಗಸರುಗಳು. ಯಾರು ಹೇಳೋದಲ್ಲ, ಬಂದವ್ರು ಯಾರು ಬಂದ್ರು ಎಲ್ಲ ಅಡುಗೆ ಮಾಡೋದು, ಊಟ ಮಾಡ್ಕೊಳ್ಳೋದು. ಸಂಬಳ ಸಾರ್ಕೆ ಇಲ್ಲ, ಏನು ಸಂಬಳ ಗಿಂಬಳ ಇಲ್ಲ. ಬಂದು ಅಲ್ಲಿ ಕೆಲಸ ಮಾಡೋದು, ಊಟ ಮಾಡೋದು, ಮನೇಲಿ ಎರಡು ಸೇರ್ಕೊಳ್ಳೋದು, ಅಡುಗೆ ಮಾಡೋದು, ಎರಡು ಸೇರ್ಕೊಳ್ಳೋದು, ಊಟ ಮಾಡೋದು. ಒಂದಷ್ಟು ಜನ ಅಡುಗೆ ಮಾಡೋರು, ಒಂದಷ್ಟು ಜನ ಬೇರೆ ಕೆಲಸ ಮಾಡೋದು, ಪ್ರತಿಯೊಬ್ಬರು ತೋಚಿದ ಕೆಲಸ ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಎಲ್ಲರೂ ಅದೇ ಥರನೇ ಮಕ್ಕಳಿದ್ದರು. ಅದಕ್ಕೆಲ್ಲ ಆಹಾರಗಳು ಇವರೇ, ನಮ್ಮ ದೊಡ್ಡಪ್ಪಂದ್ರು, ನಮ್ಮ ಚಿಕ್ಕಪ್ಪ, ನಮ್ಮಪ್ಪ ಎಲ್ಲ ತಂದು ಹಾಕೋದು ಮನೆಗೆ. ಎಲ್ಲ ಬೇಕಾದ ಶ್ರೀಮಂತರು, ಗದ್ದೆ ಭತ್ತ ಬಣ್ಣ ಎಲ್ಲ ಬರೋದು, ರಾಶಿ ಭತ್ತಗಳೆಲ್ಲ ಬರೋದು, ಎಲ್ಲ ಊಟ ಮಾಡಿ ಅನ್ನೋರು. ಆ ಥರ ಹಿಂದೆ ನಮ್ಮ ಮನೆಗಳಲ್ಲಿ ಆ ಥರ ಬೆಳೆದ ವಾತಾವರಣ ಹಾಗೆಲ್ಲ ಮಾಡ್ಕೊಂಡು ಇದ್ರು. ಆಮೇಲೆ ಎಲ್ಲ ಸ್ವಲ್ಪ ದೊಡ್ಡವರಾದ್ರು, ಮುಂಜೆಗಳಾಯ್ತು, ಹೀಗೆ ಒಬ್ಬೊಬ್ರು. ಆಮೇಲೆ ಬರ್ತಾ ಎಲ್ಲ ಅವ್ರವ್ರ ಪಡೆದ ಅವ್ರವ್ರೊಂದು ಸಂಸಾರ, ಅವ್ರವ್ರು ಸಂಸಾರ, ಅವ್ರವ್ರ ಜವಾಬ್ದಾರಿ ಹಿರಿತಳೆ ಹೊರಟೋದು. ದೊಡ್ಡವರೆಲ್ಲ ದೊಡ್ಡವರು ಇರೋದಾಗ ಒಂಥರ ರಾಜ್ಯಭಾರ, ದೊಡ್ಡವರು ಹೋದ್ಮೇಲೆ ಒಂಥರ ರಾಜ್ಯಭಾರ. ಹಾಗೆ ಆ ಥರ ಎಲ್ಲ ಆಗೋಯ್ತು. ಇವ್ರೇನು ಮಾಡಿದ್ರು, ಹೋಗಿ ನಮ್ಮಪ್ಪ ಏನು ಮಾಡಿದ್ರು, ಮಾವತ್ತೂರು ಮನೆ ಕಟ್ಕೊಂಡು. ಮಾವತ್ತೂರು ಅವ್ರಿಗೆ ನಂಜನಗೂಡಿನಿಂದ ಒಂದು ಹುಡುಗಿ ತಂದು ಮದುವೆ ಮಾಡಿದ್ರು.
ಇವರು ಫಸ್ಟ್ ಜಮ್ಮೆನೆ ಫಸ್ಟ್ ಎಲ್ಲ ಬರೀ ಆಸ್ತಿನೇ, ಇವರೇನು ಕೆಲಸ ಬೋಸ್ಟಲ್ಲಿ ಇರಲಿಲ್ಲ ಅವರು. ಎಲ್ಲ ಈಗ ಇತ್ತಲ್ಲ ಬೇಕಾದಿತ್ತು ಎಲ್ಲ ನೋಡ್ಕೊಳ್ಳೋದು, ಎಲ್ಲ ಬೇಕಾದ ಮಾಡೋರು. ಆ ಥರ ಮಾಡ್ಕೊಂಡಿದ್ರು. ಮಾಡಿಸೋದು, ರೈತರಿಗೆ ಮಾಡಿಸೋದು, ಎಲ್ಲ ಕೆಲಸ ಮಾಡಿಸೋದು, ಎಲ್ಲ ಬೆಳೆಸೋದು, ಎಲ್ರಿಗೂ ಕೊಡೋದು, ಆ ಥರ ಎಲ್ಲ ಬೇಕಾದಾಗ ಎಲ್ಲ ಬಡವರು ಅದು ಅನ್ನೋದು ಎಲ್ಲರೂ ಆಶ್ರಯ, ಎಲ್ರಿಗೂ ಆಶ್ರಯ ಕೊಡೋದು, ಎಲ್ಲರನ್ನು ಕರ್ಕೊಂಡ್ಬರೋದು, ಮನೆ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇದ್ದವರು. ಆಮೇಲೆ ಹಾಗೆ ಅವ್ರಿಗೆ ಏನಾಗುತ್ತೆ, ನಮ್ಮ ಅಣ್ಣಂಗೆ ನಮ್ಮ ಅಪ್ಪನಿಗೆ 2 ಮಕ್ಕಳಾದ್ರು, 1 ಹೆಣ್ಣು 1 ಗಂಡು, 2 ಮಕ್ಕಳಾಯ್ತು. 2 ಮಕ್ಕಳಾಯ್ತು. ನಮ್ಮ ದೊಡ್ಡಮ್ಮ ಸತ್ತೋಗ್ಬಿಟ್ರು. ನಮ್ಮ ಅಪ್ಪನ ಹಿರಿಯ ಹೆಂಡತಿ ಸತ್ತೋಗ್ಬಿಟ್ರು. ಆಗೇನಾಗೋಯ್ತು, ಅವರು ಊರು ಬಿಡಬೇಕಾಗ ಬಂತು. ಊರು ಬಿಡ್ಬೇಕಾಯ್ತು ಅಂದ್ರೆ ಅವ್ರೇನು ಬಿಡಬೇಕಾಗಿರಲಿಲ್ಲ, ಇವರೇ ಮನಸ್ಸಿಗೆ ಬೇಜಾರು, ಬೇಜಾರು ಹೋಗಾಯ್ದಲ್ಲ, ಯಾರಿಗೆ ಬೇಕಾಗಿದೆ ಏನು, ಈ ಆಸ್ತಿ ಕಟ್ಕೊಂಡಂಗೇನು ಅನ್ನೋ ಒಂದು ಭಾವನೆ. ಆ ಥರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಯಾರು ಮನೆಗೆ ಬಂದಿದ್ರು ಅವ್ರನ್ನ ನೀವೇ ನೋಡ್ಕೊಂಡ್ರಮ್ಮ, ಎಲ್ಲ ನೀವೇ ಮನೆ ಎಲ್ಲ ನೋಡಿಕೊಂಡು ಅಂತ. ಆಗ ನಮ್ಮ ಅಜ್ಜಿ ಇದ್ರು, ಯಾರೋ ನಮ್ಮ ದೊಡ್ಡಮ್ಮನ ತಾಯಿ, ಇವರು ನಾನು ದೇಶಾಂತಗತೆ ಹೊಟ್ಟೆ ನಂಗೆ ಏನು ಬೇಡ, ನನಗೆ ನೀವು ಯಾರು ತಿಳ್ಕೊಂಡು ಬೇಜಾರಾಗಿತ್ತು ಅಂತ ಆ ಥರ ಬೇಜಾರಾಗುತ್ತೆ. ಹೆಂಡತಿ ಸತ್ತೋದ್ರಲ್ಲ ಅಂತ. ಆಮೇಲೆ ಆಗಲಿ ಅದಕ್ಕೆ ಹೆಂಡತಿ ಸತ್ತೋದ್ರು ಅಂತೇಳಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಮಕ್ಕಳ ಪಾಡೇನು. ಅದಕ್ಕೆ ನಮ್ಮ ಅಜ್ಜಿ ಏನಂದ್ರು, ಅಪ್ಪಮ್ಮ ನೀವು ಎಲ್ಲೂ ಹೋಗ್ಬೇಡಿ, ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋ ಯಾರು, ನೀವು ನಮ್ಮ ಕೈ ನೋಡ್ಕೊಳಕ್ಕಾಗತ್ತಾ, ನಮಗೆ ವಯಸ್ಸಾಕ ಬಂತು, ನಿಮ್ಮ ಮಕ್ಕಳನ್ನ ನಾವೆಲ್ಲ ಆಶ್ರಯ ಮಾಡಲಿ, ನನ್ನ ಮಕ್ಕಳು ನಾವು ಬೆಳೆಸಿದ್ದು ನಾವು ಮಾಡಿದ್ದು, ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಗೆ ತಾನೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಏನ್ಬಿಟ್ರು, ಇವ್ರಿಗೆ ನಿನಗೆ ಬೇರೆ ಒಂದು ಹುಡುಗಿ ತಂದು ಮದುವೆ ಮಾಡ್ತೀನಪ್ಪ, ಮದುವೆ ಮಾಡಿಕೊಂಡು ಈ ಮಕ್ಕಳು ನೋಡ್ಕೊಂಡು ಅವನು ನೋಡ್ಕೊಂಡು ಸಂಸಾರ ಮಕ್ಕಳು ಚೆನ್ನಾಗಿರು, ನೀನು ಯಾವ ಊರು ಹೋಗಬೇಡ ಅಂತ ಹೇಳಿ ಇಟ್ಕೊಂಡು, ಆಮೇಲೆ ಊರಿನವರು ಎಲ್ಲರೇ ನೀವು ಶಾನ್ಭೋಗರು ಆಗಿ ಕೆಲಸ ಮಾಡ್ಕೊಂಡಿರಿ ಅಂತೇಳಿ ಆಗಿನ ಕಾಲಕ್ಕೆ ಆಗೆಲ್ಲ ಶಾನ್ಭೋಗ ಸಂಘ ಇತ್ತು. ಹಿಂದೆ ಈಗ ವಿಲೇಜ್ ಅಕೌಂಟ್ರ್ ಅಂತಾರಲ್ಲ, ಆ ಥರ ಶಾನ್ಭೋಗಕ್ಕೆ ಮಾಡ್ತಾ ಇದ್ರು. ಅವಾಗೆಲ್ಲ ಜಮೀನು ಸಮೇನು ಎಲ್ಲ ಕಂದಾಯ ವಸೂಲು ಮಾಡೋದು, ಇದೆಲ್ಲ ಮಾಡೋದು, ಎಲ್ಲ ಮಾಡ್ತಾ ಇದ್ರು. ಆಗೇನು ಮಾಡೋದು, ಸರಿ ಏನ್ಬಿಟ್ಟಿದ್ರು, ಆಗೇನು ಮಾಡ್ರು, ಆ ಮಾವುತೂರು ಬಿಟ್ಬಿಟ್ಟು ಬೇಜಾರಿಗೋಸ್ಕರ ಇನ್ನೊಂದು ಅದ್ರ ಹತ್ರ ಇನ್ನೊಂದು ಊರಿದೆ ಹಳ್ಳಿ, ಅಲ್ಲಿ ಶ್ರೀರಾಮ್ಪುರ ಅಂತೇಳಿ, ಅದು ಏನು ಆ ಕಡೆಗೆ ಚಿಂಚನಕಟ್ಟೆ ಕೋದಂಡರಾಮ ದೇವಸ್ಥಾನ ಇದೆ, ಚಿಂಚನಕಟ್ಟೆ, ಅಲ್ಲಿಗೂ ಈ ಕಡೆ ಕೇರಳವರೆಗೂ ಮಧ್ಯಕ್ಕೆ ಅದು ಊರು ಬರ್ತದೆ ಶ್ರೀರಾಮ್ಪುರ. ಅಲ್ಲಿ ಮನೆ ಕಟ್ಟಿ ತಾಯಿ ಸ್ವಂತ ಇನ್ನೊಂದು ದೊಡ್ಡ ಮನೆ ಕಟ್ಸೋದು, ದೊಡ್ಡ ಮನೆ ಕಟ್ಟಿ ಅಲ್ಲಿ ದನ ಹಾಕೋರು, ಮತ್ತೆ ಎಲ್ಲ ದೊಡ್ಡ ಸಂಸಾರ, ಮತ್ತೆ ಅಲ್ಲಿ ಸ್ಥಾಪನೆ ಮಾಡ್ಕೊಂಡ್ರು. 2ನೇ ಮದುವೆ ಮಾಡ್ಕೊಂಡ್ರು. ಸಾಲಿಗ್ರಾಮದಿಂದ ನಮ್ಮ ತಾಯಿ ಅನಸೂಯಮ್ಮ ಅಂತ ಹೇಳಿ ನಮ್ಮ ತಾಯಿನ ತಂದು ಮದುವೆ ಮಾಡ್ಕೊಂಡ್ರು, ಇಟ್ಕೊಂಡು. ಅವ್ರಿಗೆ 4 ಮಕ್ಕಳು, 4 ಹೆಣ್ಮಕ್ಳು, 2 ಗಂಡು ಮಕ್ಕಳು, 6 ಮಕ್ಕಳಾಯ್ತು ನಮ್ಮ ತಾಯಿ. ನಮ್ಮ ತಂದೆ ಶಾನ್ಭೋಗಕ್ಕೆ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಚೆನ್ನಾಗಿ ಬೇಕಾದ ಹೀಗೆ ಜನ ಬೇಕಾದ ಬರೋರು, ಮನೆ ತುಂಬ ಜನ ಗಿಜಿ ಅಂತ ನೆಂಟರು ಎಲ್ಲ ಬೇಕಾದಾಗ ಅವಾಗಿನ ಕಾಲಕ್ಕೆ. ಈಗ ನಾವು ಒಬ್ಬೊಬ್ಬರು ಒಬ್ಬೊಬ್ಬರು ಇಬ್ಬೊಬ್ಬರು ನಾವು ಗಂಡ ಮಕ್ಕಳು ನಾವು ಬೆಳಿತೀವಿ. ಆಗಿನ ಕಾಲಕ್ಕೆ ಆಗಲ್ಲ, ನಾವು ಬೆಳೆದ ವಾತಾವರಣನೇ ಹಾಗೆ. ಮನೆ ತುಂಬ ಜನ ಯಾವ ನೋಡಿ ನಮ್ಮ ಪಡ ನಾವು ಮಕ್ಕಳು ಓದೋದು ಬರೆಯೋದು ಮಧ್ಯದಲ್ಲಿ ಮಡಿ ಹುಡಿಗಳು ಬೇರೆ. ಸ್ಕೂಲಿಂದ ಬಂದ ಒಂದು ಬಟ್ಟೆ ಚೇಂಜ್ ಮಾಡಬೇಕು, ಹೊರಗಡೆ ಇಟ್ಟಿರ್ಬೇಕು, ಮನೆ ಬಟ್ಟೆ ತಗೊಂಗಿಲ್ಲ, ಕಲ್ತು ಮಕ್ಕ ತೊಳ್ಕೊಬೇಕು, ಬಟ್ಟೆ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಸ್ಕೂಲಿಂದ ಬಂತು ಅಂದ್ರೆ ಈ ತರ ಎಲ್ಲ ವಾತಾವರಣಗಳು. ಮನೆಗೆ ಯಾರು ಬಂದ್ರೆ, ರೈತರು ಅವರು ಬಂದ್ರೆ ನಾವುಗಳು ಊಟಕ್ಕೂ ಹಾಕ್ಬೇಕು, ನೋಡ್ಕೋಬೇಕು. ಅವ್ರನ್ನೆಲ್ಲ ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಆ ಥರ ಪಾಠ, ಅತಿಥಿ ಸತ್ಕಾರ ಮಾಡೋ ಭಾವನೆ ಹೇಳ್ಕೊಡೋದು, ಮಾಡೋದು ನೀವೇ ಮಾಡಿ. ಅವರು ಅಡುಗೆ ಮಾಡೋಕ್ಕಾಗ್ತದೆ ಎಷ್ಟು ಅಷ್ಟೇ, ಒಳಗಡೆ ದೊಡ್ಡವರು ತಾಯಿ ಅಜ್ಜಿ ಅವ್ರು ಯಾರು ಇರ್ತಿದ್ರು ಅವ್ರಗಡೆ. ಈ ಹೊರಗಡೆ ಮನೆಗೆ ಯಾರು ಬಂದ್ರು ಏನು ಕೇಳೋದು, ಏನೋ ಹೇಳ್ಬೇಕಾದ್ರು ಮಾಡ್ಬೇಕಾದ್ರು. ಯಾಕೆ ಶಾಲೆ ಹೋಗೋದು ಬೇರೆ, ಊರಿನವರು ಜಾಸ್ತಿ ಎಲ್ಲ ಕೇಳೋಕ್ಕೆ ಜನ ಬರೋದು ಹೋಗೋದು, ಆ ಥರ ಎಲ್ಲ ಅಲ್ಲಿ ವಾತಾವರಣ. ನಾವೆಲ್ಲ ಆ ವಾತಾವರಣದಲ್ಲಿ ಬೆಳೆದವರು ನಮ್ಮ ಮಕ್ಕಳು. ಬೇಕಾದಾಗೆ ಎಲ್ಲ ಜನ ಬೇಕಾದ ಮನೇಲಿ ಮಾಡೋರು, ಅಡುಗೆ ಊಟ ಅಲ್ಲಿ ಹಾಗೆ. ಈಗ ನಾವು ಚುಂಚನಕಟ್ಟೆಯಿಂದ ಕೇರಳದಿಂದ ಚುಂಚನಕಟ್ಟೆ ದೇವ್ರು ತೊಗೊಂಡ್ಬರೋರು, ರಾಮದೇವ್ ಉತ್ಸವ ಬರೋರು, ಜಾತ್ರೆ ಟೈಮ್ಗೆ. ಅವಾಗ ನಮ್ಮನೆ ಬಾಗಿಲಲ್ಲಿ ಎಷ್ಟು ಕೆಲಸ ಕೊಡೋಪ್ಲೆ, ದೊಡ್ಡ ಅವಾಗ ಹಿಂದೆ ದೊಡ್ಡ ಬಳೆ ಕೊಡೋಪ್ಲೆ ಅಂತ ತಗೊಂಡ್ರೆ ಎಷ್ಟು ಭಾಳ ಗೊತ್ತಾಗಿರುತ್ತೆ. ಅಂಥ ಕೊಡೋಪ್ಲೆ ಒಳಗಡೆ ಪಾನಕ, ಕೋಸಂಬರಿ, ಇದು ನೀರು ಮಜ್ಜಿಗೆ ಎಲ್ಲ ಮಾಡಿ ಇಡಬೇಕಾಗಿತ್ತು. ದೇವ್ರು ಬರ್ತಾ ಇದೆ, ಉತ್ಸವ ಬರ್ತಾ ಇದೆ ಅಂದರೆ ನಾವು ಅದೆಲ್ಲ ಮಾಡಿ ರೆಡಿ ಮಾಡಿ ಬಾಗಿಲು ಇಟ್ಟಿರ್ಬೇಕು. ಅಲ್ಲೇನು ಮಾಡ್ತೀವಿ, ನಮ್ಮನೆ ಮುಂದೆ ಒಂದು ದೊಡ್ಡದೊಂದು ಆಲಮರ ಇತ್ತು. ಆಲಮರ ಕೊಂಬೆ ಕಡಿದ್ಬಿಟ್ಟು ಅವ್ರು ಹಾಕ್ಬೋದು ರೈತರು. ಈ ಜನ ಬಂದವ್ರು ಕಿತ್ಕೊಳ್ಳೋದು, ಅದನ್ನ ಸುತ್ತಬಿಡೋದು. ಸುತ್ತಬಿಟ್ಟು ಹಿಂಗೆ ಇಟ್ಕೊಂಡ್ರೆ ನಾವು ಪೀಪಿ ಥರ ದೋಣಿ ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡ್ಬಿಡೋದು ಬಾಯೊಳಗೆ. ನಾವು ಚೊಂಬ ತುಂಬಿ ಲೋಟ ಚೊಂಬ ಅವಾಗೆಲ್ಲ ಹಿಂದೆ ಲೋಟಗಳು ಉಪಯೋಗಿಸ್ತಿಲ್ಲ, ಜಾಸ್ತಿ ಚೊಂಬೆ ಜಾಸ್ತಿ. ಚೊಂಬಲೆ ನೀರು ಕೊಡ್ಬೇಕಾದ್ರೆ ತುಂಬ ಕೊಡಬೇಕು ನೀರು. ಊಟ ತಿಂಡಿನೂ ಅಷ್ಟೇ, ಒಬ್ಬೊಬ್ಬರು ಇಷ್ಟಿಷ್ಟು ಊಟ ಮಾಡೋವಾಗಿದೆ ಹಿಂದೆ.
ರೈತರು ಎಷ್ಟೆಷ್ಟು ಅನ್ನ ಅಷ್ಟು ಕೆಲಸ ಮಾಡೋರು ಕೆಲಸ ಹಾಗೆ ಹಾಗೆ ಒಂದೊಂದು ಮುದ್ದೆ ಮಾಡೋದು, ರಾಗಿ ಮುದ್ದೆ ಮಾಡೋದು, ಮನೆ ಇಷ್ಟು ತಪ್ಪ ಮಾಡಕ್ಕೊಡು ಊಟ ಅನ್ನ ಮಾಡ್ಬಿಟ್ಟು ಊಟ ಮಾಡಬೇಕು ಅಂದರೆ ಒಬ್ಬೊಬ್ಬರು ಒಂದೊಂದು 3 ಪಾವು ಒಂದೊಂದು ಸೀರಕ್ಕೆ ಅನ್ನ ಊಟ ಮಾಡುವ, ಬರೀ ಅನ್ನನೇ ಅದೇ, ಹಿಟ್ಟಲ್ದಲೆ ಆ ಥರ ಜನ ಅವ ಊಟ. ಇವಾಗೆಲ್ಲ ಯಾರು ಇಷ್ಟ ಊಟ ಮಾಡೋದು ಗೊತ್ತು, ತನ್ನ ಊಟ ಮಾಡೋಕ್ಕಾಗಲ್ಲ, ಊಟ ನೋಡಲ್ಲ ಕೆಲಸ ನಾವು ನೋಡಿದ್ದೀವಿ ಕಣ್ಣಿಂದ ಎಲ್ಲ ಆ ಥರ ಎಲ್ಲ ಹಾಗೆಲ್ಲ ಮಾಡೋದು. ಆ ಥರ ಎಲ್ಲ ಮಾಡ್ತಾಯಿತ್ತು ಮನೆ ಒಳಗೆ. ನಾವು ಎಲ್ಲ ಆ ಥರ ಬೆಳೆದವು. ನಮಗಿಂತ ಎಲ್ಲ ದೊಡ್ಡ ದೊಡ್ಡವರು ನಮ್ಮ ಅಕ್ಕಂದರು ಎಲ್ಲ. ನಾನು ಲಾಸ್ಟ್ ಮಗಳು, ನಾನೇ ಲಾಸ್ಟು, ನಾನು ನಮ್ಮ ಅಣ್ಣ ಇಬ್ಬರು ಕೊನೆಗೆ ಲಾಸ್ಟು. ದೊಡ್ಡ ದೊಡ್ಡ ಮಕ್ಕಳು, 4 ಜನ ಹೆಣ್ಮಕ್ಳು, ಅವರಿಬ್ಬರು ಒಟ್ಟು 8 ಜನ ಮಕ್ಕಳು ನಾವು. ನಮ್ಮ ಅಪ್ಪನಿಗೆ 8 ಜನ ಮಕ್ಕಳು ನಾವು. ಆಗ ನಮ್ಮ ಅಜ್ಜಿ ಏನು ಮಾಡೋದು, ದೊಡ್ಡ ಮಕ್ಕಳನ್ನ ಕರ್ಕೊಂಡು ಊರು ಹೊಟ್ಟೋಗ್ಬಿಟ್ರು. ಆಮೇಲೆ ನಮ್ಮನ್ನ ಇವ್ರ ಸಂಸಾರ ನೀವು ನೋಡ್ಕೊಳ್ರಪ್ಪ ಅಂತೇಳಿ ನಮ್ಮ ತಂದೆನ ಬಿಟ್ಬಿಟ್ಟು ಅವ್ರು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಮಕ್ಕಳು ಅವರೆಲ್ಲ ಶ್ರೀರಾಮ್ಪುರದಲ್ಲಿ ಉಳ್ಕೊಂಡು. ಇವರೆಲ್ಲ ನಮ್ಮ ಅಜ್ಜಿ ಏನು ಮಾಡ್ರು, ಅವ್ರ ಮಕ್ಕಳನ್ನ ಕರ್ಕೊಂಡು ಅವೆರಡೂ. ಇನ್ನು ನಮ್ಮದು ಜವಾಬ್ದಾರಿ ಅಲ್ಲಿ ಅವ್ರದ್ದು ಎಲ್ಲ ಬೇಕಾದಾಗ ಇಟ್ಟು ಜಮೀನು, ಮನೆ. ಈ ನಂಜನಗೂಡ್ಲಿ ಅದು ಊರು ದೇವಸ್ಥಾನಕ್ಕೆ ಹೋಗೋದಾಗಿ ದೇವ್ರ ಬೀದಿ ಅಂತ ಇಷ್ಟು ದೇವ್ರನ್ನ ಹಿಂಗೆ ಬರ್ಸುತ್ತಾ ಮಧ್ಯ ಮನೆ ಇಂಥ. ಅದು ಈಗ ಮಾಣಿಕ್ಯ ಶೆಟ್ರು ಅಂತ ಹೇಳಿ ಶೆಟ್ರು ಮಾರ್ಬಿಟ್ರು ಆ ಮನೆನ, ಕೊಟ್ಬಿಟ್ರು, ಮಾರ್ಬಿಟ್ರು ಆ ಮನೆ. ಎಷ್ಟು ದೊಡ್ಡ ಮನೆ, ಯಪ್ಪ ಎಷ್ಟು ದೊಡ್ಡ ಮನೆ ಅಂದರೆ ಎಷ್ಟು ದೊಡ್ಡ ಮನೆ. ಅದನ್ನ ಈಗ ಆಶ್ಚರ್ಯ ಪಡ್ಬೇಕು. ಅಯ್ಯೋ ಇಂಥ ಮನೆ ಈಗೆಲ್ಲ ಹಾಗೇನು, ಈಗೆಲ್ಲ ಎಲ್ಲರೂ ಹೊಟ್ಟೆ ಚಿಟ್ಟಿಗೆಲ್ಲ ಮಾರ್ಬಿಟ್ಟು ಅವಾಗೆಲ್ಲ. ಈಗ ಅದನ್ನ ನೆನೆಸ್ಕೊಂಡು ಬೇಕಾದಾಗ ಲಕ್ಷಾಂತರ ಕೋಟಿ ಅಂತ, ಲಕ್ಷ ಒಂದು ಕೋಟಿ ಎಲ್ಲ ಆಗುತ್ತೆ. ಆಗಿನ ಕಾಲಕ್ಕೆ ಹಾಗಾಗಿತ್ತು. ಆ ಥರ ಅದನ್ನೆಲ್ಲ ಹಾಗಾಯಿತು. ಆಮೇಲೆ ಈ ಕಡೆ ನಮ್ಮಪ್ಪ ಇಲ್ಲಿ ಮನೆ ನೋಡ್ಕೊಂಡು ಶಾನ್ಬುಕ್ಕೆ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಈ ಕಡೆ ಇಟ್ಕೊಂಡ್ರು. ನಮ್ಮಪ್ಪ ಏನು ಮಾಡಿದ್ರು, ಇದ್ರು ನಮಗೆಲ್ಲ ಒಂಥರ ಮಕ್ಕಳುಗಳಿಗೆ ಕೂತ್ಕೊಳ್ಳೋದು, ಪಾಠ ಪ್ರವಚನ ಎಲ್ಲ ಅವರೇ. ನಮಗೆ ಗುರುನೂ ಅವರೇ, ಅಪ್ಪ ತಂದೆ ಎಲ್ಲ ಅವರೇ. ನಮಗೆ ಗುರುನೂ ಅವರೇ, ತಂದೆನೂ ಅವರೇ, ತಾಯಿ ಎಲ್ಲ ಅವರೇ. ಆ ಥರ ಪ್ರತಿಯೊಂದು ಎಲ್ಲ ನಮಗೆ ವಿದ್ಯೆ ಹೇಳ್ಕೊಡೋದು, ಮಾಡೋದು. ಒಂದು ಒಳ್ಳೆಯ ರೀತಿ ನೀತಿ ನೀವು ಇರಬೇಕು, ಸಂಸ್ಕಾರ ಕೊಟ್ಟರು, ಒಳ್ಳೆ ಸಂಸ್ಕಾರ ಕೊಟ್ಟರು ಅವರೇ. ದಿನ ಹೇಗೆ ನಮ್ಮ ಮನೆ ಬಾಗಿಲಲ್ಲಿ ದೊಡ್ಡ ಮನೆ ಬಾಗಿಲು ಸಗಣಿ ಹಾಕಿ, ಹಾಗೆಲ್ಲ ಹಿಂದೆ ಸಗಣಿ ಹಾಕಿ ಸಾರಿಸಿ ಎಲ್ಲನೂ ಎಲ್ಲ ದೊಡ್ಡ ಚಾಪೆ ಮನೆ ತುಂಬ ಈಚು ಚಾಪೆ. ಅವಾಗೆಲ್ಲ ಈಚಿನ ಮರದ ಚಾಪೆ ಹೆಣಿತಾ ಇದ್ರು ಆಗಿನ ಕಾಲಕ್ಕೆ. ಆ ಈಚಿನ ಚಾಪೆ ದೊಡ್ಡ ಚಾಪೆ ಹಾಸ್ಬಿಟ್ರೆ ಫುಲ್ಲು ಎಷ್ಟು ಜನ ಬೇಕಾದ್ರೂ ಮಲ್ಕೊಂಡು ಓಡಾಡ್ಬೋದು. ದೊಡ್ಡ ಚಾಪೆಗಳು ಆ ಥರ ಹೆಣಿತಾ ಇದ್ದಿದ್ದು. ಆಗ ಊರ್ನೇ ಹೆಣಿತಾ ಇದ್ರು ಜನ, ಊರ್ಲೇ ಜನ ಹೆಣ್ಬಿಟ್ಟು ಅವ್ರಗಳ ಹತ್ರ ತಗೊಂಡು ಅನಿಸ್ಕೊಂಡು ತಗೋತೈತಿ. ಆ ಥರ ಈಚಿನ ಮರದಲ್ಲಿ ತರೋದು ಮನೆ ಜನ ರೈತರು ಅವರೇ ಹೆಣಿಯೋರು. ಈಚಿನ ಚಾಪೆ ಅವಾಗೆಲ್ಲ ಈಚಿನ ಚಾಪೆ, ಈಚಿನ ಪರ್ಕೆ ಕಸ ಉಡ್ಸ್ಕೊತಾರೆ. ಆವಾಗ ಈಚಿನ ಪರ್ಕೆ, ತೆಂಗಿನ ಕಡ್ಡಿ ಪರ್ಕೆ. ಆಮೇಲೆ ಇನ್ನೊಂದು ಇದು ಈ ಹಂಗರ್ಕನ್ ಬರ್ಲು ಅಂತೇಳಿ, ಹಂಗರ್ಕನ್ ಬರ್ಲು ಕೋಟೆ ಗಟ್ಟಿ ಗುಡ್ಸಕ್ಕೆ. ಆ ಥರ ಪರ್ಕೆಗಳು ಅವಾಗ. ಇವಾಗೆಲ್ಲ ಇದೆ ಅಂತ ಪರ್ಕೆಗಳು ಇವಾಗ ಇದು ಬಾಂಬೆ ಪರ್ಕೆ, ಮಡ್ರಾಸ್ ಪರ್ಕೆ ಅಂತ ಆ ಥರ ಪರ್ಕೆ. ಆವಾಗ ಆ ಥರ ಅಲ್ಲ, ಆ ಥರ ಪರ್ಕೆ ಅವಾಗೆಲ್ಲ. ಈಚಿದ್ದೆ ಪರ್ಕೆಗಳು ತಂದು ಅದನ್ನೆಲ್ಲ ಕಡ್ಡಿನ ಪಿನ್ನಲ್ಲಿ ಸೀಳೋರೆಲ್ಲ ಸೂಜಿ ಪಿನ್ನು ಅದಕ್ಕಾಗಿ ದೊಡ್ಡ ದೊಡ್ಡ ಇಟ್ಕೊಂಡು ಸಿಡಿಸಿ ಪರ್ಕೆ ಸಣ್ಣ ಮಾಡಿ ಪರ್ಕೆ ಮಾಡ್ತಾಯಿದ್ರು. ತೆಂಗಿನ ಕಡ್ಡಿ ಪರ್ಕೆ ಅದನ್ನ ಮಾಡ್ತಾಯಿದ್ರು. ಈ ಥರ ಪರ್ಕೆಗಳು ಆ ಥರ ಹಾಗೆಲ್ಲ ಮಾಡ್ಕೊಂಡು ಅದೇ ದೊಡ್ಡ ಈಚೆ ಚಕ್ಕ ಹಾಸ್ಕೊಂಡು ರಾತ್ರಿ ಆಯ್ಕೊಂಡು ಕೂತ್ಕೊಂಡು ಬಂದು ದೇವಿ ಪೂಜೆ ಮಾಡ್ತಾಯಿದ್ರು. ಏನು ದೇವಿ? ದ್ರೌಪದಿ ದೇವಿಯಿಂದ ರಾತ್ರಿ ಹೊತ್ತು ಏನೋ ಹೇಳ್ತೀನಿ ಜ್ಞಾಪಕ ಮಾಡಿಸ್ಕೊಂಡು ಅದನ್ನು ಪೂಜೆ ಮಾಡೋರು. ರಾತ್ರಿ ಜನ ರೈತರುಗಳು ರಾತ್ರಿ ಕೊಂತಮ್ಮನ ಗುಡಿ ಅಂತೇಳಿ ಕುಂತಿದ್ದೀವಿ. ಅವಳು ಕೊಂತಿ ಪೂಜೆ ಅಂಥೇಳಿ ರಾತ್ರಿ ಹೊತ್ತು ಅದನ್ನ ಊರಲ್ಲಿ ಹ್ಯಾಕ್ ಮಾಡೋದು ಅಂದರೆ, ಒಂದು ಊರ ಮಧ್ಯದಲ್ಲಿ ಇಷ್ಟಗಳನ್ನ ಗುಂಡಿ ತೆಗೆದು ಒಂದು ಇಷ್ಟ ಹತ್ರ ಕಲ್ಲು, ಒಂದು ಅದಕ್ಕೋಸ್ಕರ ಒಂದು ಕಲ್ಲು ಗುಂಡಪ್ಪ ಒಂದು ಇಟ್ಟಿರೋರು. ಆ ಗುಂಡಪ್ಪನಿಗೆ ಹರಳಿನ ಸೌರೆ, ಅದಕ್ಕೆ ಕಣ್ಣು ಈ ಹುಚ್ಚಳ್ಳು ಅಂತ ಬರ್ತಿತ್ತು ಗಿಡ. ಹುಚ್ಚಳ್ಳು ಇಳ್ಬರ್ತಲ್ಲ, ಹುಚ್ಚಳ್ಳಿಂದು ಹೂವು. ಆ ಹೂವಿನ ಬಿಡಿಸಿದ್ರೆ ಕಣ್ರೆಪ್ಪೆ ಇಲ್ಲಿಗೆಲ್ಲ ಇಡೋದು. ಆ ಕಲ್ಲಿಗೆ ಎಣ್ಣೆ ಸೋದ್ಬಿಟ್ಟು ಆ ಕಲ್ಲಿಗೆ ಹೀಗಿಟ್ಟರೆ ಅದು ಅಂಟ್ಕೊಳ್ತಿತ್ತು. ಅದು ಕಣ್ಣು, ಮೂಗು, ಬಾಯಿ ಎಲ್ಲ ಅದಕ್ಕೆ ಮಾಡೋದು. ಆ ಕಲ್ಲಿಗೆ ಅದ್ರಲ್ಲಿ ಇಷ್ಟುದ್ದ ಒಳಗೆ ಹೂಳೋದು. ಕಲ್ಲ ಒಳಗೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಮೇಲೆ ದೇವರದು. ಅದನ್ನ ಪೂಜೆ ಮಾಡೋದು.
ಅದೇ ಅವಳೆ ಕೊಂತಿ ಕುಂತಿದೇವಿ ಕುಂತಿದೇವಿ ಅಂತ ಹೇಳಿ ರಾತ್ರಿ ಹೊತ್ತು ಎಲ್ಲ ನಾಟಕ ಮಾಡೋದು ಡ್ಯಾನ್ಸ್. ನಮ್ಮ ಅಕ್ಕಂದ್ರೆಲ್ಲ ಹೋಗೋರು, ನಾಗದೊಡ್ಡಮ್ಮ ಇದ್ರಲ್ಲ ಅವರೆಲ್ಲ ರಾತ್ರಿ ಹೊತ್ತು ಹಾಡು ಹೇಳೋಕೆ ಯಾರಿಗೆ ಹೋಗಿ ಕೂತ್ಕೊಂಡು ಅವರೆಲ್ಲ ಹಾಡು ಹೇಳೋದು. ಅವರೆಲ್ಲ ರಾತ್ರಿ ಹೊತ್ತು ಓಡೋ ಮೆಲ್ಲಿ ಭಾಗ ತೆಕ್ಕೊಳ್ಳೋದು ಇವರು. ಅದಕ್ಕೆ ಎಲ್ಲ ಮನೆಗೆ ಬೈತಾರೆ, ಮೆಲ್ಲಿ ಭಾಗ ತೆಕ್ಕೊಂಡು ಇವ್ರುಗಳೆಲ್ಲ ಹೋಗೋದು. ಅಲ್ಲಿ ಹೋಗಿ ಹಾಡು ಹೇಳೋದು. ರಾಘು ದೊಡ್ಡಮ್ಮ, ಜಯ ದೊಡ್ಡಮ್ಮ, ಮರಿ ದೊಡ್ಡಮ್ಮ ಇಲ್ಲ, ಯಾಕೆ ನಾವು 4 ಜನ ಹೆಣ್ಮಕ್ಳಲ್ವಾ. ಆಗ ಅದಕ್ಕೋಸ್ಕರ ಅವರು ದೊಡ್ಡಮ್ಮ ಅಷ್ಟೊತ್ತಿಗೆ ಮರಿ ದೊಡ್ಡಮ್ಮ ಮದುವೆ ಆಗೋದು. ಈ ಇವರಿಬ್ರು ಸ್ವಲ್ಪ ಅಷ್ಟೊತ್ತಿಗೆ ಇವರಿಬ್ರು ಚಿಕ್ಕವರು, ನಾಗು ದೊಡ್ಡಮ್ಮನವೇ ಜಯ ದೊಡ್ಡಮ್ಮ. ಆಗ ಅವ್ರುಗಳೆಲ್ಲ ಹೋಗಿ ಅವರೆಲ್ಲ ನಮ್ಗೆ ಹೇಳೋರು ಹಾಗಂತ. ನಾವು ಹೋಗ್ತಿದ್ವಿ. ಆಮೇಲೆ ನಾವು ಚಿಕ್ಕವರು ಸ್ವಲ್ಪ ಆದ್ಮೇಲೆ ನಾವು ಅದನ್ನ ಪೂಜೆ ಮಾಡಿ ನೋಡಿದ್ವಿ, ಅದನ್ನೆಲ್ಲ ನಾವು ನೋಡಿದೀವಿ. ಆಗ ಅವ್ರದ್ದು ಸ್ವಲ್ಪ ಇನ್ನೂ ವಿಶೇಷ ಜಾಸ್ತಿ ಅವ್ರಿದ್ದಾರೆ. ಆ ಥರ ರಾತ್ರಿ ಹೊತ್ತೆಲ್ಲ ಹೋಗಿ ಅಲ್ಲೆಲ್ಲ ಕೊಂತಮ್ಮನ ಪೂಜೆಗೆ ಅದೆಲ್ಲ ಹೋಗಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಆ ಥರ ಅವ್ರು ಬರ್ತಾ ಇದ್ರು. ಅವರು ಅದೇ ಥರ ಬೆಳೆದವರು. ನಮ್ಮ ಮನೇಲಿ ಎಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ರಲ್ಲ ಬೇಗ ಬೇಗ. ಹಾಗೆಲ್ಲ ಎಲ್ಲ 8 ವರ್ಷಕ್ಕೆ 9 ವರ್ಷಕ್ಕೆ ಮದುವೆ ಮಾಡ್ಬಿಡೋರು. ಆ ಥರನೇ ಎಲ್ಲ ಮಕ್ಕಳಿಗೂ ಮದುವೆ ಮಾಡಿ ಆಮೇಲೆ ಮದುವೆ ಮಾಡಿ ದೊಡ್ಡಮ್ಮ ಅವರು ಹೊರಟೋಗ್ಬಿಟ್ರು. ನಾಗು ದೊಡ್ಡಮ್ಮನೆ ಇನ್ನೊಬ್ರು ಜಯಕ್ಕ ಅವರೊಬ್ರು ಇದ್ರು. ಅವರು ಸ್ವಲ್ಪ ಲೇಟ್ ಆಯಿತು ಮದುವೆ ಮಾಡೋರು. ಅವ್ರು ಒಂಥರ ಏನು ಮದುವೆ ಮಾಡ್ಕೊಂಡು ಎಲ್ಲ ಒಪ್ಕೋತಾ ಇದ್ರು. ಮದುವೆ ಮಾಡ್ಕೊಂಡು ಹೋಗೋದು ನಾಳೆ ನನ್ನ ವಾರ ಇದೆ ಮದುವೆ ಅನ್ನುವಾಗ ಇದ್ದಕ್ಕಿದ್ದಾಗೆ ಕ್ಯಾನ್ಸರ್ ಆ ಥರ ಆಗ್ಬಿಡ್ತು ಅವ್ರಿಗೆ. 3 ಮದುವೆ ಆಗ್ತದೆ ನಮ್ಗೆ 3 ಸಾರಿ ಹಾಗಾಗಿದೆ. ಆ ಥರ ಮಾಡಿ ನಮ್ಮಪ್ಪ ಏನು ಅಂತಾರೇ ಇಲ್ಲ. ಒಂದಷ್ಟು ಪದ ಎಲ್ಲ ಕೊಟ್ಟಿರೋರು. ಹೋಗಿ ಬಿಡೋರು, ಋಣ ಯಾವ ತನಕ ಅದೇ ಅಂತೀವಿ ಹಾಗೆ ಮಾಡಿ ಪಾಪ ಮಕ್ಕಳಿಗೆಲ್ಲ ಆ ಥರ ಮಾಡ್ಬಿಟ್ರು. ಅವಳೊಬ್ಳು ಮಾತ್ರ ಅವಳೊಬ್ಳಿಗೆ ಈ ಪೆಟ್ಟು 22 ವರ್ಷ 24 ವರ್ಷ 25 ವರ್ಷ ಆಯ್ತು ಮದುವೆ ಲೇಟ್ ಹೋಗ್ಬಿಟ್ಟು. ಅಷ್ಟೊತ್ತಿಗೆ ಹಿರಿಯ ಮಾವ ಎಲ್ಲ ಕಾಲೇಜಲ್ಲಿ ಓದ್ತಾ ಇದ್ರು. ಗಂಡು ಮಕ್ಕಳು ಇದ್ದಿದ್ದಲ್ಲ. ಕಿಟ್ಟು ಮಾವ SLC ಓದ್ತಾ ಇದ್ದ. ನಾವು 8 ವರ್ಷ ಇನ್ನೂ ಚಿಕ್ಕ ಹುಡು ಲಾಸ್ಟ್ ನಾವು ಕೊನೆ ಅವಳರು ನಾನು. ಹಾಗೆ ಆ ಥರ ನಾನಿದ್ದಾರೆ. ಊರಲ್ಲಿ ಎಲ್ಲ ಬೇಕಾದ್ರೆ ಎಲ್ಲ ನಾವು ಬ್ರಾಹ್ಮಣರಲ್ವಾ, ಅದರಿಂದ ಅವರು ಜನ ಹೊಂದಾವಣಿಕೆ ಎಲ್ಲ ಇತ್ತು. ಎಲ್ಲ ನಮ್ಮ ಮನೆಗೆ ಗೌರಿ ಗಣೇಶನ್ ಕೂರಿಸೋದು, ಆಮೇಲೆ ಅವರೆಲ್ಲ ಬರೋದು, ಪೂಜೆಗೆ ಬರೋರು, ಎಲ್ಲ ನೋಡೋದು ಮಾಡೋದು ಈ ಥರ ಎಲ್ಲ ಇರ್ತಿತ್ತು. ಪೂಜೆ ಒಬ್ಬರಂದ್ರೆ ಎಲ್ಲ ಒಂಥರ ಬ್ರಾಹ್ಮಣರು ಒಂದು ಅಭಿಮಾನ ಇರ್ತಿತ್ತು ಅವಾಗಿನ ಕಾಲಕ್ಕೆ. ಎಲ್ಲ ತುಂಬ ಒಂಥರ ಆಗಲೇ ಒಂಥರ ಆಗಿನ ಇದೆ ಪರಿಸ್ಥಿತಿ. ಆಗಿನ ಕಾಲದಲ್ಲಿ ಹಾಗಿತ್ತು. ಒಂದು ಬೆಳೆ ಬೆಳೆದ ತಕ್ಷಣ ನಾವು ತಿನ್ಬಾರ್ದು, ಫಸ್ಟ್ ಬ್ರಾಹ್ಮಣರು ಕೊಡಬೇಕು. ಇನ್ನೊಂದು ಒಳ್ಳೆ ಭಾವನೆ, ಏನೋ ಒಬ್ರು ಕೊಟ್ವಿ ನಾವು ಅನ್ನೋದು ಒಂದು ತೃಪ್ತಿ. ಏನೇ ಒಂದು ಬೆಳೆ, ತರಕಾರಿ ಆಗಲಿ ಏನೇ ಒಂದು ಬೆಳೀಲಿ ಮನೇಲಿ ಬೆಳೆದಿದ್ದು ಫಸ್ಟ್ ತಂದು ಬ್ರಾಹ್ಮಣ ಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆಗಳಲ್ಲಿ ಹಸು ಕರು ಹಾಕೋದಿಲ್ಲ. ಕರು ಹಾಕಿದ್ರೆ ನಾವೇನು ಮಾಡ್ತಿದ್ವು, ಕರು ಹೋಗಿ ಗಿಣ್ಣ ಕಾಯಿಸೋದು. ಆಮೇಲೆ ಇಡ್ಲಿ ಎಲ್ಲ ಮಾಡ್ತಾ ಇದ್ವಿ. ಇಡ್ಲಿ ನಮಗೆ ತುಂಬಾ ಇಷ್ಟ. ಗಿಣ್ಣಗಳು ಅಂದ್ರೆ ತುಂಬಾ ಕರು ಹಾಕ್ಬಿಟ್ರೆ ಖುಷಿ ನಮಗೆಲ್ಲ. ಆಮೇಲೆ ನಮ್ಮನ್ನ ಪೂಜೆ ಮಾಡ್ಸೋಕೆ ಕಳ್ಸೋದು. ಗಿಣ್ಣ ತಗೊಂಡೋಗು ಬಸವನ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಅಲ್ಲಿ ಚೀರ್ನಹಳ್ಳಿ ಅಂತ ನಮ್ಮ ಊರು ತಗೊಂಡಿದೆ. ಆ ಊರಿಗೆ ಹೋಗಿ ದನ ಕರು ಹಾಕಿದ್ರೆ ಅಲ್ಲಿಗೆ ಒಂದು ಪೂಜೆ ಮಾಡಿಸ್ಬೇಕು. ಚೀರ್ನಹಳ್ಳಿ ಬಸಪ್ಪನಿಗೆ ಬಸವಣ್ಣ ಅವನಿಗೆ ದನ ಮನೇಲಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಪೂಜೆ ಮಾಡ್ಕೊಂಡ್ಬರ್ಬೇಕು. ಆಗ ನಾವು ಹೋಗೋದು ಪೂಜೆ ಮಾಡ್ಕೊಂಡ್ಬರಕ್ಕೆ. ಖುಷಿ ನಮ್ಗೆ. ಗಿಣ್ಣ ಸಿಕ್ಕುತ್ತಲ್ಲ ಅಂದ್ಬಿಟ್ಟು ನಾವೇ ಹೋಗೋದು. ಚೀರ್ನಹಳ್ಳಿ ಬಸಪ್ಪನಿಗೆ ತಗೊಂಡು ಅವನಿಗೆಲ್ಲ ತಿನ್ನಿಸ್ಬೇಕು ಬಾಯಿಗೆ. ಗಿಣ್ಣಲ್ಲೆಲ್ಲ ಅವ್ನಿಗೆ ಹಚ್ಚಿ ಬಿಟ್ಟು ಅವ್ರಿಗೆಲ್ಲ ಪೂಜೆ ಮಾಡಿ ಮಂಗಳತೆ ಮಾಡ್ಕೊಂಡು ಇನ್ನೊಂದು ವರ್ಷ ಬೇಗ ಹಸು ಕರ ಮಾಡಪ್ಪ ಅಂತ ಅವ್ನಿಗೆ ಹೇಳ್ಕೊಂಡು ನಾವು ನಮಸ್ಕಾರ ಮಾಡ್ಕೊಂಡು ಗಿಣ್ಣ ತಿನ್ಕೊಂಡು ಅಚ್ಚುಕಟ್ಟಾಗಿ ಕಾಯಿ ಪೂಜೆ ಹೊಡ್ಸ್ಬಿಟ್ಟು ಅಲ್ಲಿ ಗಿಣ್ಣ ತಿನ್ಕೊಂಡ್ ಬರ್ತೀವಿ. ನಾವು ಅವನಿಗೆ ಕೊಟ್ಬಿಟ್ಟು ಇನ್ನು ಉಳಿದಿರೋ ಮನೆಗೇನ್ ಬೇಕಿಲ್ಲ, ನಮ್ಗಳಿಗೆ ಮನೆಗೆಲ್ಲ ಹಣ್ಣು ಕಾಯಿ ಆ ಥರ ಕಾಯಿ ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ತಗೊಂಡೋಗಿ ಮನೆಗೆಲ್ಲ ಹೋಗೋದು. ನಾವು ಚಿಕ್ಕ ವಯಸ್ಸಲ್ಲಿ ಗೊತ್ತಾ ನಮ್ಗೆ ಆ ಥರ ಖುಷಿ. ಬಸವಣ್ಣ ಪೂಜೆ ಮಾಡ್ಕೊಂಡು ಇವು ಕುರು ಹಾಕ್ತು ಖುಷಿ ಓಡಾಗೋದು. ಹಾಗೆಲ್ಲ ಮಾಡ್ತಾ ಇದ್ನು. ಹಾಗೆ ಎಲ್ಲ ರಾತ್ರಿ ಹೊತ್ತು ಕೂಸ್ಕೊಂಡು ಪಾಠ ಪ್ರವಚನಗಳೆಲ್ಲ ನಮ್ಮ ತಂದೆ ಹೇಳ್ಕೊಡೋದು. ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಮಗ್ಗಿಗಳು ನಮಗೆಲ್ಲ ಅವಾಗೆಲ್ಲ ತಳ್ಕ ಮಗ್ಗಿ ಜಾಸ್ತಿ ಹೇಳ್ಕೊಡ್ತಾರೆ. ತಾಳ್ಕ ಪಳ್ಕ 18 ಮಗ್ಗಿಗಳು ಹೇಳ್ತಾರೆ. ಹಾಗೆ ಬಾಯಲ್ಲೇ ಲೆಕ್ಕ, ಬಾಯಲ್ಲೇ ಪಾಠ ಎಲ್ಲ ಥರ ಹೇಳ್ಕೊಡ್ತಾರೆ. ದಾರಿ ಉದ್ದಕ್ಕೂ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಪ್ರತಿಯೊಂದು ಎಲ್ಲ ಹೇಳ್ಕೊಡೋದು. ಹಬ್ಬದ್ದು ಹುಣ್ಣಿಮೆದು ಪ್ರತಿಯೊಂದು ಯಾವುದೊಂದು ಎಲ್ಲ ವಿಷಯನೂ ಹೇಳ್ಕೊಡೋದು ಎಲ್ಲ ಮಾಡೋದು. ನಮ್ಮ ಮನೆಯಾಗ ಊರಲ್ಲಿ ತುಂಬ ಚೆನ್ನಾಗಿ ನಾವು ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಿ ನಮ್ಮ ಮಾಡ್ತಾ ಇದ್ವಿ ಎಲ್ಲ. ಹಾಗೆ ಎಲ್ಲ ಮಾಡ್ಕೊಡೋದು. ಹೀಗೆಲ್ಲ ಮಾಡ್ತಾ ಇದ್ವಿ ನಾವು. ಅವಾಗ ಏನಾಗೋದು ನಮ್ಗೆ ಎಲ್ಲ ಒಂದು ಪಾಠ ಪ್ರವಚನಗಳು ಹೇಳ್ಕೊಡ್ತಾ ಇರೋದು. ಒಂದೇ ತಗೊಂಡು ಮಧ್ಯೆ ಮಕ್ಳಿಗೆ ಬೇಜಾರಲ್ವಾ, ನಾವು ತಮಾಷೆ ಕತೆ ಹೇಳಿ ಹಾಗೆ ಕತೆ ಹೇಳೋಣ ಅಂದ್ರೆ ಹಾಗೆ ನೋಡಪ್ಪ ನಾವು ಇದ್ವಲ್ಲ ಮಾವತ್ತವ್ರು ಇದ್ವಲ್ಲ, ಮಾವತ್ತವ್ರ ಮೇಲೆ ನಾವಿದ್ವು.
ಆಗ ನಾನು ಹೀಗೆ ಮಾಡ್ತಾಯಿದ್ದೆ. ನಮ್ಮ ಹತ್ರ ನಮ್ಮ ಒಂದು ನಾನು ಬಸ್ಸನ್ನು ಸಾಕಿದ್ದೆ, ರಾಜ ಅಂತೇಳಿ. ಅವನಿಗೆ ರಾಮ ಅಂತ ಹೆಸರಿಟ್ಟಿದ್ದೆ. ಅವನಿಗೆ ಕುದುರೆ ಒಂಟೆ ಗಾಡಿ ಇತ್ತು ನನ್ನ ಹತ್ರ, ಓಡಿಸ್ತಾ ಇದ್ದೆ ನಾನು. ಕುದುರೆ ಇತ್ತು ನನ್ನ ಹತ್ರ, ಎಲ್ಲ ಕುದುರೆಗಳ ಹೋಗ್ತಾ ಇದ್ದೆ. ಆಗ ಈ ಇದನ್ನ ಊರೆಲ್ಲ ಅವಾಗ ಒಂಥರ ಎಲ್ಲ ನಮಗೆ ಬಾಗಿ ಕಟ್ಟಬೇಕು ಎಲ್ಲ. ನಾವು ನಮ್ಮ ಫಸ್ಟು ನಮ್ಮ ಬಸವ ಮುಂಚೆ ಹೋಗ್ತಾ ನಿಮ್ಮ ಬಸವ ಮುಂಚೆ ಹೋಗ್ತು ನೋಡೋಣ ಅಂತೇಳಿ ಆ ಥರ ಹಾಗಂತ ಅಂದ್ರಂತೆ. ಅದಕ್ಕೆ ನಮ್ಮ ಅಪ್ಪ ನೋಡೋಣ ಹಾಗಾದ್ರೆ ಅಂದ್ಬಿಟ್ಟು ಒಪ್ಕೊಂಡು ಓಡಿಸೋದು. ಏನೋ ನೋಡೋ ಅದೆಲ್ಲ ಹೇಳ್ತಾ ಇದ್ದಾರೆ, ಏನು ಮಾಡ್ತೇನೆ ಅಂದ್ಬಿಟ್ಟು ಬಿಟ್ಟು ತಟ್ಟೋದಂತೆ. ನೋಡೋ ರಾಜ ಅಂತ ಓಡೋದು ಆ ಬಸವನಿಗೆ ತಗೋ ಒಟ್ಟ. ಹೌದು, ನೀವು ಓಡಿದ್ದು ಅಷ್ಟರ ಮಟ್ಟಿಗೆ ಫಸ್ಟ್ ಪ್ರೈಸ್ ತಗೊಂಡ್ಬಿಟ್ಟೆ. ಆಗದೆಲ್ಲ ಹೇಳ್ತಾರೆ ಕತೆ ಹೇಳೋರು. ಆಮೇಲೆ ಅಲ್ಲಿ ಒಡವೆ ಅವರು ಎಣ್ಣೆ ಅದೆಲ್ಲ ಸ್ವಲ್ಪ ಬಿಸ್ಕಿಟ್ ಆಡೋದು ಫ್ರೆಂಡ್ಸು. ಸುಮ್ಮನೆ ಜೊತೆಲಿ ದುಡ್ಡು ಕಾಸು ಕಟ್ಕೋಬೇಕು ಅಂತ ಅಂತಲ್ಲ, ಸುಮ್ಮನೆ ಥರ ಖುಷಿಗೆ ಅವ್ರು ಯಾವಾಗಲೂ ಸರಿ. ಇವ್ರೇನು ಮಾಡ್ಯಾರೆ, ಅವತ್ತು ಬಂದ್ಯಾರೆ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾರೆ. ಇವ್ರೇನು ಮಾಡ್ಯಾರೆ, ಬೆಳಗ್ಗೆ ಎಣ್ಣೆ ನೀರು ಹಾಕೊಂಡ್ಯಾರೆ. ಎಲ್ಲ ಒಡವೆ ಅವಾಗ ಹಿಂದೆ ಒಡವೆಗಳು ತುಂಬ ಹಾಕೋತಾ ಇದ್ರು. ಇಲ್ಲಿಗೆಲ್ಲ ಕಪ್ಪ ಕಡ್ಕ ಅನ್ಕೊಂಡು ಕತ್ಕೊಂಡು ಅಂತೆಲ್ಲ ಬೇಕಾದಷ್ಟು ಅವಾಗೆಲ್ಲ ಹಾಕೋತಾ ಇದ್ರು. ಮುನ್ನುಸು ಹಾಕೋದು. ಆಗ ಅದನ್ನೆಲ್ಲ ಹಾಕೊಂಡ್ಯಾರೆ, ಎಲ್ಲ ಬಿಚ್ಚಿ ಒಂದು ಹೊರೆಯಲ್ಲಿ ಇಟ್ಟಿದ್ದಾರೆ. ಒಡವೆಲ್ಲ ಸರ ಕತ್ತಿಗೆ ಉಂಗುರ ಎಲ್ಲ ಈಗ ಹಾಕೋತಾ ಇದ್ದಾರೆ. ಅಷ್ಟೊಂದೆಲ್ಲ ಬಿಚ್ಚಿ ಎಲ್ಲ ಕಟ್ಟಿ ಇಟ್ಟಿದ್ದಾರೆ. ಆಮೇಲೆ ಸ್ನಾನ ಮಾಡಿ ಇವ್ರ ಪಡೆಗೆ ನೀರು ಹಾಕೊಂಡ್ಬಂದ್ರು. ಊಟ ಆಯ್ತು, ಮಲ್ಕೊಂಡ್ಬಿಟ್ರು. ಒಡವೆ ಹಾಕೊಂಡಿದ್ದ ಅಷ್ಟೊಂದು ಫ್ರೆಂಡ್ಸ್ ಎಲ್ಲ ಬಂದರು. ಆಮೇಲೆ ಬಂದರೆ ಕೂಗ್ತಾರೆ 500. ಅವರೆಲ್ಲ ಹಿಂದೆ 500 ಕೊಟ್ಟು ಏನೋ ಬಂದರು ಅಂತ ಅಂತಾರೆ. ಆಮೇಲೆ ಅವಾಗ ಎಲ್ಲ ಇದಕ್ಕೆ ಇವತ್ತೆಲ್ಲ ಬಿಚ್ಚಿ ಬಿಟ್ಬಿಟ್ಟಿದ್ರಿ. ಏನು ಇಲ್ಲ ಕಣ, ಬೆಳಗ್ಗೆ ಎಣ್ಣೆ ನೀರು ಹಾಕೊಂಡೆ, ಅದಕ್ಕೆ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ ಅಂತ. ಸರಿ ಹೋಗಿ ಮೊದಲು ಹಾಕೊಂಬನ್ನಿ, ಒಂಥರ ದಿನ ಹಾಕೊಂಡಿದ್ರು ಬಿಚ್ಚಿಬಿಟ್ಟು ಒಂಥರ ಇದೆ. ಆಮೇಲೆ ಆಟ ಹಂಗೆ ನೋಡಕ್ಕಾಗಲ್ಲ, ಇದನ್ನ ಹಾಕೊಂಡ್ಬಿಡಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಇವ್ರೇನು ಮಾಡ್ತಾರೆ, ಹೋಗ್ತಾರೆ ಒಳಕ್ಕೆ, ಅಲ್ಲಿ ನೋಡ್ತಾರೆ ಪಟ್ಟಣನೇ ಇಲ್ಲ, ಸುತ್ತಿಟ್ಟು ಕಟ್ಟಿಟ್ಟಿದ್ದು ಒಡಗಳೇ ಇಲ್ಲ. ಮನೇಲಿ ಎಲ್ಲಾರನ್ನೂ ಕೇಳ್ತಾರೆ. ಇನ್ನೇ ಇರ್ತಲ್ಲ ಮನೆ ಹೆಂಡತಿ ಮಕ್ಕಳು ಎಲ್ಲ ಇದ್ದವ್ರು ಎಲ್ಲರೂ ಕೇಳ್ತಾರೆ. ನಾನು ನೋಡಿ ನಂಗೆ ಗೊತ್ತಿಲ್ವಲ್ಲ, ನೀವೆಲ್ಲಿ ಇಟ್ಟಿದ್ದು ಅಲ್ಲೇ ಇರ್ಬೇಕು ನೋಡಿ ಅಂತ ಅವ್ರನ್ನೇ ಅಂತಾರೆ. ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಇಲ್ಲ. ನೋಡ್ರೆ ಹಿಂಗಾಯ್ತಲ್ಲ ಈ ಕತೆ, ಇದೇನಿದೆ ಎಲ್ಲಿ ಹುಡುಕೋದ ಅಂತ ಅವ್ರನ್ನೆಲ್ಲ ಫ್ರೆಂಡ್ಸ್ಗಳು ಹೇಳ್ತಾರೆ. ಅಯ್ಯೋ ಕರ್ಮೆ, ಸರಿ ಹೋಗ್ಲಿ ಬನ್ನಿರಿ ನೋಡೋಣ ಏನಾಯ್ತು ಅಂತ ಅಂದ್ಬಿಟ್ಟು ಅವ್ರನ್ನ ಹೋಗೋಣ ಬನ್ನಿ ಅವ್ರು ಇರಲಿ 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 ಇರಲಿ. ಸರಿ ಅವಾಗ ಏನು ಮಾಡಿದ್ರು ಅವರು, ಹಾಗಂತ ಹೇಳ್ಬಿಟ್ಟು ಸರಿ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ ಅಂತ ಹೇಳಿ ಅಲ್ಲೊಬ್ಬರ ಮನೆಗೆ ಇಲ್ಲಿ ಬನ್ನಿ ಹೋಗೋಣ ಅಂದ್ಬಿಟ್ಟು ಎಲ್ಲರ ಜೊತೆ ಕರ್ಕೊಂಡು ಹೋಗ್ತಾರೆ. ಆ ಮನೆ ಏನು ಒಂದು ದೊಡ್ಡದೊಂದು ಮನೆ, ದೊಡ್ಡ ರೈತರದ್ದು ದೊಡ್ಡ ತೊಟ್ಟಿ ಮನೆ. ಆ ಮನೆ ಏನು ಅಂತಾರಲ್ಲ ಹಿಂಗೆ ಹಿಂದಕ್ಕಾದ ಮನೆಗಳು, ದೊಡ್ಡ ಮನೆ. ಆ ದೊಡ್ಡ ಮನೆಯಲ್ಲಿ ಹೆಂಗೆ ಅಂದರೆ ಒಂದು ದೆವ್ವ ವಾಸ ದೆವ್ವ ಇದೆ. ಅವನ್ನ ಮಕ್ಕಳನ್ನೆಲ್ಲ ತೊಟ್ಲಲ್ಲಿ ಮರೆಸಿದ್ರೆ ತೊಟ್ಲು ತೂಗೋದು. ಆಗ ದೆವ್ವ ಅದು ತುಂಬಾ ಆಸೆ, ತುಂಬಾ ಆಸೆ ಅದಕ್ಕೆ. ಅವಾಗ ಹಿಂದೆ ಈ ತೊಟ್ಲು ಮರದ ತೊಟ್ಲು ಅಂತ ಇಷ್ಟ ಅಗಲಿಕೆ ಇರುತ್ತಲ್ಲಮ್ಮ, ದೊಡ್ಡದು ಅಗಲವಾಗಿರ್ತಾರೆ ಮರ ತೊಟ್ಲು, ಅಂತ ತೊಟ್ಲನ್ನು ಮಲಗಿಸ್ತಾ ಇದ್ರು ಮಕ್ಕಳು. ಅವಾಗ ಏನು ಮಾಡಿ ಇವ್ರು ಏನು ಮಾಡೋದು, ಬಂದು ತೂಗೋದಂತೆ ಮಕ್ಕಳು. ನೀನು ಯಾಕೆ ಹಿಂಗೆ ತೂಗ್ತೀಯ ಅಂದರೆ, ಅಯ್ಯ ಹೋಗು ನೀನು, ಅದು ಹತ್ರ ಕೇಳು, ಸತ್ರ ಕೇಳು, ನಿನ್ಗೆ ಯಾಕೆ ಬೇಕು, ನಾನು ಹೆಂಗೋ ತೂಕೋತೀನಿ ಅಂತ ದೇವ ಮಾತಾಡೋದು. ಅವ್ರ ಮನೇಲಿ ಮಾತಾಡೋದು ಆ ಥರ ಎಲ್ಲ ಮನೇಲಿ ನಡೀತಾ ಇತ್ತು. ದೇವ ಮನೇಲಿ ಅದೆಲ್ಲ ಇತ್ತಂತ, ಒಳ್ಳೆ ದೇವ ಹಾಗೆ. ಆಮೇಲೆ ಆ ಥರ ನಾವು ಕೇಳಿರೋದು ಅದನ್ನ ಕತೆ. ಆಮೇಲೆ ಏನು ಮಾಡಿದಾಗ ನಮ್ಗೆ ನಮ್ಮ ತಂದೆ ನಮ್ಗೆ ಹೇಳಿದ್ರು. ಆಮೇಲೆ ಇವ್ರೇನು ಮಾಡ್ಯಾರ, ಹೋದ್ರು ಸರಿ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಏನು ಮಾಡಿದೆ, ಜೊತೆ ಕರ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಹೇಳ್ತಾನೆ, ಬನ್ನಿ ಅಂತ ಮನೆಯಲ್ಲಿ ಕೂಗ್ತಾರಲ್ಲ, ಮನೆಯವರು ಬಂದ್ರಲ್ಲ ಬನ್ನಿ ಅಂತಾರೆ. ಅಲ್ಗ ಇವರು ಅಂತ ನಮ್ಗೆ ಗೊತ್ತಾಯ್ತು. ಅವನ ಆ ಹಾರೋಯಿನ ಅವಾಗೆಲ್ಲ ಬ್ರಾಹ್ಮಣ ಅನ್ನೋಕ್ಕೆ ಹಾರೋಯ್ಯ ಅನ್ನೋದು ಆ ಥರ ಎಲ್ಲ ಅನ್ನೋರು. ಹಾರೋಯಿನ ಒಳಗೆ ಬರಬೇಡ ಅನ್ನು ನಮ್ಗೆ ಗೊತ್ತಿಲ್ಲ, ಹೋಗು ಅದೇ ಪಟ್ಟ ಅಲ್ಲಿ ಒಳಗಾಡು, ಅಲ್ಲಿ ಪಟ್ಟ ಬೆಳಗ್ಗೆ ಏನು ಇಟ್ಟಿದ್ದು ಅಲ್ಲೇ ಇರುತ್ತೆ, ತಗೊಂಡು ಹಾಕು ಅಂತ ಹೇಳು, ನನಗೆಲ್ಲ ಗೊತ್ತು, ನನಗೇನು ಬರಬೇಡ ಇದೆ ಒಳಗೆ, ಒಳಗೆ ಸೇರಿಸ್ಬೇಡಿ, ಒಳಗೆ ಕರ್ಕೊಂಬರ್ಬೇಡಿ ಅವ್ರನ್ನ ಅಂತ ದೆವ್ವ ಹೇಳಿದ್ದು. ಇವರು ಯಾತಕ್ಕೆ ಹಾಗಂತಂದ್ರೆ ನಮ್ಮ ಬ್ರಾಹ್ಮಣರು ಅಂತ ದೇವ್ಗಳಿಗಾಗಲ್ಲ. ಅವರು ದೇವ್ರ ಪೂಜೆ ಸಂಜಾವನೆ ಗಾಯತ್ರಿ ಜಪ ಎಲ್ಲ ಮಾಡ್ತಾರಲ್ಲ, ಅದ್ರ ದೇವಗಳಿಗೆ
ಅದು ದೆವ್ವ ಬಂತು ಅಂದರೆ ಅವ್ರು ಏನು ಮಾಡೋದು ಜನ್ಮದ ಕಟ್ಕೊಂಡು ಜಾಗೃತಿ ಜಪ ಮಾಡ್ತಿದ್ರೆ ಆ ದೇವ್ರುಗಳು ಅಷ್ಟು ದೂರ ಹತ್ರ ಬರ್ತಾ ಇರಲಿಲ್ಲ ಆ ಥರ ಅವಾಗೆಲ್ಲ ಹಾಗೆ ಅದರಿಂದ ಇವರು ಅದೆಲ್ಲ ಮಾಡೋದ್ರಿಂದ ಅವ್ರನ್ನ ಒಳಕ್ಕೆ ಮನೆ ಕರ್ಕೊಂಡು ಬರ್ಬೇಡ ಅಂತ ಹೇಳಿ ಅವ್ನು ಹೋಗುನಿ ಅಂದಿದೆ ಅಂತ ಆ ಥರ ಒಳ್ಳೆ ಭಾವನೆಯಲ್ಲಿ ನಾವು ಸುಮ್ಮನೆ ಜೊತೆ ಒಂಥರ ಮಾತಾಡ್ತಾ ಇದ್ದೀವಿ ಅದು ಒಳ್ಳೆ ರೀತಿ ಒಳಗೆ ಆ ಥರ ಹೇಳಿ ಕಳಿಸ್ತು ಅಲ್ಲಿ ಇರುತ್ತೆ ತಗೊಂಡು ಹಾಕೊಂಡು ಹೋಗು ಅಂತ ಹೇಳಿ ಹೇಳ್ತು ಅವ್ರನ್ನ ಮಳಕ್ಕೆ ಕರ್ಕೊಂಡು ಬರ್ಬೇಡ ಅದಕ್ಕೆ ನಾವು ಗೊತ್ತಲ್ಲ ಅದಕ್ಕೆ ಏನು ಅವ್ರು ಬಂದವ್ರ ಜೊತೆ ಹೇಳ್ತಾವ್ರ ಸರಿ ಅಂತ ಇವ್ರು ಬಂದರು ವಾಪಸ್ ಅವ್ರನ್ನ ಕರ್ಕೊಂಡು ಬನ್ನಿ ಏನಾದ್ರು ಹೋಗೋಣ ಅಂದ್ಬಿಟ್ಟು ಆಗ ಹೋಗಿ ನೋಡಿ ಅಲ್ಲಿ ಇರುತ್ತಂತೆ ನೀವು ಇಟ್ಟಿರೋ ಲೈಬ್ರರಿ ಇರುತ್ತೆ ಅಂತ ಆಗ ಇವ್ರಿಗೆ ಹೇಳಿದ್ರು ಹೀಗೆ ಅವ್ರ ಮನೆ ಒಳಗೆ ಈ ದೆವ್ವ ವಾಸ ಇದೆ ಅದು ಯಾರೋ ಅವ್ರ ಕಾಲದವ್ರು ಬಂದದ್ದು ಅದು ಆ ಕಾಲದಿಂದ ಅದು ಅಲ್ಲಿದೆ ಅದಕ್ಕೆ ವಿಮೋಚನೆ ಆಗಿಲ್ಲ ಆ ಥರ ಇವ್ರಿಗೆ ಹೇಳಿದ್ದಾರೆ ಸರಿ ಬಿಡು ಅಂದ್ಬಿಟ್ಟು ಅವ್ರು ಬಂದು ಮನೆ ನೋಡಿದ್ರು ಮನೆ ಅದೇ ಜಾಗದಲ್ಲಿ ಇದೆ ಯಾರು ಗೊತ್ತಿಲ್ಲ ಇವ್ರು ಯಾರು ಕೇಳಬೇಕು ಇನ್ಯಾರು ಬೇಕು ನಮ್ಗೆ ಯಾಕೆ ನಮ್ಮ ಒಡೆ ನಮ್ಗೆ ಬಂತಲ್ಲ ನಾನು ಅನ್ನಲ್ಲ ಸರಿ ಗೊತ್ತಾಯ್ತು ಆ ಥರ ಆಯ್ತು ಹಾಗೆ ಅದಕ್ಕೆ ಸರಿ ಏನು ಮಾಡ್ಬಿಟ್ರು ಇವರೇ ಮಾಡ್ಬಿಟ್ರು ಸರಿ ತಗೊಂಡ್ರು ಎಲ್ಲ ಹಾಕೊಂಡು ಕೂತ್ಕೊಂಡು ಕೆಲಸ ಮಾಡಿಕೊಂಡು ಅವ್ರು ಈ ಥರ ಇದೆಲ್ಲ ಒಂದೊಂದು ಕತೆ ಒಂದೊಂದ್ಸತಿ ಯಾವತ್ತಾರ ಒಂದೊಂದು ದಿವಸ ಆ ಥರ ಒಂದು ಹೇಳಿದ್ರು ಇನ್ನೊಂದ್ಸತಿ ಇನ್ನು ಹೀಗೆ ಇನ್ನೊಂದ್ಸತಿ ಅವರು ಶಾನ್ಬೋದಲ್ವಾ ರಾತ್ರಿ ಏನು ಮಾಡಿ ನಾಳೆಗೆ ಕೋರ್ಟ್ಗೆ ಇದು ವಸೂಲಿ ಮಾಡಬೇಕು ಇವರು ಮೇಲಧಿಕಾರಿಗಳು ಬರ್ತಾರಲ್ಲ ಬಂದ್ಬಿಡ್ತಾರೆ ಹೋಗ್ಬೇಕು ಹಳ್ಳಿಗೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಎಬ್ಬಿಸ್ಬಿಟ್ಟು ಬೇಗ ನನಗೆ ಬೇಗ ಹೊಟ್ಟೆ ಮುಚ್ಚಿ ಹಿಟ್ಟು ಅವಾಗೆಲ್ಲ ಅವರು ಹೋಗ್ಬೇಕಾದ್ರೆ ತಿನ್ನಕ್ಕೆ ಟೈಮ್ ಇರೋಲ್ವಲ್ಲ ಹೋಗೋಕ್ಕೆ ಅಲ್ಲಿ ಹೋಗಿ ಮಾಡ್ಕೊಳಕ್ಕಾಗಲ್ಲ ಅವರು ಹಳ್ಳಿಗೆ ಹೋದರೆ ಇವರೇ ಅಡುಗೆ ಮಾಡ್ಕೋಬೇಕು ಇದು ಯಾರ ಮನೆ ಅಡುಗೆ ಊಟ ಮಾಡ್ತಿರ್ಲಿಲ್ಲ ಇವ್ರು ಬಂದು ಅವ್ರಿಗೆ ಒಂದು ಮನೆ ಇಟ್ಟಿರೋರು ಐನೂರು ಬರ್ತಾರಲ್ಲ ಶಾಲೆಗೆ ಬರ್ತಾರಲ್ಲ ಅವ್ರು ಅಡುಗೆ ಮಾಡ್ಬೇಕು ಒಂದು ಮನೆ ಸಾಸು ಗುಡಿಸಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಮನೆ ರೆಡಿ ಮಾಡಿ ಜಾಗ ಮಾಡಿ ಇಟ್ಬಿಡೋದು ಅವರು ಪಾತ್ರೆ ಅಕ್ಕಿ ಬೇಳೆ ಪ್ರತಿಯೊಂದು ಏವರೇ ಮಾಡೋದು ಹೋಗೋದು ಒಂದು ಬಾವಿಲಿ ನೀರಿಗೆ ಸೇರ್ಕೊಂಡ್ಬರೋದು ತಗೊಂಡು ಇಟ್ಕೊಂಡು ತಾವೇ ಅಡುಗೆ ಮಾಡ್ಕೊಂಡು ಸ್ವತವಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇವರು ಉಳಿದಿದ್ದನ್ನು ಅವ್ರು ಇಟ್ಬಿಡೋದು ಅವ್ರು ಇಟ್ಬಿಡೋದು ಅವ್ರ ಕಡೆ ಅವ್ರನ್ನ ಹಾಕೊಂಡು ಊಟ ಮಾಡ್ಕೊಂಡು ಪಾತ್ರೆ ತೊಳೆದು ಇವರು ತಂದು ಕೊಟ್ಬಿಡೋದು ಬಂದು ಎಲ್ಲ ಸಾಸಿ ಕುಡಿಸಿ ಅವರೇ ಮಾಡೋದು ಆ ಥರ ಅಡುಗೆ ಮಾತ್ರ ಇವರು ಬೇಯಿಸ್ಕೊಳ್ಳೋದು ಆ ಥರ ಮಾಡ್ತಾ ಇದ್ರು ಹಳ್ಳಿಲಿ ಹಾಗೆ ಅದಕ್ಕೋಸ್ಕರ ಐದನೇ ಮಾಡ್ಯಾರ ಇನ್ನು ಹೋದ್ರೆ ಇನ್ನು ಹೋಗಿ ಎಷ್ಟೊತ್ತು ಸೇರ್ಬೇಕಲ್ಲ ಹೋಗ್ಬೇಕು 12 ಮೈಲಿ 15 ಮೈಲಿ ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕು ಒಂದೊಂದ್ಸತಿ ಗಾಡಿ ಸಿಕ್ಕಿದ್ರಿಂದ ಅಷ್ಟೊತ್ತು ಇವ್ರೇನು ಮಾಡಿದ್ರು ಇವ್ರ ಹತ್ರ ಏನು ಇಟ್ಕೊಂಡಿರಲಿಲ್ಲ ಯಾವಾಗ ನಮ್ಮ ತಂದೆ ಹತ್ರ ಇತ್ತು ಅವಾಗೆಲ್ಲ ಹಿಂದೆ ಇದ್ದಿದ್ದನ್ನೆಲ್ಲ ಅವ ಬೇಡ ಅಂತೇಳಿ ಎಲ್ಲ ಬಿಟ್ಟಾಕ್ಬಿಟ್ಟಿದ್ರಲ್ಲ ಅದರಿಂದ ಮತ್ತೆ ಅದನ್ನು ಮಾಡಿ ನಾವು ತಂದು ಇಟ್ಕೊಳ್ಳಿಲ್ಲ ಆ ಥರ ಆಗೋಯ್ತು ಅದಕ್ಕೋಸ್ಕರ ಏನಾಗೋಯ್ತು ಹಳ್ಳಿಗೆ ಹೋಗ್ಬೇಕು ಅಷ್ಟೊತ್ತಿಗೆ ಹಿಟ್ಟು ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಹಿಟ್ಟೇನಾಗುತ್ತೆ ಹಿಟ್ಟು ಊಟ ಮಾಡಿಬಿಟ್ರೆ ಹಚ್ಚಿಬಿರಲ್ಲ ಬೇಗ ತಿಂಡಿ ತಿನ್ಬೇಕು ಅನ್ನೋ ಚೆನ್ನಾಗಿಲ್ಲ ಇನ್ನೇನು ತಿನ್ನಾಗಿಲ್ಲ ಹಿಂದೆಲ್ಲ ಎಲ್ಲೂ ಹೋಗ್ತಿರೋ ಎಲ್ಲೂ ತಿಂತಾಗಿಲ್ಲ ತೀರಾ ನಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಬಲ ಶಕ್ತಿ ಇರುತ್ತೆ ಅಂದ್ಕೊಂಡು ಅವ್ರು ಆ ಥರ ಹಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಹೋಗ್ತಾ ದಾರಿಯಲ್ಲಿ ಒಂದು ಕಡೆ ಅವರು ನೆಶ ಅಭ್ಯಾಸ ಅವಾಗ ನೆಶ ಉಜ್ಜಿ ನೆಶ ಸೇರಿದ್ರು ನಾವೆಲ್ಲ ಕೊಟ್ಕೊಡ್ತಿದ್ವಿ ನಮ್ಮ ಅಪ್ಪಗೆ ನೆಶ ಹೊಗೆ ಸೊಪ್ಪು ತಂದ್ಬಿಟ್ಟು ಹೊಗೆ ಸೊಪ್ಪು ತೊಗೊಂಡು ಬಿಡಿಸಿ ಅದನ್ನ ಅದಕ್ಕೆ ನೀರು ತುಂಬಿಸಿ ಅದನ್ನ ಬಟ್ಟೆ ಸುತ್ತ ಕಟ್ಟಿ ನೆನಿಬೇಕದು ಮೆತ್ತಗಾಗಬೇಕು ಆ ಮೆತ್ತಗಾದನ್ನ ಕುಟ್ಟೋದು ಕಟ್ಟಿರೋದು ಅದಕ್ಕಾಗಿ ಈ ನಾವು ಇದಕ್ಕೊಂಡು ಹೋಗ್ತೀವಲ್ಲ ಅದೇ ಕುಟ ಕಲ್ಲು ಅದೇ ಕುಟಾಣಿ ಥರ ಕಲ್ಲು ಅದಕ್ಕೊಂದು ಕಲ್ಲು ಬೇರೆ ನೆಶ ಕುಟ್ಟಕ್ಕೆ ಸಪ್ರೇಟ್ ಕಲ್ಲು ಬಳ್ಳಲ್ಲಿ ಕುಟ್ಟಾಗಿಲ್ಲ ಸಪ್ರೇಟ್ ಅಡುಗೆ ಬೇರೆ ಹೋಯ್ತು ಅದಕ್ಕೋಸ್ಕರ ಸಪ್ರೇಟ್ ಒಂದು ಕಡೆ ಇಷ್ಟಾಗಲ್ಲ ಕಲ್ಲು ಮಾಡಿಸಿಟ್ಟಿರೋರು ಆ ಕಲ್ಲಲ್ಲಿ ಕುಟ್ಟೋದು ಕುಟ್ಟಿ ಅದು ನೋಡಿ ಎಷ್ಟು ಗಾಸು ಕರಿ ಉಂಡೆ ನೆಶ ಹಾಗಾಗೋದು ಅದನ್ನ ಅವ್ರಿಗೆ ಕೊಟ್ಬಿಟ್ರೆ ಅದನ್ನ ಡಬ್ಬಿ ಇಟ್ಕೊಳ್ಳೋದು ಅವ್ರೇನು ಮಾಡೋಂಥ ಊಟನ ಸುಣ್ಣ ಹಚ್ಚಿ ಅದು ತಿಕ್ಕಿ ಹೀಗೆ ಅದನ್ನ ಈಸು ಪುಡಿ ಮಾಡಿಕೊಂಡು ಮುಸೋದು ಆ ಥರ ಅದೊಂದು ಅಭ್ಯಾಸ ನೆಶದ ಪುಡಿ ಆ ಥರ ಹಾಗೆ ಮಾಡ್ಕೊಂಡು ಆ ಥರ ನಾವು ನೆಶಾಗ ನಾವು ಕುಟ್ಕೊಡ್ತೇವೆ ನಾವೆಲ್ಲ ಕುಟ್ಕೊಡ್ತೀವಿ ನಾವು ಕೊಟ್ಟು ನಮ್ಮ ಅಣ್ಣ ಕೊಟ್ಕೊಡ್ತೇವೆ ಅದೇ ಆ ಥರ ಆಮೇಲೆ ಸರಿ ಆಗ ಆ ಥರ ನೆಶ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡ್ಯಾರ ಅಲ್ಲೆಲ್ಲ ಸಗಣಿ ಇರ್ತಾ ಇದ್ದಾರೆ ಜನ ಇಲ್ಲ ಅಂತ ಇವ್ರ ಮನಸ್ಸಲ್ಲಿ ಒಬ್ಬರೇ ಇದ್ರು ಅವ್ರು ಅನ್ಕೋತಾರೆ ಹಾಗಂತ ಇವ್ರು ಎಷ್ಟೊತ್ತಾಗೋಯ್ತಾರೆ ನಾನು ಹೋಗಿ ಸೇರೋದು ಎಷ್ಟೊತ್ತಿಗೆ ಅಷ್ಟು ನಡ್ಕೊಂಡು ಮಗಳ ಅಂತ ಅನ್ಕೊಂಡು ಅನ್ಸ್ಕೊಂಡು ಗ್ಯಾಪ್ ಮಾತಾಡ್ಕೊಂಡು ತಪ್ಪಡ್ತಾಗ್ಲಿಯ ಕೂತ್ಕೊಂಡೆ ಅದು ಬಂತಂತೆ ನನಗೆ ರಕ್ಷ ಕೊಡಿ 500 ಅಂತ ಆಗ ಅದೇ ಮಾಡ್ತಂತೆ ಇವರು ಕೊಡ್ತೀನಿ ಹಿಂಗಂದು ಕೂಡಕ್ಕೆ ಹಿಂಗೆ ಕೊಡ್ತಾರೆ ಅದು ಕೈ ಹಿಂಗೆ ನಿಂತು ದೇವ್ರಿಗೆ ಕೈ ಹಿಂಗೆ ಬರ್ತಂತೆ ನಮ್ಮ ಕೈ ನೆಟ್ಟಿರುತ್ತೆ ಅದು ಹಿಂದೆ ಸುತ್ತಮುತ್ತ ಒಂಥರ ಹಿಂದೆ ಇಲ್ಲಿ ಮುಂದೆ ಬಂದಿರುತ್ತೆ ಈ ಬೆಟ್ಟಗಳು ನಮ್ಗೆ ಹೀಗಿದೆಯಲ್ಲ ಅದು ಡೈರೆಕ್ಟ್ ಹಿಂಗೆ ಒಂಥರ ಇರುತ್ತಂತೆ ಅದೇ ಒಂಥರ ಆ ಥರ ಅದಕ್ಕೆ ಆಗ ಸರಿ ಕೈ ಕೊಟ್ಬಿಟ್ರು ಕೈ ಹಾಕ್ಬಿಟ್ರು ಮೇಲೆ ಅದು ಧೈರ್ಯ ಬಂದು ಇಸ್ಕೊಂಡ್ಬಿಡ್ತು ನೆಚ್ಚನ ನನಗೆ ಬೇಕಾಯ್ತು ಇವರು ನೋಡ್ಬಿಟ್ರು
ಸರಿ ಕೈ ನೋಡ್ತೇವೆ ಹತ್ರ ಹೋದ್ಮೇಲೆ ಹ್ಮ್. ನಾನು ಕೈ ನೋಡ್ತೇವೆ ಕೈಯ ಅಂತ ಕೂಗ್ತಂತೆ. ಹಾಗೆ ಆಮೇಲೆ ಅಷ್ಟೊತ್ತು ಸರಿ ಆ ಕಡೆಯಿಂದ ಯಾವ ಗಾಡಿಗಳಿಂದ ಬಂತು ಗೊಬ್ಬರದ ಗಾಡಿಗಳು, ಗೊಬ್ಬರ ಹೊಲಕ್ಕೆ ಗದ್ದೆಗಳಿಗೆ ಹಾಕ್ಬಿಟ್ಟು ಗೊಬ್ಬರ ತುಂಬ್ಕೊಂಡ್ಬರ್ತಾ ಇರ್ತಾರೆ. ಆಗ ಗೊಬ್ಬರ ಗಾಡಿಗಳು ಬಂತು. ಇವು ಇದೇ ಕೈನೂರ ಇಷ್ಟೊತ್ತಲ್ಲಿ ಇಲ್ಲಿ ಕೂತಿದ್ದೀರಿ ಅಂತ ಈಗ ಕೊಡೋ ಹೋಗ್ಬೇಕು, ಕೋಟಿಗೆ ವಸೂಲಿ ಮಾಡಬೇಕು, ಹೋಗ್ಬೇಕು. ಹಾಗೆ ತಹಸೀಲ್ದಾರ್ ಬರ್ತಾರೆ, ಆವತ್ತು ಬರ್ತಾರೆ ಅಂತ. ಸರಿ ಬನ್ನಿ ಇಷ್ಟೊತ್ತಲ್ಲಿ ಎಲ್ಲ ಬಂದು ನೀವು ಹೋಗೋಣ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿಲ್ಲ, ಟೈಮ್ ಗೊತ್ತಾಗಿಲ್ಲ ಅವ್ರಿಗೆ. ಹಾಗೆ ಟೈಮ್ ನೋಡ್ಕೊಳ್ಳಿಲ್ಲ, ಗೊತ್ತಾಗೋತಂದ್ರೆ ಇದು ಬಂದ್ಬಿಟ್ಟೆ. ಆಮೇಲೆ ಆಗ ಗಾಡೀಲಿ ಹೊತ್ಕೊಂಡು ಹಳ್ಳಿಗೆ ಹೋದ್ರು. ಆ ಥರ ಹೀಗೆ ಒಂದೊಂದು ಏನೇನೋ ಒಂದೊಂದು ನಮಗೆ ಕಥೆ ಹೇಳೋದು. ಹೀಗಿತ್ತು ಹಾಗಿತ್ತು, ನಮ್ಮ ಊರಲ್ಲಿ ಹೇಗಿತ್ತು, ಅದೇ ಬಾಣೇಶ್ವರ ದೇವಸ್ಥಾನ ಎಲ್ಲ ಪೂಜೆ ಮಾಡ್ತಿದ್ನು, ಈ ಥರ ಎಲ್ಲ ನಮಗೆ ಹೇಳ್ತಾ ಇದ್ರು. ಪ್ರತಿಯೊಂದೂ ನಮ್ಗೆ ಹೇಳ್ತಾ ಇದ್ರು. ಹಾಗೆ ಎಲ್ಲನೂ ಏನೋ ಅಂತ ಹೇಳೋದು. ಆಮೇಲೆ ಮದುವೆ ಮಾಡಿದ್ದು ನಿಮ್ಗೆ? ಆಮೇಲೆ ನಮ್ಮ ತಂದೆ ನಮ್ಗೆ ಅಷ್ಟೊತ್ತಿಗೆ ಎಲ್ಲ ಆಯಿತು, ಅವ್ರದ್ದು ಏಜ್ ಆಯಿತು. ಅಷ್ಟೊತ್ತಿಗೆ ಅವರು ನನಗೇನೋ 13 ವರ್ಷ ಅವಾಗ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಸತ್ತೋಗ್ಬಿಟ್ರು. ನಮ್ಮ ಅಕ್ಕದಾಗೆಲ್ಲ ಮದುವೆ ಮಾಡಿದ್ರು, ಎಲ್ಲರಿಗೂ ಮದುವೆ, ಅಣ್ಣಂಗೂ ಮದುವೆ ಮಾಡಿದ್ರು. ಲಾಸ್ಟ್ ನಾನು ನಮ್ಮ ಮನೆಗೆ ಬಿಡುದು. ನಾವು ಮನೆಯಲ್ಲೆಲ್ಲ ನಮಗೆ ಹಣ್ಣು ಹಂಪಲು ಬೇಕಾದಾಗೆ ತಿನ್ನಕ್ಕೆ. ನಮ್ಮ ಮರ ಇರ್ತಿತ್ತಲ್ಲ, ತೋಟ ಅಲ್ಲಿ ಹಲಸಿನಣ್ಣು, ಇವಾಗಲೂ ಹಲಸಿನಣ್ಣು ಮಾವಿನ ಬಂದಾಗ ನಮಗೆ ನೆನೆಸ್ಕೊತೀವಿ, ಜ್ಞಾಪಕ ಬರುತ್ತೆ. ಆ ಟೇಸ್ಟೇ ನಮ್ಗೆ ಇವಾಗ ಗೊತ್ತಾಗಲ್ಲ. ಅದು ಅಷ್ಟು ರುಚಿಯಾಗಿರ್ತದೆ ನಮಗೆ. ನಮ್ಮನ್ನ ಹಾಗೆ ಏನು ನೀವು ಯಾಕೆ ಇಷ್ಟೊತ್ತ ತಿಂತೀರಿ, ಅಷ್ಟೊತ್ತ ತಿಂತೀರಿ, ಯಾಕೆ ಇಷ್ಟು ತಿಂತೀರಿ, ಒಂದಿನ ತಿನ್ಬೋದು. ನಮ್ಮ ತಂದೆ ತಾಯಿ ನಮಗೆ ಇದು ಮಾಡಿ ರಿಸ್ಟ್ರಿಕ್ಷನ್ಸ್ ಮಾಡ್ತಿರಲಿಲ್ಲ. ಅವಾಗೆಲ್ಲ ನಮ್ಗೆ ಹೇಗೆ ನಾವು ಚಿಕ್ಕ ವಯಸ್ಸಲ್ಲಿ ಅವಾಗೆಲ್ಲ ಬೇಗ ನಾವು 7 ಗಂಟೆಗೆ ಸ್ಕೂಲ್ ಹೋಗ್ಬೇಕಾಗಿತ್ತು. ಬೆಳಗ್ಗೆ 7 ಗಂಟೆಗೆ ಹೋಗಿ ಮಾರ್ನಿಂಗ್ ಕ್ಲಾಸಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು 5 ಗಂಟೆಗೆ ನೀರು ಕಾಯಿಸಿ ಎಬ್ಸಿ ನಮ್ಗೆ ಸ್ನಾನ ಮಾಡಿಸಿ ತಲೆ ಬಾಚಿ ರೆಡಿ ಮಾಡಿ ಆಗೇನು ಮಾಡೋದು ಗೊತ್ತಾ, ಒಂದು ಇದು ಎಂಥದ್ದು ಒಂದಿಷ್ಟು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಯಾವುದೋ ಒಂದು ಹಿಟ್ಟು ಏನು ಮಾಡ್ತಾರೆ ಅಷ್ಟು ಉಪ್ಪು ಜೀರಿಗೆ ಹಾಕ್ಬಿಟ್ಟು ಕಲಿಸ್ಬಿಡೋದು. ಉಪ್ಪು ಜೀರಿಗೆ ಹಾಕ್ಬಿಟ್ಟು ಹಿಟ್ಟು ಕಲಿಸ್ಬಿಡೋದು. ಹಿಟ್ಟು ಕಲಿಸ್ಬಿಟ್ಟು ಏನು ಮಾಡೋದು, ಇಷ್ಟಿಷ್ಟ ಒಂದು ಮುತ್ತುಗರೆ. ಅವಾಗೆಲ್ಲ ಎಲೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ಒಂದೊಂದು ಎಲೆ ಮುತ್ತುಗರೆ ಇಷ್ಟು ಎಲೆ ಬರ್ತಾಯಿತ್ತು. ಆ ಎಲೆಗೆ ಈಗ ಒಂದು ತಟ್ಟೆ ಹಿಂಗೆ ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಸೋರ್ಬಿಡೋದು. ಸೋರ್ಬಿಟ್ಟು ಅದ್ರ ಹಾಕ್ಬಿಟ್ಟು ಹಿಂಗೆ ಕಟ್ಬಿಟ್ಟು ಮೇಲೆ ಒಂದು ಎಲೆ ಹಿಂಗೆ ಮುಚ್ಚಿಬಿಡೋದು. ಮುಚ್ಚಿಬಿಟ್ಟು ಇನ್ನು ನೀರೊಳಗೆ ಹಿಂಗೆ ಹಾಕ್ಬಿಡೋದು. ಬೆತ್ತ ಮನೆ ನೀರು ಕಾಯಿಸ್ತಾರೆ ಅವ್ರೊಳಗೆ ಹಾಕ್ಬಿಡೋದು. ಹಾಕ್ಬಿಟ್ಟು ಅವ್ರ ಪಾಡ್ಬೋದು ಕಸ ಉಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡೋದು ದೊಡ್ಡವರು. ಆಮೇಲೆ ಬಂದು ತೆಗಿಯೋದು. ಬೆಂದು ರೊಟ್ಟಿ ಬೆಂದೋಗ್ಬಿಟ್ರು. ಆಮೇಲೆ ತೆಗೆದ್ಬಿಟ್ಟು ಅದನ್ನ ಅದಕ್ಕೆ ಇಷ್ಟು ಮೊಸರು ಬೆಣ್ಣೆ ಇವೆಲ್ಲ ಹಾಕಿ ನಮಗೆ ತಿಂಡಿ ಕೊಟ್ಟು ಸ್ಕೂಲ್ಗೆ ಕಳಿಸ್ತು. ಅದು ಮೈಗೆ ತಿಂಡಿ ಅಂದ್ರೆ ಅವ್ರು ಮಡಿ ಇಲ್ಲ, ಇನ್ನು ಸ್ನಾನಗೇನ ಮಾಡಿರೋಲ್ಲ. ಮುಂಚೆಗೆ ನಮಗೆ ಹೋಗ್ಬೇಕಲ್ಲ ಸ್ಕೂಲ್, ನಾವು ಮಾಡ್ಕೊಟ್ಬಿಡೋದು. ನಾವು ಅದನ್ನು ತಿನ್ಕೊಂಡು ನಾವು ಸ್ಕೂಲ್ ಹೊಟ್ಟೋಗ್ಬಿಡು. ಆಮೇಲೆ 9 ಗಂಟೆಗೆ ಮಡಿ ತಿಂಡಿ ಬಂದು ಬರೋದಕ್ಕೆ ಸ್ನಾನ ಮಾಡಿಕೊಂಡು ಅವ್ರ ಪೂಜೆ ಪುರಸ್ಕಾರ ಮುಗಿಸ್ಕೊಂಡು ತಿಂಡಿ ಮಾಡಿ ಇಟ್ಟಿರೋದು. 9 ಗಂಟೆ ಮತ್ತೆ ಬರೋದು, ಮತ್ತೆ 9 ಗಂಟೆ ಬಂದು ತಿಂಡಿ ತಿನ್ನೋದು. ಇಲ್ಲಿ ಬೆಳಗ್ಗೆ ತಿನ್ಕೊಂಡು ಹೋಗಿದ್ದು ಆಗ ಲೆಕ್ಕ ಇಲ್ಲ. ತಿರುಗಿ 9 ಗಂಟೆ ಬಂದು ತಿರುಗಿ ತಿಂದು ಆಮೇಲೆ ಮತ್ತೆ ತಿರುಗಿ 12 ಗಂಟೆಗೆ ಸ್ಕೂಲು. ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಅಷ್ಟೊತ್ತು ಬಿಸಿ ಅಡುಗೆ ಮಾಡಿರೋದು. ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಮಧ್ಯಾಹ್ನ ತಿರುಗಿ ಮತ್ತೆ 3 ಗಂಟೆ ಸ್ಕೂಲ್ ಹೋಗೋದು. ತಿರುಗಿ ಹೋಗೋದು ಮತ್ತೆ ಸಾಯಂಕಾಲ ಮತ್ತೆ ಅಷ್ಟೊತ್ತು ಒಂದ್ಸತಿ ಮನೆ ಕಡಲೆಕಾಯೋ ಚಕ್ಲಿಯೋ ಕೊಡಬಡಿಯೋ ನಿಪ್ಪಿಟ್ಟು ಏನಾರು ಸುಮ್ಮನೆ ಮೇಯ್ತಾ ಇರ್ಬೇಕು ನಾವು. ಆಡು ಮೇಯ್ದಾಗೆ ಸುಮ್ಮನೆ ತಿಂತಾ ಇರೋದೆ ನಮಗೆ ಕೆಲಸ. ಅಯ್ಯಪ್ಪ ದೇವ್ರೆ ಹಾಗೆ ತಿಂತಾ ಇರೋ ನಾವು. ನಮಗೆ ಕಾಯಿ ಏನಿಲ್ವಾ ಕೊನೆ ಕಾಯಿ ಬೆಲ್ಲ ಆ ಥರ ತಿನ್ನಕ್ಕೆ. ಇಷ್ಟು ಅವಲಕ್ಕಿ ಮನೇಲಿ ಅವಾಗೆಲ್ಲ ಅವಲಕ್ಕಿ ಕೊಡ್ತಾ ಇತ್ತು, ಎಲ್ಲ ಮಾಡೋದು. ಇಲ್ಲ ಹಿಟ್ಟು ಕಸ್ಕೊಡೋರು, ಇಲ್ಲ ಅವಲಕ್ಕಿ ಕೊಡೋರು. ಹೀಗೆ ಅಂತೂ ಏನೋ ಒಂದು ತಿಂತಾ ಇದ್ದು ಬರೀ ಹೊಟ್ಟೆಲಿ ಇರಬಾರ್ದು. ಈಗ ನಾವು ಒಂದು ಜ್ಞಾಪಿಸ್ಕೊತೀವಿ. ನಮ್ಮಮ್ಮ ಅನ್ನೋರು ಮಕ್ಕಳಿಗೆ ತಿನ್ಬೇಕಂದ್ರೆ ನಾವು ತಿಂದ್ರೆ ಅನ್ಸಂಟ ಆಗ್ಬಿಡುತ್ತೆ ಒಂದು. ನಮಗೆ ಅನ್ಸಂಟ ಅಂದ್ರೆ ಗೊತ್ತಾಗ್ತಿರಲಿಲ್ಲ. ಈಗ ಯಾವತ್ತಾರು ಊಟಕ್ಕೆ ತಿಂದೇನೆ ಲೇಟ್ ಆಗ್ಬಿಟ್ರೆ ಉಪವಾಸ ಇದ್ಬಿಟ್ರೆ ಆಗ ಒಂಥರ ನಮಗೆ ಸುಸ್ತು, ಒಂಥರ ಕಣ್ಣೆಲ್ಲ ಕತ್ಲಾದಾಗ ಆಗುತ್ತೆ. ಆಗ ಗೊತ್ತಾ, ಓ ಇದನ್ನೇ ಅನ್ಸಂಟ, ನಮ್ಮಮ್ಮ ಅಂತ ಇದ್ದಾರೆ ಅನ್ಸಂಟ ಆಗುತ್ತೆ ಅಂತ ನೋಡು. ಅವತ್ತು ಗೊತ್ತಾಗ್ತಿರಲಿಲ್ಲ, ಇವತ್ತು ನಮಗೆ ಅದು ಈಗ ನಮ್ಗೆ ಅದು ಈಗ ಅನ್ಸೋದು. ಇವಾಗ ಜ್ಞಾಪಿಸ್ಕೊತೀವಿ ನಾವು ಇವಾಗ ಹಾಗಂತ. ನಮ್ಮಮ್ಮ ಹಾಗಂತ ಇದ್ಲಲ್ಲ, ಅನ್ಸಂಟ ಅಂದರೆ ಏನು ನೋಡಿ ಇದನ್ನೇ ಅಂತ ಇವಾಗ ನೆನೆಸ್ಕೊತೀವಿ. ಆ ಥರ ಹಾಗೆಲ್ಲ ಆ ಥರ ಬೆಳೆದವು ನಾವು. ತಿಂದು ಥರ ಒಣಾಸಿ ತಿಂತಲ್ಲೇ ಕೂತಿರ್ಬೇಕು. ಎಲ್ಲ ಥರ ಬೇಯಿಸೋದು. ಎಲ್ಲರೂ ಹಾಗೆ ಬೆಳೆಸೋದು ನಮ್ಮನ್ನು. ನಮ್ಮ ಅಕ್ಕಂದ್ರು ಹಾಗೆ ಮಾಡಿದ್ರು, ನಮ್ಮ ಅಮ್ಮನೂ ಹಾಗೆ ಮಾಡಿಸೋದು. ಎಲ್ಲರೂ ಹಾಗೆ ಬೆಳೆದ್ವು ನಾವು. ತಿಂದು ಲೆಕ್ಕವಿಲ್ಲ. ಹಣ್ಣಾಗಲಿ ಹಂಪಳುವಾಗ ತೋಟಗಳು ಅಷ್ಟೇ. ತೋಟಗಳಿಗೆ ಹೋಗೋದು, ಎಣ್ಣೆ ಕಿತ್ಕೊಳ್ಳೋದು, ನಾವೇ ಮರ ಹಚ್ಚೋದು, ನಾವೇ ಕಡೆ ಕೊಡೋದು, ನಾವೇ ಕುಡಿಯೋದು. ರೈತರು ಆಳು ಒಂದು ದಿವಸ ನಾವು ಶನಿವಾರ ಭಾನುವಾರ ಹೋಗದೆ ಹೋದರೆ ಇವ್ಯಾಕೂ ಬರಲಿಲ್ಲ ಕಪಿಗಳು
ಅಂತ ಅನ್ಕೋತಿದ್ರು. ಅನ್ಕೊಳ್ಳೋರು ಬಂದ್ರೆ ಇಷ್ಟೊತ್ತು ಯೋಚನೆ ಮಾಡ್ತಾ ಇದ್ರು ಕಪಿಗಳು ಬರಲಿಲ್ವಲ್ಲ ಅಂತ. ಸ್ಕೂಲ್ ಬಿಟ್ಟರೆ ಹೋಗಿ ಓಡೋಗುವ ಅದಕ್ಕೆ ಅವಾಗ ಅವ್ರು ಅನ್ನೋದು ಹಾಗಂತ ಕಪಿಗಳು ಬರಲಿಲ್ವಲ್ಲ ತಿಮ್ಮಯ್ಯ ಅಂತ ಹೆಸರು ತಿಮ್ಮ ಅಂತ ಕೂಗ್ತಾ ಇರೋದು ಕೆಲಸ ಮಾಡೋರು ತೋಡ್ತಾರೆ. ಹೀಗೆ ತಿಮ್ಮ ಏನ ಅಂದರೆ ಬಂದ್ರೆ ನಿಮ್ಮನ್ನು ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರು ಇಷ್ಟೊತ್ತಲ್ಲಿ ಕಪಿಗಳು ಇನ್ನೂ ಬಂದಿಲ್ವಲ್ಲ ಅಂತ ಹಾಗನ್ನೋರವರೆಲ್ಲ. ನಾವು ಹಾಗೆ ತೋಟಕ್ಕೆ ಹೋಗೋದು, ನಾವೇ ಹತ್ತೋದು ಮರ, ನಾವೇ ಸೀಬೆ ಹಣ್ಣು ಅಂದ್ಕೊಂಡು ಎಣ್ಣೀರು ಅಂದ್ಕೊಂಡು ಏನು ಬೇಕಾದ್ರೆ ತೋಟದಲ್ಲಿ ಏನಿರುತ್ತೆ ಎಲ್ಲ ತಿಂದು ಕೊಡೋಕು ಪಾಲಿಸ್ಕೊಂಡು ಮನೆಗೆ ಬರೋದು. ಹಾಗೆ ಅವಾಗಿಂದು ಇದೇ ಒಂಥರ ಚಂದ ಅಲ್ಲ. ಅದೇ ಒಂಥರ ಅವಾಗೆಲ್ಲ. ಈಗಿನ ಮಕ್ಕಳುಗಳಿಗೆ ತಿನ್ನ ಬರೀ ಅಕ್ಕುರಕ್ಕೆ ಅದೇ ನಮ್ಗೆ ಬಾಯಿ ನಮ್ಗೆ ಅದು ಹೇಳೋಕ್ಕೂ ಬರೋದು. ಅದೆಲ್ಲ ತಿನ್ನು ಒಳ್ಳೆದಲ್ಲ ತಿನ್ನೋದು ಬಲ ಇರಲಿಲ್ಲ. ಅದ್ರಲ್ಲಿ ಏನು ಶಕ್ತಿ ಇದೆ? ಏನು ಶಕ್ತಿ ಇರಲ್ಲ. ಸುಮ್ಮನೆ ಕುರ್ಕುರಿ ಅದು ಅದು ಕುರ್ಕುರ ಅಂತ ಕುರ್ಕುರಿ ಶರೀರ ಅಷ್ಟೇ. ಹಾಗೆ ಆ ಥರ ಎಲ್ಲ ನಾವು ತಂದು ರಾಗಿ ರೊಟ್ಟಿ ಅಲ್ವಾ, ರೊಟ್ಟಿ ದೋಸೆ ಇಡ್ಲಿ ಎಲ್ಲ ಸಾಂಪ್ರದಾಯಿಕ ತಿಂಡಿಗಳನ್ನೇ ಮನೇಲಿ ಮಾಡೋದು. ಶನಿವಾರ ಭಾನುವಾರ ಅಂದರೆ ನಾವು ಮನೇಲಿ ಏಕದಲ್ಲಿ ಭತ್ತ ಕೊಡ್ತಾ ಇದ್ದೀವಿ. ನಿಲ್ಲಿರಲಿಲ್ಲ ನಿಲ್ಲಿರಲಿಲ್ಲ. ನಾವು ಸ್ಕೂಲಿಂದ ಬಂತು ಭಾನುವಾರ ಶನಿವಾರ ಭಾನುವಾರ ರಜೆ ಬಿಡ್ತು ಅಂದರೆ ಮನೆಯದು ತೋಟ ಏತಾದ್ರೆ ಹೇಗೆ ಇಷ್ಟಾಗಲ್ಲ ಒಂದು ಸತಿ 25 ಸೇರು ಭತ್ತ ಹಾಕ್ಬೋದು. ಆ ಥರ ಹಾಕ್ಬಿಟ್ಟು ಒಬ್ರು ಹಿಂಗಿಡು ಕುದುರೆ ಮೂತಿ ಮುಂದ್ಗಡೆಗೆ ಹಿಂದ್ಗಡೆ ತುಳಿಯೋದು. ಹಿಂಗೆ ಎತ್ತೋದು ಹಿಂಗೆ ತುಳಿಯೋದು ಹಿಂಗೆ ತುಳಿತಾ ಇದ್ರೆ ಹಿಂಗೆ ತುಳಿಯೋದು ಮತ್ತೆ ತಿರುಗಿ ಎತ್ತೋದು ಹೀಗೆ ಅದೇ ಕುಟ್ತಾ ಇರೋದು. ಕುಟ್ಟಿ 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 ಭತ್ತ ಅಕ್ಕಿ ಆಗೋದು. ಆದ್ಮೇಲೆ ಅಲ್ಲಿ ಆ ಕಡೆ ಕೂತ್ಕೊಳ್ಳೋದು ನೋಡ್ಕೋದು ತಳ್ಳೋದು ಎಲ್ಲ ಮಾಡ್ಬೋದು ಕೇಳೋದು. ಈ ಥರ ವಾರಕ್ಕೆ ಮಾಡ್ತಿದ್ರು. ಆಮೇಲೆ ಸ್ವಲ್ಪ ನಾವು ಒಂದು 8-10 ವರ್ಷ ಹುಡುಗಿಯರು ಆಗೋದಕ್ಕೆ ಅಷ್ಟೊತ್ತಿಗೆ ಮಿಲ್ ಬಂತು ನಮ್ಮ ಬಂತು. ಆಗ ಹಳ್ಳಿಗೆ ಅದೆಲ್ಲ ಪಟ್ಟಣದಲ್ಲಿ ಇತ್ತು. ಅದು ನಮ್ಮ ಹಳ್ಳಿಗಳಿಗೆ ಬಂದಿಲ್ಲ. ಹಳ್ಳಿಗೆ ಬಂದಿದ್ರು ಹಾಗೆಲ್ಲ. ಆಮೇಲೆ ನಮ್ಮ ಅಣ್ಣ ಹೋಗೋಣ ಗಾಡಿಯಲ್ಲಿ ಊರಲ್ಲೆಲ್ಲ ಏನು ಮಾಡ್ತಿದ್ರು. ನಾವೆಲ್ಲ ಮೆಲ್ಗೆ ಹೋಗ್ತೀವಿ. ಇವರು ನಾವು ನಮ್ಮಲ್ಲಿ ನಾನು ಹಾಕ್ಸ್ಕೊಂಬರ್ತೀನಿ ಕಣಮ್ಮ ಇದು ಕೂಟ ಬೇಡ ನಮ್ಮ ಅಣ್ಣ ಹೋಗಿ ಮೂಟೆ ಭತ್ತ ಮೂಟೆ ತುಂಬಿಕೊಂಡು ಹೋಗಿ ಹಾಕ್ಸ್ಕೊಂಡ್ಬರೋಣ ಅಕ್ಕಿನ. ಆಮೇಲೆ ಮೆಲ್ಲು ಬಂತು. ಹಾಗೆ ಊರ್ಲಾಗೆ ಲೈಟ್ ಇಲ್ಲ. ನಾವೆಲ್ಲ ದೀಪದ ಬೆಳಕಲ್ಲೇ ಓದಿದ್ದು. ಲ್ಯಾಂಟ್ರಿನ್ ಊರೆಲ್ಲ ತಿರ್ಬೇಕಾದ್ರೆ ಲ್ಯಾಂಟ್ರಿನ್ ಹಚ್ಕೊಂಡು ಅವಾಗ ಲ್ಯಾಂಟ್ರಿನ್ ಇರ್ತಿತ್ತು. ಲ್ಯಾಂಟ್ರಿನ್ ತಿರ್ಕೊಂಡು ಓಡಾಡ್ತಾ ಇದ್ವು. ಲ್ಯಾಂಟ್ರಿನ್ ಹಿಡ್ಕೊಂಡು ಓಡಾಡೋದು ಲ್ಯಾಂಟ್ರಿನ್. ಆಮೇಲೆ ಊರ ದೀಪ ಇಲ್ಲ. ಆಮೇಲೆ ನಮ್ಮ ಅಪ್ಪ ಸತ್ತೋದ್ಮೇಲೆ ಬೀದಿ ದೀಪ ಬಂತು ನಮ್ಮೂರಿಗೆ. ಹಾಗೆ ಆ ಥರ. ಹಾಗೆ ನಾನು ಊರಿಗೆ ದೀಪನೂ ಇರಲಿಲ್ಲ. ನಮ್ಮ ಅಣ್ಣಂದೆಲ್ಲ ಬೀದಿ ಲೈಟು ಊರಲ್ಲಿ ಸಿಟಿ ಮೈಸೂರಲ್ಲಿ ಕೂತ್ಕೊಂಡು ಚರಂಡಿ ಮಾವೆಲ್ಲ ಲೈಟು ಬೀದಿ ಬೆಳಕಲ್ಲಿ ಓದಿ ಅವ್ನು ಎಮ್ಮೆ ಆನರ್ಸ್ ಓದಿದ್ದು ನಮ್ಮ ಅಣ್ಣ. ಆ ಥರ ಲೆಕ್ಚರ್ ಆಗಿದ್ದು ಆ ಥರ. ಹಾಗೆ ಮಾಡಿಕೊಂಡು ಆಗೋದು. ಆಮೇಲೆ ಎಲೆಕ್ಟ್ರಿಕ್ ಲೈಟ್ ಬಂತು. ನಮ್ಮ ಅಣ್ಣ ಊರಿಗೆ ಲೈಟ್ ಹಾಕ್ಸಕ್ಕೆ ಬಂದಾಗ ಅವನು ಆ ಎಲೆಕ್ಟ್ರಿಕ್ ಇದಕ್ಕೆ ಕೆಲಸ ಸೇರ್ಕೊಂಡು ಅವನ ಜೊತೆ ಹಾಗೆ ಆ ಥರ ಆಗಿ ಹಾಗೆಲ್ಲ ಆಗಿದ್ದು. ಈಗ ಮಾಡಿಕೊಂಡು ಆಮೇಲೆ ಕೊನೆ ನಮ್ಮ ಅಣ್ಣ ಸತ್ತು ನಮ್ಮ ಅಪ್ಪ 13 ವರ್ಷಕ್ಕೆ ನನಗೆ ಆವತ್ತು ನಮ್ಮ ಅಪ್ಪ ಸತ್ತೋಗ್ಬಿಟ್ರು. ಆಮೇಲೆ ನಮ್ಮನ್ನ ಬೆಜವಾಡ ಆಂಧ್ರ ಕರ್ಕೊಂಡು ಹೋಗ್ಬಿಟ್ರು. ಆಂಧ್ರ ಕರ್ಕೊಂಡ್ರು. ನಾವು ಅದರಲ್ಲಿ ಯಾರು ನೋಡ್ಕೊಳ್ಬೇಕಲ್ಲ. ನಾನು ಅಮ್ಮನೂ ಅಲ್ಲಿ ಕರ್ಕೊಂಡ್ರು. ನಮ್ಮ ಅಣ್ಣಗೆ ಎಲೆಕ್ಟ್ರಿಕ್ ಆಮೇಲೆ ಆಫೀಸ್ ಇದಕ್ಕೆ ಕೆಲಸ ಸೇರ್ಕೊಂಡ್ಬಿಟ್ಟ. ಅದೆಲ್ಲ ಅವಾಗೆಲ್ಲ ಒಂದು ಕಡೆ ಚೆನ್ನಾಗಿ ಆಗೋದು. ಅಲ್ಲಿ ತನಕ ಆಮೇಲೆ ನಮ್ಮ ಅಣ್ಣಗೆ ಅಷ್ಟು 15 ವರ್ಷಕ್ಕೆ ನಮ್ಮ ಅಣ್ಣ ನಾನು ಮದುವೆ ಮಾಡೋದು ಬೆಂಗಳೂರು. ಅದೇ 1955 12ನೇ ತಾರೀಕು 6ನೇ ತಿಂಗಳು ಮದುವೆ ಮಾಡಿದ. ಮದುವೆ ಮಾಡಿ ಬೆಂಗಳೂರಿಗೆ ಕಳಿಸ್ಬಿಟ್ರು. ಅಷ್ಟು ಅವರೆಲ್ಲ ಅದಂತ ಬೆಂಗಳೂರಕ್ಕೆ ಮತ್ತೆ ವಾಪಸ್ ಹೊರಟೋದ್ರು. ಕೆಲಸದಲ್ಲಿದ್ರಲ್ವ ಅದರಿಂದ ಅವ್ರು ಅಲ್ಲಿ ಕೆಲಸದಲ್ಲಿದ್ದು ಅವರೆಲ್ಲ ಅಲ್ಲಿಗೆ ಹೊರಟರು. ನಮ್ಮ ಅಣ್ಣನಿಗೆ 9 ಜನ ಮಕ್ಕಳು. ನಮ್ಮ ಅಪ್ಪನಿಗೆ 8 ಮಕ್ಕಳು, ನಮ್ಮ ಅಣ್ಣನಿಗೆ 9 ಜನ ಮಕ್ಕಳು. ಅವಾಗೆಲ್ಲ ಮಕ್ಕಳು ಜಾಸ್ತಿ ಈಗೆಲ್ಲ ಎಲ್ಲ ಮಕ್ಕಳು ಇದ್ದಾರೆ. ಈಗೆಲ್ಲ ನಮ್ಮ ಅಣ್ಣ ಅತ್ತಿಗೆ ಸತ್ತೋದ್ರು. ನಮ್ಮ ಅಣ್ಣ ಅತ್ತಿಗೆಲ್ಲ ಇದೆ. ಈಗ ಅಷ್ಟೊತ್ತಿಗೆ ಈ ಕಡೆ ಮದುವೆ ಆಯ್ತು. ಬಂದ್ಬಿಟ್ಟು ಇಲ್ಲಿ ಬಂದಾಗ ಇವ್ರ ಜೊತೆ ಇದ್ಕೊಂಡು ಅವರು ಅವರೇ ಇದರಲ್ಲಿ ಹೇಳಿದ್ರು ಕೇರಳದಲ್ಲಿ ಅವರು ದೇವಸ್ಥಾನ ಪೂಜೆ ವೆಂಕಟೇಶ್ವರ ಪೂಜೆ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅವ್ರ ತಾತ ಅವರೆಲ್ಲ ಬಂದ್ರು. ಅವ್ರ ಎಲ್ಲ ಸತ್ತೋಗ್ಬಿಟ್ರು. ಇವರು ನಮ್ಮ ಮಾವ ಉಳ್ಕೊಂಡ್ರು. ನಿಮ್ಮ ತಾತ ಅವ್ರು ಉಳ್ಕೊಂಡಿದ್ರು. ಅವರೆಲ್ಲ ಮೈಸೂರು ಆಮೇಲೆ ಎಲ್ಲ ಜಮೀನು ಸಮಯದೆಲ್ಲ ಎಲ್ಲ ಇಂದಿರಾ ಗಾಂಧಿ ಹೋಗ್ಬಿಡ್ತು. ಅಷ್ಟೊತ್ತಿಗೆ ಎಲ್ಲ ವಾಪಸ್ ಎಲ್ಲ ಮಕ್ಕಳು ಸಾಕ್ಬೇಕಲ್ಲ ಇನ್ನು ಅಂದ್ಕೊಂಡು ಎಲ್ಲ ಮೈಸೂರಿಗೆ ಬಂದ್ಬಿಟ್ರು. ಆ ಕಾಲಕ್ಕೆ ಹಾಗೆಲ್ಲ ಇವರೆಲ್ಲ ಬಂದ್ರು. ಅವರೆಲ್ಲ ಸಾವಿತ್ರಮ್ಮನ ಗಂಡನ ಮನೆಯವರು ಕೇರಳದವರು. ಇನ್ನು ತಂದೆ ಮನೆಯವರು ಅದೇ ಇದು ಹೇಳಿದ್ರೆ ಮತ್ತೆ
ಬೆಳವಾಡಿನ ಬೆಳವಾಡಿ ಅವ್ರ ಮನೆ ಬೆಳವಾಡಿ ಅಜ್ಜಿ ತಂದೆ ಮನೆ. ಅಜ್ಜಿ ತಂದೆ ಮನೆ, ಅಜ್ಜಿ ಬೆಳವಾಡಿ ಅಜ್ಜಿ ತಂದೆ ಮನೆ. ಅವ್ರ ತಂದೆ ಹೆಸರು ಅಜ್ಜಿ ತಂದೆ ಹೆಸರು ನಂಜುಂಡಯ್ಯ. ಅವ್ರು ಎಮ್ಮೆ ನಂಜುಂಡಯ್ಯ ಅಂತ. ಹೌದಾ? ಅವ್ರ ತಂದೆ ಅಜ್ಜಿ ತಂದೆ. ಅಜ್ಜಿ ತಂದೆ. ಅವರು ಅವ್ರ ಮನೇಲಿ ಎಷ್ಟು ಅವ್ರ ಅಕ್ಕ ತಂಗಿರೋರು ನಮ್ಮ ಅತ್ತೆ ಜೊತೆ ಬಿಡ್ತಿರು. 5 ಜನ ಹೆಣ್ಮಕ್ಳು ಅವರು. 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ಅವ್ರಿಗೆ ಅವ್ರ ಮನೆಯಲ್ಲಿ. ಹಾಗೆ ಅದರಿಂದ ಅವರೆಲ್ಲ ಇಲ್ಲಿ ಬಂದು ಎಲ್ಲ ಇಲ್ಲಿ ಉಳ್ಕೊಂಡ್ರು. ಇವ್ರು ಪೂಜೆ ಎಲ್ಲ ಮಾಡ್ತಾಯಿದ್ರು. ದೇವಸ್ಥಾನ ಪೂಜೆ, ಆರ್ಕೆಸ್ಟ್ರಾ ಪೂಜೆ ಮಾಡ್ತಿದ್ರು. ಅಲ್ಲಿ ಅರಮನೆ, ಮೈಸೂರು ಅರಮನೆ ಒಳಗೆ ಅಲ್ಲಿ ಪೂರೈತಿ ಕೆಲಸ ಮಾಡ್ತಾಯಿದ್ರು ತಾತ. ಪೂಜೆ ಮಾಡಿ ಅವರು ಅಲ್ಲಿ ಪುನಃ ಮತ್ತೆ ಎಲ್ಲ ಅವರೆಲ್ಲ ಇದೆಲ್ಲ ಹೋಗೋರೆಲ್ಲ ಅರಮನೆಗೆಲ್ಲ ಹೋಗ್ತಾರೆ. ಅವರೆಲ್ಲ ಬೊಬ್ಬೆ ನವರಾತ್ರಿಲಿ ಗೌರಿ ಹಬ್ಬದಲ್ಲಿ ಬಾಗಿನ ತಗೊಳಕ್ಕೆಲ್ಲ ಹೋಗ್ತಿದೆ. ಇದು ಚಿನ್ನದ ಒಡವೆಗಳೆಲ್ಲ ಇಟ್ಟು ಬಾಗಿನ ಕೊಡ್ತಾ ಇದ್ರು ಅಂತ ಹೇಳ್ತಿದ್ರು. ಎಲ್ಲ ಮಾಡ್ತಾಯಿದ್ರು ಅವರುಗಳಿಗೆಲ್ಲ. ಅವರೆಲ್ಲ ಆ ಥರ ನಮ್ಮ ಮಾವನವರೆಲ್ಲ ಪುರೋಹಿತ ಕೆಲಸ ಅವ್ರು ಅರಮನೆ ಪುರೋಹಿತರು. ಅರಮನೆ ಪುರೋಹಿತರು. ಹಾಗೆ ಆಮೇಲೆ ಅವ್ರಿಗೆ ಸತ್ತೋಗ್ಬಿಟ್ರು. ಇನ್ನು ನಾವು ಇವ್ರ ಮಕ್ಕಳು, ಇವರೆಲ್ಲ ಮಕ್ಕಳು ಸಾಕೋದು. ಇವರೆಲ್ಲ ಹೇಳಿದ್ರೆ ಹುರುಗಾಳು ವ್ಯಾಪಾರಗಳು ಮಾಡೋದು, ಬಿಸ್ನೆಸ್. ಆಮೇಲೆ ಇವರೆಲ್ಲ ಸ್ಟಾರ್ ಮಾಡೋದು, ಸ್ಟಾರ್ ಹಾಕೋರಲ್ಲಿ ಇದರಲ್ಲಿ ನವರಾತ್ರಿ ಒಳಗೆ ಎಕ್ಸಿಬಿಷನ್ ಮೈಸೂರಲ್ಲಿ ಎಕ್ಸಿಬಿಷನ್ ಅದೆಲ್ಲ ಮಾಡ್ತಾಯಿದ್ರು. ಅಷ್ಟಮಿ ಎಲ್ಲ ಮಾಡ್ತಾಯಿದ್ರು. ಫೇಮಸ್. ಆಮೇಲೆ ಈಗ ಎಷ್ಟೊತ್ತಿಗೆ ಇವರೆಲ್ಲ ದೊಡ್ಡವರಾದ್ರು ಮಕ್ಕಳು. ಆಮೇಲೆ ಒಬ್ಬೊಬ್ರು ದೊಡ್ಡಪ್ಪನು ಫೈರ್ ಡಿಪಾರ್ಟ್ಮೆಂಟಿಗೆ ಕೆಲಸ ಸೇರ್ಕೊಂಡ್ರು. ಇವರು ನಮ್ಮ ಅತ್ತೆಗೆ 3 ಜನ ಗಂಡು ಮಕ್ಕಳು, ಒಬ್ಳು ಹೆಣ್ಮಕ್ಳು ಅವ್ರಿಗೆ. ಆ ಥರ ಅವಳು ಮಗಳನ್ನ ನರ್ಸ್ ಕೆಲಸ ಸೇರ್ಕೊಂಡ್ರು. ಇವರು ಇಬ್ಬರು ಮಕ್ಕಳು ಫೈರ್ ಡಿಪಾರ್ಟ್ಮೆಂಟ್, ನಿಮ್ಮಪ್ಪ ಫೈರ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ರು. ದೊಡ್ಡಪ್ಪನು ಫೈರ್ ಡಿಪಾರ್ಟ್ಮೆಂಟ್ ಅಂದರೆ ಅವರು ರೈಟ್ರ್ ಆಗಿದ್ರು, ಫಾರೆಸ್ಟ್ ಗಾರ್ಡ್ ಆಗಿದ್ರು. ಆ ಥರ ಇನ್ನೊಬ್ಬ ಮಗ ವ್ಯಾಪಾರ ಫಾರೆಸ್ಟ್ ಪ್ರಮೋಷನ್ ಆಯಿತು. ಅವಳಿಗೆ ನಾನು 2ನೇ ರೂಪ ಹುಟ್ಟಾಗ ಫಾರೆಸ್ಟ್ ಪ್ರಮೋಷನ್ ಆಯಿತು. ನೀನಿದ್ದಾಗ ನಾವು ಸಂಡೂರು, ನಮಗೊಂದು ಮೊದಲೊಂದು ದೊಡ್ಡ ಮಗು ಆಗಿತ್ತು, ಗಂಡು ಮಗು. ಅದು ಸತ್ತೋಗ್ಬಿಟ್ಟು ಆಗ ನಾವು ಸಂಡೂರು ಹೋಗಿದ್ದು. ಸಂಡೂರು ಮಹಾರಾಜರು ಇಲ್ಲ, ಸಂಡೂರು ಮಹಾರಾಜರು ಅವೇದು ಅಲ್ಲಿ ಹಾಗೆ ದೇವಸ್ಥಾನ, ಕುಮಾರಸ್ವಾಮಿ ದೇವಸ್ಥಾನ ಬಿಡ್ತಿದ್ದೆ ಅಲ್ಲಿ ಎಲ್ಲಿ ಸಂಡೂರಲ್ಲಿ. ಏನು ಫೈನ್ ಆಗಿದೆ ಅಂತಿ ಅಂದರೆ ನಮ್ಮ ಹೆಂಗಸರಿಗೆ ದರ್ಶನ ಇಲ್ಲ ಅಲ್ಲಿ. ಹೆಂಗಸರಿಗೆ ಕುಮಾರಸ್ವಾಮಿ ದರ್ಶನ ಇಲ್ಲ ಅಂದರೆ ಈಗೇನೆ ಬಿಡ್ತಾರಂತೆ, ಹಿಂದೆ ಬಿಡ್ತಾರೆ ಒಳಗೆ ಹೆಂಗಸರಿಗೆ ಬಿಡ್ತಾ ಇದ್ದಿಲ್ಲ. ಆಗೇನು ಮಾಡ್ತಾ ಇದ್ರು ಅಂದರೆ ಅದು ಯಾವ್ದಕ್ಕೋಸ್ಕರ ಬಿಡ್ತಿರ್ಲಿಲ್ಲ ಅಂತಂದರೆ ಹಿಂದೆ ಏನು ಮಾಡೋದಂತೆ ಇವರು ಹೇಳಂತೆ ಹೆಂಗಸರು ದರ್ಶನ ಇಲ್ಲ ಅಂತ. ಒಬ್ಳು ಹುಡುಗಿ ಆಟ ನಾನು ಹೋಗ್ತೀನಿ, ರಾಜ್ಕುಮಾರಿ ಒಬ್ಳು ಡ್ರೆಸ್ ಹಾಕೊಂಡು ಗಂಡಸನಾಗಿ ಡ್ರೆಸ್ ಹಾಕೊಂಡು ಕುದುರೆ ಮೇಲೆ ಬಂದ್ಯಾಳೆ. ರಾಜ್ಕುಮಾರ್ ಬಂದ ಅಂದ್ಕೊಂಡು ಏನು ಮಾಡಿದ್ರು, ಒಳಗೆ ಬಿಟ್ಬಿಡು. ಒಳಗೆ ಬಿಟ್ಟ ತಕ್ಷಣ ಹೋದ ತಕ್ಷಣ ಬಾಗಿಲ ಮಕ್ಕಳು ಕಾಲು ದಾರಿ ಇಡ್ತಿದ್ದಾಗೆ ಬಿದ್ದು ಮೂರ್ಛೆ ರಕ್ತ ಕಾಲು ಸತ್ತೋಗ್ಬಿಟ್ರು. ಅದಕ್ಕೋಸ್ಕರ ಅವಾಗ ಅವತ್ತಿಂದ ಹೆಂಗೆ ಪಾರ ಹುಷಾರ್ ಅಂತ ಕುತ್ಕೊಳ್ಳೋರು. ದೇವಸ್ಥಾನಕ್ಕೆ ಮಂಗಳಾರತಿ ಆಗ್ತಾ ಇದೆ, ಪಾರ ಹುಷಾರ್ ಯಾರು ಒಳಗಡೆ ಬಂದ್ಬಿಟ್ಟಾರು ಅಂತ ಅಲ್ಲಿ ಕುತ್ಕೊಳ್ಳೋರು. ನಾ ಕೇಳಿಸ್ಕೊಂಡೆ ಅನ್ನ ನಾವು ದೊಡ್ಡವ್ರು ಇದ್ವಲ್ಲ. ಆಗೇನಾಗೋಯ್ತು, ನಾನು ಹೋದೆ. ಅಲ್ಲೇನಾಗೋಯ್ತು, ನಾನು ಮಗು ನಮಗೆ ಮಗು ಆಗಿದ್ದು 1.5 ತಿಂಗಳು ಅಷ್ಟೇ. ಮಗು ಸತ್ತೋಗ್ಬಿಡ್ತು. ಆಗ ನನಗಿನ್ನೂ ಅಷ್ಟು ಇದೇ ತಿಳುವಳಿಕೆ ಇಲ್ವಲ್ವಾ. ಅದನ್ನ ಯಾವ ಥರ ನೋಡ್ಕೊಳ್ತೀವಿ. ವಯಸ್ಸು 15 ವರ್ಷಕ್ಕೆ ಮದುವೆ ಮಾಡಿ ಕಳಿಸಿದ್ರು. 18 ವರ್ಷಕ್ಕೆ ಮಗು 15 ವರ್ಷಕ್ಕೆ ಮಗು ಆಯಿತು. ಅದು ಯಾವ ಥರ ನೋಡ್ಕೋಬೇಕು, ನಮ್ಮ ಅಕ್ಕ ಬಾಳೆ ಥರ ಮಾಡಿ ಕಳಿಸ್ಕೊಟ್ಬಿಟ್ರು. ನಮಗೆ ಅದನ್ನು ನೋಡ್ಕೊಳ್ಳೋದು ಸರಿಯಾಗಿ ಬರಲಿಲ್ಲ, ಗೊತ್ತಾಗಲಿ. ಮಗು ಸತ್ತೋಗ್ತು. ಆಮೇಲೆ ಮಕ್ಕಳಿಲ್ಲ 3 ವರ್ಷ ನಮಗೆ. ಆಗ ನಾನು ಅಲ್ಲಿ ಜಯಸಿಂಹಪುರ ಅಂತ ಒಂದು ಹಳ್ಳಿ, ಅಲ್ಲಿ ನಮಗೆ ಮನೆ ಅಷ್ಟಕ್ಕೆ ಇವ್ರಿಗೆ ಬೆಂಗಳೂರಿಂದ ಸಂಡೂರು ಟ್ರಾನ್ಸ್ಫರ್ ಆಗ್ಬಿಡ್ತು. ನಿಮ್ಮ ಅಪ್ಪನಿಗೆ ಟ್ರಾನ್ಸ್ಫರ್ ಆಗೋದು ನಾವು ಅಲ್ಲಿಗೆ ಹೊಟ್ಟೋಗ್ಬಿಟ್ಟು. ನಾವು ಅಲ್ಲಿ ಹೊಟ್ಟೋದ್ವಲ್ಲ, ನಾನು ಅಲ್ಲಿ ಕರ್ಕೊಂಡು ಹೊಟ್ಟೋಗ್ಬಿಟ್ಟಲ್ಲ. ಆಮೇಲೆ ಆಗ ನಾನು ಅಲ್ಲೇ ಇದ್ದಲ್ಲ. ಸರಿ ಇವರೆಲ್ಲ ಏನು ಮಾಡೋದು, ಅಲ್ಲಿ ಕುಮಾರಸ್ವಾಮಿ ಬೆಟ್ಟ ಇದೆ, ನಾವು ಹೋಗ್ತೀವಿ, ಡ್ಯೂಟಿ ಇದೆಯಲ್ಲ, ಡ್ಯೂಟಿಗೆ ಹೋಗ್ತೀವಿ ಅಂದ್ಬಿಟ್ಟು ಹೊರಟ್ರೆ ಆಗ ಸರಿ ನಾನು ಬರ್ತೀನಿ. ನೀವು ಗಾಡಿ ಮಾಡಿ ಇಲ್ಲ ನಾನು ಬಂದು ಆಮೇಲೆ ನಾನು ಬರ್ತೀನಿ ಅಂತ ಆಟ ಮಾಡ್ಕೊಂಡು ಹೊರಟೆ. ಅಲ್ಲಿ ಈಶ್ವರ ದೇವಸ್ಥಾನ ನಾನೇ ನೋಡ್ಕೊತೀನಿ, ನೀವೆಲ್ಲ ಅಲ್ಲಿ ದೇವಸ್ಥಾನ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಅಂತ. ಹಾಗೆ ಮೇಲೆ ಚಪಾತಿ ಮಾಡ್ತಾಯಿದ್ದೆ. ಇವರೆಲ್ಲ ಹೊರಟು ನಾನೇ ಮೇಲೆ ಚಪಾತಿ ತಿಂದಿಲ್ಲ, ತೆಗೆದು ಎಲ್ಲ ಬ್ಯಾಗ್ ತಿನ್ಕೊಂಡು ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರಲ್ಲ. ಹಾಗಿದವ್ರು ಹಾಗೆ ಬೇರೆ ಸೀರೆ ಚೇಂಜ್ ಮಾಡ್ಕೊಳ್ಳಿ, ಹಾಗೆ ತಲೆನೂ ಹಚ್ಕೊಳ್ಳಿಲ್ಲ, ಹಾಗೆ ಹೊರಟೋಗ್ಬಿಡ್ತಾರಲ್ಲ ನಮ್ಗೆ. ಆಮೇಲೆ ಆವಾಗೇನೋ ಮುಂದೆ ನಾನು ಕುಂತದೆ ಎಲ್ಲ ಹೋಗಿ ಎಲ್ಲ ನೋಡಿಕೊಂಡು ಬೆಟ್ಟ ದೊಡ್ಡ ಬೆಟ್ಟ ಕಷ್ಟ ಅಂತ ಹೋದ್ವು. ದೇವಸ್ಥಾನ ಒಳಗಡೆ ಬರೋಂಗಿಲ್ಲ. ಆಮೇಲೆ ನಾನು ಹೋದ್ವು ಬೆಟ್ಟಕ್ಕೆ ಹೋದ್ವು. ಒಟ್ಟಾಗಿ ಬೆಟ್ಟ ಕುಮಾರಸ್ವಾಮಿ ಬೆಟ್ಟ ಹೊರಗಡೆ ನೋಡ್ಕೊಂಡ್ಬರೋಣ. ಅಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬೋದು. ಇವ್ರು ಮಾತ್ರ ನೋಡಂಗಿಲ್ಲ, ಇವ್ರು ಕುಮಾರಸ್ವಾಮಿ ಮಾತ್ರ ನೋಡಂಗಿಲ್ಲ. ಆಮೇಲೆ ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ದೇವದರ್ಶನ ಎಲ್ಲ ಮಾಡ್ಕೊಂಡು ಅವಾಗ ಕೇಳಿದಲ್ಲ, ಹೇಳಿದ್ರು ಸ್ಟೋರಿ.
ಈಗ ಅದು ಹಾಗೆ ಇವಳು ಮದುವೆ ಮಾಡಬೇಕು ಯಾರಿಗೆ ಸುಬ್ರಹ್ಮಣ್ಯೇಶ್ವರ ದೊಡ್ಡವರಾದ ಮಕ್ಕಳು ಈಶ್ವರ ಪಾರ್ವತಿಗೆ ಮಕ್ಕಳು ದೊಡ್ಡವರಾದ್ರು ಮಕ್ಕಳು ಮದುವೆ ಮಾಡ್ಬೇಕಲ್ಲಮ್ಮ ಹುಡುಗಿ ನೋಡ್ಕೊಂಡು ಬಂದರು ಯಾರು ಪಾರ್ವತಿ ಹೋಗಿ ಆಮೇಲೆ ಏನಂದ ಮಗ ಮದುವೆ ಅಮ್ಮ ಹುಡುಗಿ ಹೇಗೆ ಹೇಳಮ್ಮ ಅಂತ ಕೇಳಿದ ಹುಡುಗಿ ಎಲ್ಲ ನನ್ನಾಗಿ ಹೇಳ್ಕೊಳೋ ಚೆನ್ನಾಗಿ ಹೇಳಿ ಅಂತ ಇಲ್ಲ ನಿನ್ನಾಗಿ ಹೇಳ ಆಗ ನಾ ಮಾಡ್ಕೊಳಪ್ಪ ನೀನು ನಮ್ಮ ಅಮ್ಮ ಇದ್ದಾಗೆ ಅವಳು ನಮ್ಮ ಅಮ್ಮ ಇದ್ದಾಗೆ ನಾ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ನೋಡಿದ್ಯಾ ನಾನು ಹೇಳಿದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತೀಯ ನನ್ನಾಗಿದ್ದಾಳೆ ಅಂತಂದರೆ ನಾನು ನಿನ್ಗೆ ಹಾಲು ಕುಡಿಸಿ ಬೆಳೆಸಿ ಎಲ್ಲ ಮಾಡಿದರೆ ಈಗ ಅಂತೀಯ ನಾನು ಹಾಲೆಲ್ಲ ಕಕ್ಕು ನೀನು ಅಂದ್ಬಿಟ್ರಪ್ಪ ಶಿವನ ಏನು ಮಾಡ್ದ ಕಕ್ಕದ ಅಲ್ಲಿ ಇದು ವಿಭೂತಿ ಗಟ್ಟಿ ಅಲ್ಲಿ ಕೆಂಪು ಉಂಡೆ ಬಂದ ರಕ್ತ ಕಾಲ ಶುರುವಾಗೋಯ್ತು ಲಾಸ್ಟಲ್ಲಿ ವಿಭೂತಿ ಇಷ್ಟಿಷ್ಟು ಕಾಸ ಕಲ್ಲು ಬರ್ತದೆ ಒಂಥರ ಆ ಕಲ್ಲನ್ನೆಲ್ಲ ಮುಚ್ಚಿಬಿಡ್ತಾರೆ ಜಾತ್ರೆ ಟೈಮ್ಗೆ ಕುಮಾರಸ್ವಾಮಿ 2 ಸಾರಿ ಜಾತ್ರೆ ಆಗುತ್ತಲ್ಲ ಆ ಹಳ್ಳ ತಗೊಂಡು ಅದನ್ನ ಕಲ್ಲು ಮುಚ್ಚಿಬಿಟ್ಟಿದ್ರೆ ಎಲ್ಲ ವಿಭೂತಿ ಗಟ್ಟಿ ಆಗುತ್ತೆ ಅದನ್ನು ತಂದು ಮಕ್ಕಳುಗಳಲ್ಲಿ ಮನೆಗೆ ಏನೊಂದು ಕಾಯಿಲೆ ಇರಲಿ ಅದನ್ನು ಕಲ್ಲಲ್ಲಿ ಕುಡಿಸಿದ್ರೆ ಅಷ್ಟು ವಾಸೆ ಹೋಗ್ತಾರೆ ಇದೆ ಆ ಥರ ಆಗ ಇವನ್ನ ಮಾಡೋದು ಕುಮಾರಸ್ವಾಮಿ ಬಿಟ್ಟದ್ದು ಅಲ್ಲಿ ಆಮೇಲೆ ಆಗ ಕಾಲು ಅಂತ ಹೇಳ್ಬಿಡ್ತಾರಲ್ಲ ಇವನು ಎಲ್ಲ ರಕ್ತವನ್ನೇ ಕಾಲು ಶುರು ಮಾಡ್ಬಿಡ್ತಾರೆ ಹಾಲೆಲ್ಲ ಹಾಲು ಆಯಿತು ಆಗ ದೇವತೆಗಳೆಲ್ಲ ಬಂದು ಹೇಳ್ತಾರೆ ಪಾರ್ವತಿ ನಿಂಗೆ ಬುದ್ಧಿ ಇದೆಯಾ ಮಗನಿಗೆ ಈಗ ಹೇಳ್ತಾ ಇದೆಯಲ್ಲ ಅವನಿದು ಒಂದು ಅವತಾರ ಅವನು ಬಂದು ಇವಾಗ ಈ ಇದರಲ್ಲಿ ಅವತಾರ ಅವ್ನು ಮದುವೆ ಮಾಡ್ಕೊಳ್ಳಲ್ಲ ಈಗ ಮಾಡ್ಕೊಳ್ಳೋದು ಸುಬ್ರಹ್ಮಣ್ಯೇಶ್ವರ ಈಗ ಅವನು ಮದುವೆ ಮಾಡ್ಕೊಳ್ಳೋಲ್ಲ ನೀನು ಅವನಿಗೆ ಇವಾಗ ಮದುವೆ ಮಾಡಬೇಡ ನೀನು ಅಂತ ಆಗೆಲ್ಲ ಹೇಳಿದ್ರೆ ಸರಿ ಜೀವನ ಮಾಡ್ತಾ ಹೋಗಿ ದರ್ಶನಕ್ಕೆ ಒಂದು ದಿನಕ್ಕೆ ಅವ್ರು ಮಾತ್ರ ಇವನು ಅವಳೇ ತಾಯಿ ಸುತ್ತ ಸುತ್ತಬೇಕು ಇದನ್ನ ಉತ್ಸವ ಅದೇ ದರ್ಶನ ಉತ್ಸವ ಮಾತಾ ನೋಡಬೇಕು ದೇವರ ದರ್ಶನ ಆಗ ಯಾರು ಹೆಂಗಸು ಮಕ್ಕಳು ದರ್ಶನ ಮಾಡಲ್ಲ ಅಂದ್ಬಿಟ್ಟ ಅಂತ ಹಾಗೆ ಹೇಳ್ಬಿಡ್ತಾನೆ ಅದಕ್ಕೋಸ್ಕರ ಅವಾಗ ಆದ್ರಿಂದ ಹೆಂಗಸಿನ ದರ್ಶನ ನೀವು ಹೋಗಿಲ್ಲ ಒಳಗಡೆ ನಾವು ಬಿಡಲ್ಲ ಆಮೇಲೆ ನಾವು ಹೋದ್ವಾ ಸರಿ ಆಯಿತು ಗಂಡಸರು ಊಟ ಅದಕ್ಕೆ ನಮಗೆ ಏನು ನಾವೆಲ್ಲ ಈಗ ಊಟ ಹಾಕ್ತಾರೆ ನಾವು ಊಟ ಮಾಡ್ಕೊಂಡು ಬರ್ತೀವಿ ನಮಗೆ ಗಾರ್ಡು ಫಾರೆಸ್ಟ್ಗಳೆಲ್ಲ ನನ್ನ ರೇಸ್ ನಿಮ್ಗೆ ಊಟ ಇಲ್ವಲ್ಲ ಏನು ಮಾಡ್ತೀರಿ ಈಗ ನಂಗೆ ಬೇಡಪ್ಪ ನಾನು ಚಪಾತಿ ತಂದಿದ್ದೀನಿ ನಾನು ತೆಂಗಿನಕಾಯಿ ದೇವ್ರಿಗೆ ಕಾಯಿ ಬಿಡಿಸಿದ್ದೀವಲ್ಲ ಆ ಕಾಯಿ ನೆನ್ಸ್ಕೊತೀನಿ ನಾನು ಕಾಯಿ ನೆನ್ಸ್ಕೊಂಡು ಚಪಾತಿ ತಿನ್ಕೋತೀನಿ ನಾನು ನೀವು ಊಟ ಮಾಡ್ಕೊಂಬಂದ್ರಿ ಅಂದ್ಬಿಟ್ಟೆ ಸರಿ ಅಂತ ಇವರೆಲ್ಲ ಹೋಗಿ ಊಟ ಮಾಡಿದ್ರೆ ಭಗವಂತ ಯಾರು ದೇವ್ರಿಗೆ ಅಂತ ಕೈ ಮುಗ್ದೆ ದೇವ್ರು ಮಾಡಿದೆ ಚಪಾತಿ ತಿನ್ನೋಣ ಅಂದ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ಇವರೆಲ್ಲ ಊಟ ಮಾಡಿಕೊಂಡು ಅವರು ಏನು ಮಾಡಿದ್ದಾರೆ ಒಂದು ತಟ್ಟೆ ಒಳಗೆ ಜಗಳ ಒಂದು ತಟ್ಟೆ ಆ ತಟ್ಟೆ ತುಂಬಾ ಎಲ್ಲ ಕಡುಬು ಅದು ಎಲ್ಲ ಮಾಡಿ ತುಂಬಿ ತಗೊಂಡೋಗಿ ನೀನು ಮೆಂಚು ಓಡಿ ಊಟಕ್ಕೆ ಅಂತ ಕೊಟ್ಟಿದ್ದಾರೆ ಭಗವಂತ ಖುಷಿ ಆಗುತ್ತೆ ಅವ್ರುಗಳು ಏನೋ ರಾಮನ ಊಟ ಸಿಕ್ಬಿಡ್ತು ಅದೃಷ್ಟ ಇಷ್ಟು ಅದೃಷ್ಟ ಯಾರು ಕೊಡ್ದಿದ್ದು ಯಾರು ಇವ್ರಿಗೆ ಸಿಕ್ಕಿದೆಯಲ್ಲ ಹೆಂಗಸರು ಊಟನೂ ಹಾಕಲ್ಲ ಸೇರ್ಸೋದೇ ಇಲ್ವಲ್ಲ ಅವರು ಆಗ ಕೊಟ್ಟು ಕಳ್ಸಿದ್ದಾರೆ ನಿಮ್ಮ ಪುಣ್ಯ ಯಾವ್ದಾರು ಪುಣ್ಯ ಮಾಡಿದ ಪ್ರಸಾದ ಸಿಕ್ತು ನಮಗೆ ಪರಮಾತ್ಮ ಕೃಪೆಯಿಂದ ತಿನ್ಕೊಂಡು ಮಾಡ್ಕೊಂಡು ಎಲ್ಲ ಖುಷಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ದೇವಸ್ಥಾನ ಅಮ್ಮನ ದೇವಸ್ಥಾನ ಈಶ್ವರ ಪಾರ್ವತಿ ದರ್ಶನ ಮಾಡ್ಕೊಂಡು ಸಣ್ಣೋಗ್ಲಿ ಅಲ್ಲೊಂದು ಸ್ಟೋರಿ ಆ ಥರ ಅದೆಲ್ಲ ಮಾಡ್ಕೊಂಡು ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಹಾಗೆ ಮಾಡ್ಕೊಂಡೆಲ್ಲ ಬಂದು ಹೋಗ್ಬಿಟ್ಟು ಎಲ್ಲ ಬೆಟ್ಟ ಎಲ್ಲಿ ಹೋಗ್ಬೇಕಾದ್ರೂ ನಡ್ಕೊಂಡು ತಾನೇ ಹೋಗ್ಬೇಕಲ್ಲಿ ಕಾಡಿಗೆ ಹೋಗ್ಬೇಕಲ್ಲ ಆ ಥರ ನಾವು ಹೋಗೋದು ಎಲ್ಲಾರು ಹೋಗ್ಲಿ ಹೋಗ್ತಾ ಇರೋದು ಕಾಡು ನೋಡೋಕ್ಕೆ ಮಾಡೋಕ್ಕೆ ಖುಷಿಯಾಗಿ ಮನೆಗೆ ಯಾರು ನೆಂಟರು ಬಂದರು ಅಷ್ಟೇ ನಾವು ಕರ್ಕೊಂಡು ಹೋಗೋದು ಎಲ್ಲ ಹುಳಿಯನ್ನ ಮಸಾಲ ಎಲ್ಲ ಮಾಡಿ ಡಬ್ಬಿ ತುಂಬ ತಂದ್ಕೊಂಡು ತೊಗೊಂಡು ಹೋಗೋದು ಎಲ್ಲ ಕಡೆ ಹೋಗೋಕ್ಕೆ ಆ ಥರ ಎಲ್ಲ ಮಾಡ್ತಾಯಿದ್ವಿ ಮದುವೆ ಆದಮೇಲೆ ಹಾಗೆ ಆ ಥರ ಆಗೆಲ್ಲ ನೋಡ್ಕೊಂಡಾಗಿಂದ ನಮಗೆ ಸೊಂಡೂರು ಆಮೇಲೆ ಹೀಗೆ ಹೊಸಪೇಟೆ ನಾವು ಸೊಂಡೂರು ಹೊಸಪೇಟೆ ಆಮೇಲೆ ಹರಪನಹಳ್ಳಿ ಕೂಡ್ಲಿ ಅಲ್ಲಿಗೆ ಬಂದು ಹಂಪೆ ನಾನಂತೂ ಹಂಪೆ ಒಳಗೆ ಯಾವ ಮನಸ್ಸು ಬಂದ್ರೆ ಅವಾಗ ಹಂಪೆ ಎಷ್ಟು 25 ಪೈಸಾ ಚಾರ್ಜ್ ಬಸ್ ಚಾರ್ಜ್ ಕೊಟ್ಬಿಡೋದು ಹೋಗೋದು ಹಂಪೆ ಹೋಗೋದು ಹೊಳೆ ಸ್ನಾನ ಮಾಡ್ಕೊಳ್ಳೋದು ಶಿವನ ದರ್ಶನ ಮಾಡ್ಕೊಳ್ಳೋದು ದರ್ಶನ ಮಾಡ್ಕೊಳ್ಳೋದು ಓಡಾಡ್ಕೊಳ್ಳೋದು ಬರ್ತಾ ಇರೋದು ಆಗ ಹೊಸಪೇಟೆ ಒಳಗಿದ ಆಗೆಲ್ಲ ಒಂಥರ ನಮ್ದೇ ಖುಷಿ ಆಗ ಯಾರು ಇಲ್ಲ ಮನೇಲಿ ನಾವೇ ಗಂಡ ಹೆಂಡತಿ ಇಬ್ಬರೇ ಹೋಗಿ ಬರೋದು ನಾವು ಸಿನಿಮಾಗಳು ಪಿಕ್ಚರ್ ಹೋಗೋದು ಸಿನಿಮಾಕ್ಕಂತೂ ಎಷ್ಟು ಸಿನಿಮಾ ನೋಡ್ತೀವಿ ಒಂದೊಂದು ದಿನಕ್ಕೆ 3 ಸಾರಿ ಪಿಕ್ಚರ್ ಹಾಗೇನು 20 ಪೈಸಾ ಚಾರ್ಜ್ 20 ಪೈಸಾ ಅಷ್ಟೊತ್ತು ಪೈಸಾ ಬಂದಿತ್ತು 20 ಪೈಸಾ ಕೊಟ್ಟರೆ ಒಂದು ಮ್ಯಾಟಿ ಶೋಗೆ ನಮ್ಮ ಪಕ್ಕದ ಮನೆ ಪಿಕ್ಚರ್ ಹೋಗೋದೇ ಒಂದು ಹೆಜ್ಗಾರಿಕೆ ಅವ್ರು ಡ್ಯೂಟಿ ಕೊಟ್ಟೋಗ್ರು ನಮಗೆ ಮನೆ ಕೂತ್ಕೊಂಡು ಆಕೆ ಇವರು ನಮ್ಮ ಪಕ್ಕದ ಮನೆ ಒಳಗರು ಲಿಂಗಾಯತ್ ಒಬ್ರು ಬಸಮ್ಮ ಅಂತ ಅವರೇನು ಶಾಂತಮ್ಮ ನಾನು ಇವತ್ತು ಬಟ್ಟೆಗೆ ಹೋಗ್ತೇನೆ ಕಾಲಿಗೆ ಹೋಗ್ತಾ ಇದ್ದು ಬಟ್ಟೆ ಯಾವ ಪಿಕ್ಚರ್ ಹೋಗ್ತೇನೆ ಸರಿ ಅನ್ನೋದು ಆಯಿತು ಅಷ್ಟೊತ್ತು ನಾವು ಬಂದು ನಾವೇನು ಮಾಡೋದು ಅಡುಗೆ ಮಾಡಿ ಊಟ ಬೆಳಗ್ಗೆ ಊಟ ಮಾಡ್ಕೊಂಡು ನಾವೇನು ಮಾಡೋದು ಸೀರೆ ಬಚ್ಚಿ ಡ್ರೆಸ್ ಚೇಂಜ್ ಮಾಡಿ
ಒಂದು ಗುಳು ಕೊಟ್ಕೊಂಡರು. ನಾವೆಷ್ಟು ಒಂದು ಮನೆಗೆ ಅವೇನೋ 10-20 ರೂಪಾಯಿ 15 ರೂಪಾಯಿ ಬಾಡಿಗೆ ಅಷ್ಟೇ, 10 ರೂಪಾಯಿ 15 ರೂಪಾಯಿ ಬಾಡಿಗೆ ಮನೆ. ಆ ಮನೆ ಒಳಗೆ ಆ ಬಾಗಿಲ ಮೇಲೆ ಕಂಬದ ಗಳು ಮೇಲೆ ಸೀರೆ ಬಿಚ್ಚಿ ಹಾಕ್ಬಿಟ್ಟು ಮೇಲೆ ಬೆಳೆಸ್ಕೊಂಡು ಹೊಟ್ಟೋಗಿದ್ರೆ ಇವ್ರು ಮನೆಗೆ ಬಂದವರು. ಮನೆಗೆ ಬಂದು ಊಟ ಮಾಡಿರೋರು. ಆಮೇಲೆ ಹೋಗಿಳೆಲ್ಲ ಹೋಗಿ ಅಂತ ಅಂದ್ಕೊಂಡು ಹೊರಟೋರು. ನಾವು ಬಂದು ಪಾತ್ರೆ ನೋಡು, ಅನ್ನ ನೋಡೋರು, ಊಟ ಮಾಡ್ಕೊಂಡು ಹೋಗಿದ್ದಾರೆ, ಊಟ ಮಾಡ್ಕೊಂಡು ಬಂದ್ಯಾರು, ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾವು ನೋಡ್ಕೊಳ್ಳೋದು. ಹೀಗೆ ನಮಗೆ ಬೇಕಾದ್ರೆ ಆಮೇಲೆ ರಾತ್ರಿ ಬರೋವ ತಿರುಗಿ ಬಂದು ಏನು ಮಾಡೋರು, ಇವತ್ತು ಪಿಕ್ಚರ್ ಹೋಗೋಣ ಆಮೇಲೆ ಮಾಡೋದು. ನಾವು ಪಾಪ ಆ ಗಾಡಿಗಳು ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಹೊರಟೋಗೋದು. ಅವು ನಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಅವ್ರು ಏನಾದ್ರು ಪಾಪ ಒಬ್ಬರೇ ಹೋಗ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗೋದು. ಆಮೇಲೆ ಬರೋರು ಸೆಕೆಂಡ್ ಶೋ ಪಿಕ್ಚರ್ ಸರಿ ಪಿಕ್ಚರ್ ಅವಾಗೆಲ್ಲ ಹಿಂದಿ ಪಿಕ್ಚರು ಅವು ಚೆನ್ನಾಗಿತ್ತು. ಮದರ್ ಇಂಡಿಯಾ, ದಿಸ್ ರೇಷ್ಮೆ ಬಾವತೆ ಅದು ಹಿಂದಿ ಫಿಲಮ್ಗಳು ಚೆನ್ನಾಗಿ. ಈ ರಾಜ್ಕುಮಾರ್ ಪಿಕ್ಚರ್ಗಳು, ಪಂಡ್ರೆ ಬಾಯಿದು ಇವ್ರುಗಳು ಅಲ್ಲೆಲ್ಲ ಪಿಕ್ಚರ್ಗಳು ಎಲ್ಲ ಹಳೆ ಪಿಕ್ಚರ್ಗಳು ದೇವಸ್ಥಾನ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗೋದು. ಅದೇ ಒಂದು ಸುತ್ತ ಎಷ್ಟು ಪಿಕ್ಚರ್ಗಳು ದೊಡ್ಡಮ್ಮನ ಹಾಗೆ ಎಷ್ಟು ಪಿಕ್ಚರ್ ಹೋಗೋದು. ಪುಸ್ತಕನೇ ಬರೆದಿಟ್ಬಿಟ್ಟೆ ನೋಡು, ನಾನು ಇಂಥ ಫಿಲಮ್ ನೋಡಿದ್ದೀನಿ ಇಂಥ ಫಿಲಮ್ ನೋಡಿದ್ದೀನಿ ಒಂದು ಪುಸ್ತಕನೇ ಬರೆದಿಟ್ಟಿರೋದು. ದೊಡ್ಡಮ್ಮ ತುಂಬಾ ಚೆನ್ನಾಗಿ ಹಾಡು ಹೇಳೋರು. ಇದನ್ನೆಲ್ಲ ಕತೆ ಎಲ್ಲ ಮಾಡೋದು. ಅವಳು ಜಾಸ್ತಿ ನಮ್ಮ ಮನೇಲಿ ಹೆಚ್ಚಿಗೆ ನಾವು 4 ಜನ ಹೆಣ್ಮಕ್ಳ ಪೈಕಿ ಅವಳು ಕತೆ ಭಾಗವತ ಎಲ್ಲ ಅವಳು ಹೇಳೋಳು. ಆಮೇಲೆ ಅವಳಿಗೆ ಮಕ್ಕಳೇ ಆಗಲಿಲ್ಲ ಅವಳೊಬ್ಬಳಿಗೆ. ಹಾಗೆ ಇನ್ನೊಬ್ಬಳಕ್ಕ ಮತ್ತೆ ರೂಪಲ್ಲಿ ಅವಳು ತುಂಬ ಚೆನ್ನಾಗಿ. ನಮ್ಮೇನು ಚಿಕ್ಕಕ್ಕ ಜಯಕ್ಕ ಅವಳು ರೂಪದವರು. ನಮ್ಮ ದೊಡ್ಡಮ್ಮ ಮರಿ ದೊಡ್ಡಮ್ಮ ಒಂಥರ ಕುಳ್ಳು, ಅವಳೇ ಒಂಥರ. ನಾನು ಎಲ್ರಿಗಿಂತ ಕಳಪೆ, ಸಣ್ಣಕ್ಕೆ ಕರುಗೆ. ನಮ್ಮ ಅಮ್ಮನ ಬೇಕು ಅಂತ ಯಾರು ಅಮ್ಮನರೇ ನಿಮ್ಮಲ್ಲಿ ಹೆಣ್ಮಕ್ಳೆಲ್ಲ ಚೆನ್ನಾಗಿದೆ, ಈ ಹುಡುಗಿ ಯಾಕೆ ಇವಳಿಗೆ ಅಲ್ಲಿ ಬಚ್ಚ ಮನೆ ಗೋಡೆ ಬಿದ್ದೋಗಿತ್ತು ಕಡೆ ನಮ್ಮ ಮನೇದು. ಅದಕ್ಕೆ ಇವಳಿಗೆ ಮಾಡ್ತಾ ಗೊತ್ತಾ, ಬಿಸಿಲು ಸ್ನಾನ ಮಾಡಿಸ್ತಿದ್ದೆ ಮಗುನಲ್ಲಿ. ಅದಕ್ಕೆ ಹಾಗಂದ್ರೆ ಆ ಥರ ನಾವು ಸಣ್ಣಕ್ಕೆ ಕರ್ಗೆ ಇದ್ದದ್ದು. ಅಜ್ಜಿನೂ ಚೆನ್ನಾಗಿ ಎಷ್ಟು ಬಂಡಿ ಹಾಡು, ಅದೇ ಎಂತೆಂತ ಹಾಡುಗಳು ಹೇಳೋರು. ಪುರಂದರದಾಸ ಕೀರ್ತನೆಗಳೆಲ್ಲ ಹೇಳೋರಮ್ಮ ಅಜ್ಜಿ ಎಲ್ಲ ಮಾಡೋರು. ಅವರು ಎಲ್ಲ ಅಕ್ಕ ಚೆನ್ನಾಗ ಗಂಗಾ ಗೌರ ಅಂತ ಅವ್ರು ಹೊಳಿಜೋಳಿ ಮಕ್ಕಳುಗಳು. ಅವ್ರನ್ನೆಲ್ಲ ಅವ್ರ ಅಕ್ಕ ತಂಗಿರು ರಾಮೋಜಿ ಅವರೆಲ್ಲ ಅವ್ರು ಸ್ವಲ್ಪ ಚಂದ್ರು ಮಾವ ದೊಡ್ಡವರೆಲ್ಲ ಮಾವ. ಅವರು ಹಾಗೆ ಚಂದ್ರು ಮಾವ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡಿದವರು. ಪೊಲೀಸ್ ಕೆಲಸದಲ್ಲಿ ಇದ್ರು, ಅವರು ದೇವಸ್ಥಾನದ ಜೊತೆ ಬರ್ತಾ ಇದ್ರು. ನಮ್ಮ ಮನೆಗೆಲ್ಲ ಇವುಗಳೆಲ್ಲ ಅವರ ಅದೊಂದು ಹಾಡೋರು. ಏನು ಟೇಕಿನ್ನೇನು ಪೊಲೀಸು ಕೆಲಸವಿನ್ನೇನು ಟೇಕಿನ್ನೇನು ಮೋಜನ ಅಂತ ಹೇಳೋರು. ಬಂಡಿ ಹಾಡು ಹೇಳೋರು, ತುಂಬಾ ತುಂಬಾ ಹಾಡು ಹೇಳಿದವರು. ಅದೇ ಆ ಥರ ಎಲ್ಲ ಮಾಡಿದ್ದು. ಹಾಗೀಗ ಈಗ ಬಂದ್ಮೇಲೆ ಆಮೇಲೆ ಈಗ ನಾವು ಜಯಸಿಂಗ್ಪುರದಲ್ಲಿ ಇದ್ವಲ್ಲ, ಅದು ಜಯಸಿಂಗ್ಪುರ ಅಲ್ಲಾಯಿತು. ಹರಪಳ್ಳಿ ಕೂಡ್ಲಿಗೆನಲ್ಲ, ಹರಪಳ್ಳಿಯಲ್ಲಿ ಇದ್ವಲ್ಲ, ಆ ಹರಪನಹಳ್ಳಿಯಲ್ಲಿದ್ವು, ಬಾಡಿಗೆ ಮನೆ ಹೋಗಿದ್ದು. ಆ ಅಜ್ಜಿ ಪಾಪ ತುಂಬ ಒಳ್ಳೆಯವ್ರು ಮನೆ ಕೊಟ್ಟಿದ್ದರು. ಬಸ್ರಿ ನಾನು ನೀರು ಸೇದಕ್ಕೆ ಹೋದೆ, ನೀರು ಸೇದ್ಬೇಡ ಕಣಮ್ಮ, ನಿನ್ನ ಗಂಡಿಗೆ ಹೇಳು ಸೇದಾಕ್ಲಿ, ಐಕೊಂಡು ಬಿಡಬೇಡಿ ಇವ್ರೆ, ಅವಳು ಕೈ ಸೇದಿಸ್ಬೇಡಿ ನೀರನ್ನ ಅಂತ ಹೇಳೋರು. ಪಾಪ ನಿಂಗೆ ಮಾಡ್ತಾರೆ, ನಾ ಮಾಡ್ತೀನಿ ಅನ್ನೋರು. ಪಾಪ ಅಷ್ಟೆಲ್ಲ ಅಂದ್ಕೊಂಡಿದ್ರು. ಇನ್ನೊಂದು ತಿಂಗಳು ಡೆಲಿವರಿ ಆಗುತ್ತೆ ಅನ್ಬೇಕಾದ್ರೆ ಟ್ರಾನ್ಸ್ಫರ್ ಆಗೋಯ್ತು ಅಲ್ಲಿಂದ. ಪಾಪ ಅಜ್ಜಿ ಅಂತೂ ಎಷ್ಟು ಇದು ಮಾಡಿದ್ರು. ಆಗ ಬೆಳಗ್ಗೆ ಹೊರಡಬೇಕು. ಸರಿ ಪಾಪ ಅದು ನೀವು ಬೆಳಗ್ಗೆ ಬೇಗ ಹೊರಡಬೇಡಿ, ನೀವು ನಾನು ಅಡುಗೆ ಮಾಡಿ ಅಷ್ಟೊತ್ತಿಗೆ ನೀವು ಊಟಕ್ಕೆ ಹಾಕ್ಬಿಡ್ತೀನಿ, ಒಬ್ಬಟ್ಟು ಮಾಡಿ ಅಡುಗೆ ಮಾಡಿ ಊಟಕ್ಕೆ ಹಾಕಿ ನಮ್ಮನ್ನ ಕಳಿಸ್ಕೊಟ್ರು. ಚೆನ್ನಾಗಿರುತ್ತಲ್ಲ ಅವಾಗ. ಎಲ್ಲೋದ್ರು ನಮಗೆ ಅದೇ ಹೇಳ್ತಾರೆ ಜನಗಳು, ಸಹಕಾರ, ಒಳ್ಳೆ ಜನಗಳು, ನಮಗೆ ಒಳ್ಳೆ ನಮಗೆ ವಾತಾವರಣ. ನಮ್ಗೆ ಇಂಥ ಕಡೆ ಬೇಜಾರು ಅಂಥ ಕಡೆ ಇದು ಅನ್ನೋದು ಇಲ್ಲ, ಎಲ್ಲ ಹೊಂದಾವಣಿಕೆಗಳು ನಮಗೆ. ನಮ್ಮ ಕಾಲದಿಂದ ಹಾಗೇ ಚಿಕ್ಕ ವಯಸ್ಸಿಂದಲೂ ಅದೇ ಥರನೇ ಬೆಳ್ಕೊಂಬಂದು ಹಾಗೆ. ಆಮೇಲೆ ಕನಕಪುರಕ್ಕೆ ಬಂದು ಕನಕಪುರ ನೀನು ಹುಟ್ಟಿದೆ ಅಲ್ಲಿ. ಕನಕಪುರದಲ್ಲಿ ಎಲ್ಲಿ ಯಾವ ಎಲ್ಲಿ ಅದೇ ಅಲ್ಲಿ ಅಯ್ಯಂಗಾರ ಬಾಡಿಗೆ ಕೋಟೆ ಒಳಗೆ ಮನೆ ಬಾಡಿಗೆಗೆ ಮನೆ ತೊಗೊಂಡಿದ್ನು ಬಾಡಿಗೆಗೆ. ನನಗೋಸ್ಕರ ಮನೆ ಕನಕಪುರದಲ್ಲಿ. ಯಾಕಂದ್ರೆ ಹಳ್ಳಿಗಳು ಉದ್ದು ಮೇಲೆ ಹೋಗ್ಬೇಕಲ್ವ ಕಾಡಿಗೆ, ಅಣ್ಣ ಹೋಗೋರು, ನಾನು ಅಲ್ಲಿ ಕನಕಪುರದಲ್ಲಿ ನಾನು ಇದ್ದೆ. ಆಮೇಲೆ ಆಗ ನೀವು ಒಂದು ತಿಂಗಳು ಆಗ್ತದೆ ನಾನು ಹೋಗ್ತಾ ಅವ್ರ ಮನೇಲಿ ಅಯ್ಯಂಗಾರ ಮನೇಲಿ ಅವ್ರು ಅದು ಹೇಳ ಸಿನಿಮಾ ಟಾಕೀಸ್ ಇಟ್ಟಿದ್ರು ಅಂತ. ಅಯ್ಯಪ್ಪನ ಹೆಸರನ್ನ ಮರ್ತ್ಬಿಟ್ಟೆ ನಾನು. ಫಿಲಮ್ ಇಟ್ಟಿದ್ರು, ಫಿಲಮ್ ಟಾಕೀಸ್ ಇಟ್ಕೊಂಡಿದ್ರು. ಅವ್ರು ಒಬ್ಬಳೇ ಮಗಳಿದ್ರು ಅವ್ರಿಗೆ ಅಯ್ಯಂಗಾರ. ಹಾಗೆ ಆ ಮನೇಲಿ ಹುಟ್ಟಿದೆ ನೀನು.
ಆಮೇಲೆ ದೇವಸ್ಥಾನ ದೇವಸ್ಥಾನ ಹಿಂಭಾಗಕ್ಕೆ ಅದು ಇದು ಇದ್ದಿದ್ದು ಮನೆ, ಕೋಟೆ 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 ಕೋಟೆಯಲ್ಲಿ ರಂಗನಾಥಸ್ವಾಮಿ ದೇವಸ್ಥಾನ, ಕೋಟೆ ರಂಗನಾಥಸ್ವಾಮಿ ದೇವಸ್ಥಾನ, ರಂಗನಾಥಸ್ವಾಮಿ ದೇವಸ್ಥಾನ ಹಾಗೆ. ಅವರು ಎದುರುಗಡೆ ಮನೆಯೊಳಗೆ ಒಬ್ರು ಇದ್ರು, ಅವರು ಮುದ್ರರು, ಅವ್ರದ್ದು ಮಗು ಬಟ್ಟೆ ನನಗೆ. ನಾನು ಮಗು ಸತ್ತೋಯ್ತಲ್ಲ ನನಗೆ, ನಾನೇನ್ ಮಾಡ್ಬಿಟ್ಟಿದ್ದೆ ಅವಾಗ, ಮಗು ಹೊಸ ಬಟ್ಟೆಗಳು ತಂದಿಟ್ಟಿದ್ದು. ಯಾವಾಗ ಮಗು ಸತ್ತೋಯ್ತು ಅದೆಲ್ಲ ತಗೊಂಡು ಹೊಸಬಟ್ಟೆ ಒಳಗೆ ತೇಗಿ ಬಿಟ್ಬಿಟ್ಟೆ. ಬಟ್ಟೆ ಇಟ್ಕೊಂಡಿಲ್ಲ, ಒಂದು ಬಟ್ಟೆನೂ ಇಟ್ಕೊಂಡಿಲ್ಲ, ಎಲ್ಲ ತೇಗಿ ಬಿಟ್ಬಿಟ್ಟಿದ್ದೆ. ಬೇಜಾರಾಗುತ್ತೆ ಅಂತ ಬಟ್ಟೆ ತೆಗೆದುಕೊಂಡು, ಬಟ್ಟೆ ಮಗು ಸತ್ತೋಯ್ತಲ್ಲ ಅಂದ್ಬಿಟ್ಟು ಬಟ್ಟೆ ಎಲ್ಲ ಅಲ್ಲೇ ಹಾಕ್ಬಿಟ್ಟೆ. ಅದಕ್ಕೆ ಅದೇನಾಗೋಯ್ತು ಅವಾಗ, ಮಗುವಿಗೆ ಬಟ್ಟೆ ಇರಲಿಲ್ಲ. ಅವ್ರ ಮನೆ ಮಗುದೆ ನಿನಗೆ 3 ವರ್ಷದ ತನಕ ಬಟ್ಟೆ ಭಯ ನಿಮ್ಗೆ, ಭಯ ಏನಾಗೋದು ಅನ್ನೋ ಭಯ. ನಮ್ಗೆ ಆ ಮಗು ಆ ಥರ ಸತ್ತೋದಕ್ಕೆ ಅವ್ರು ಕೊಡೋರು ಬಟ್ಟೆಗಳೆಲ್ಲ ತಂತಂದು ಅವರೇ ಹಾಕೊಂಡು ಹೇಳಿದ್ರು. 3 ವರ್ಷ ತನಕ ಅವ್ರ ಮನೆ ಹೆಣ್ಣು ಹುಡುಗಿನೇ. ಆ ಮಗುದೇ ಬಟ್ಟೆ ನಿನಗೆ ಪ್ರತಿಯೊಂದು ಸ್ವೆಟರು, ಪ್ರತಿಯೊಂದು ಗುಲಾಬಿ ಹಾಸು ಮದ್ದ ಹುಡುಗಿ ಏನೊಂದು ಎಲ್ಲ ಅವ್ರ ಮನೆ ಮಗುದೇ ಬಟ್ಟೆ. ಆ ಥರ ನಾನು ನನ್ನ ಮಕ್ಕಳು ಪ್ರತಿಯೊಬ್ಬರು, ನಿನ್ನ ಮಕ್ಕಳಿಗೂ ಕೂಡ ಆ ಮಗು ಬಟ್ಟೆಗಳೇ ಹಾಕಿದ್ದೀನಿ. ಅವ್ರ ಮಕ್ಳಿಗೆ ಹಾಕಿದ ಸ್ವೆಟರು ಪುಟ್ಬಿಟ್ಟು ಸ್ವೆಟರ್ಗಳು ಯಾವ್ಯಾವ್ದು ಇರ್ತದೆಲ್ಲ ಹಾಗಾಗಿ ಇಡ್ತದೆ ನಾನು. ನಿಮ್ಮ 4 ಜನ ಮಕ್ಕಳಿಗೂ ಹಾಕಿ ಅದನ್ನೇ ತಿರುಗಿ ನಿಮ್ಮ ಮಕ್ಕಳು, ನಿನ್ನ ಮಗನಿಗೂ ಅದನ್ನೇ ಹಾಕಿದ್ದೀನಿ, 2 ಮಕ್ಕಳಿಗೂ ಆ ಥರ. ಹಾಗೆ ಅವಳು ಹಾಕಿದ್ರು, ರೂಪಕ್ಕೂ ಸ್ನೇಹಗೂ ಹಾಕಿದ್ದೀನಿ ಅದೇ ಬಟ್ಟೆ. ರೂಪದ ಮಕ್ಕಳು ಎಲ್ಲ ಮಕ್ಕಳಿಗೂ ಎಲ್ಲ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅವ್ರ ಮನೆ ಮಕ್ಕಳು ಬಟ್ಟೆ ರಕ್ಷೆ ತರ ರಕ್ಷೆ ಮಕ್ಕಳು ಒಳ್ಳೇದಾಗಿದೆ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ದೀನಿ ನಾನು. ನನ್ನ ಮಕ್ಕಳು ಒಂದಕ್ಕೂ ಬಟ್ಟೆಗಳು ನಾನು ಹೊಸ ಬಟ್ಟೆ ತಂದು ದೊಡ್ಡವರಾದ್ಮೇಲೆ ತೆಕ್ಕೊಟ್ಟಿರೋದು. ಆಮೇಲೆ ದೊಡ್ಡವರಾದ್ಮೇಲೆ ಹೊಸ ಬಟ್ಟೆಗಳು ತೆಕ್ಕೊಡೋದು. ನಮ್ಮ ಚಿಕ್ಕ ಮಗುನಲ್ಲಿ ಅವ್ರ ಮನೆ ಬಟ್ಟೆನೇ ಹಾಕಿ ಬೆಳಿತೀನಿ. ಹೀಗೆಲ್ಲ ಬೆಳೆಯಂಗಿ ಅಂತ ಕೊಡೋರಲ್ಲ ಬೆಳೆಯಂಗಿ ಮಾಡೋದು. ಹಾಗೆ ಆಗ ಕನಸಲ್ಲಿ ನೀನು ಹುಟ್ಟಿದಾಗ ಆ ಥರ ಮಗುಗೆ ನಮ್ಮಪ್ಪ ಬಂದು ನಿನಗೆ ಆಶೀರ್ವಾದ ಮಾಡಿದ್ರು. ಅದಕ್ಕೆ ನಾನು ಹಾಗೇನು ಮಾಡಿದೆ, ನನಗೆ ಅದು ಹೇಳಿದ್ರೆ ಮಕ್ಕಳಿದ್ದಕ್ಕೆ ಆಮೇಲೆ 3 ವರ್ಷ ಮಕ್ಕಳಿರಲಿಲ್ಲ. ದೇವಿ ಪೂಜೆ ಮಾಡಿ, ದೇವಿ ಬರೋದಂದ್ರೆ ಭಗವಂತ ಮಾತಾಡ್ಕೊಂಡು ಲಕ್ಷ್ಮೀ ಫೋಟೋ ಅದಕ್ಕೆ ಅಮ್ಮನಿಗೆ ಪೂಜೆ ಮಾಡಿ ಇವಾಗಲೂ ಇದೆಲ್ಲ ಲಕ್ಷ್ಮೀ ಫೋಟೋ ಅದೇ ಅದಕ್ಕೆ ಮಾಡಿ ಅವಾಗ ನೀನು ದಾರಿ ತೋರಿಸೋಣ ಮಕ್ಕಳ ದಾರಿ ಅಂತ ಕೇಳಿ ಅವಳು ಇದರಿಂದ ನೀವೆಲ್ಲ ಮಕ್ಕಳು ಹುಟ್ಟಿದ್ರಿ. ಅದಕ್ಕೆ ಹಾಗೆ ಅವ್ರ ಬಟ್ಟೆ ನೀವು ಮನೇಲಿ ನೀನು ದೊಡ್ಡ ಮಕ್ಕಳು ನೀನು ಹುಡ್ತೀವಿ, ನೀನು ಬಟ್ಟೆ ಅದನ್ನೇ ಹಾಕೋದು ಇಸ್ಕೊಂಡು ಒಂದೆಲ್ಲ ಬೆಳೆಸಿ ಎಲ್ಲ ಮಾಡಿದ್ವು. ಆಗ ಅಣ್ಣನ ಹೆಸರನ್ನೇ ಇರಲಿಲ್ಲ, ನಮ್ಮ ಅಪ್ಪನ ಹೆಸರು ನಿಮ್ಗೆ ಇಟ್ಟೆ ಅನಂತ ಲಕ್ಷ್ಮಿ ಅಂತ. ಅಮ್ಮನ ಹೆಸರು ಆಗುತ್ತೆ, ನಮ್ಮ ಅಪ್ಪನ ಹೆಸರು ಆಗುತ್ತೆ ಅಂದ್ಬಿಟ್ಟು ಲಕ್ಷ್ಮಿ ಹೆಸರು ಆಗುತ್ತೆ ಅಂತ ಹೇಳಿ ನಿಮಗೆ ಅನಂತ ಲಕ್ಷ್ಮಿ ಅಂತ ಹೆಸರು ಇಡ್ಬೇಕಾಗಿ ಬಂತು ಅವಾಗ. ಆ ಥರ ಆಮೇಲೆ ರೂಪ ಹುಟ್ಟಿದ್ದು 2 ನನ್ನ ಮನೇಲಿ 2 ಹೆಣ್ಮಕ್ಳು ಆಗ್ಬಿಟ್ಟು. ನಮ್ಮ ಅತ್ತೆ ಬೇಜಾರು ಅಜ್ಜಿಗೆ, ಸಾವಿತ್ರಿ ಅಜ್ಜಿಗೆ, ಅಯ್ಯೋ 2 ಹೆಣ್ಮಕ್ಳು ಆಗೋಯ್ತು, ಗಂಡು ಮಗು ದೊಡ್ಡ ಮಗನ ಗಂಡು ಮಕ್ಳು ಆಗ್ಬಿಟ್ಟಿತ್ತು, ಮಕ್ಳಾಗ್ಲಿಲ್ವಲ್ಲ ಗಂಡು ಮಕ್ಳಿಲ್ವಲ್ಲ ಅಂತ. ಆಮೇಲೆ ಅವ್ರು ಗುರುಚರಿತ್ರೆ ಓದಿ ಇವ್ನಿಗೆ ಗುರುಪ್ರಸಾದ್ ಅಂತ ಹೆಸರಿಡ್ಬೇಕಿತ್ತು, ಅವನಿಗೆ ಗುರುಪ್ರಸಾದ್ ಗಂತಮ್ಮನಿಗೆ. ಆಗ ಅವ್ನಿಗೆ ಆ ಥರ ಹೆಸರಿತ್ತು. ಆಮೇಲೆ ಗಾಯತ್ರಿ ಲಾಸ್ಟ್ನಲ್ಲಿ ಅವಳು 4ನೇಳು ಲಾಸ್ಟ್ನಲ್ಲಿ ಅವಳು. ಅದಕ್ಕೆ ಅವಳು 3 ಜನ ಹೆಣ್ಮಕ್ಳಲ್ವಾ, 3 ಜನ ಹೆಣ್ಮಕ್ಳು ಹೋಗ್ಲಿ ಬಿಡಿ, ಈಶ್ವರಿ ಪಾರ್ವತಿ ಅವಳೇ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅವಳ ಹೆಸರಿತ್ತು. ಎಲ್ಲಾರು ಚೆನ್ನಾಗಿದ್ದಾರೆ ಬಿಡಿ. ಗಾಯತ್ರಿನೂ ಒಳ್ಳೆ ಕತೆಗಾರ್ತಿ ಆಗಿದ್ದಾಳೆ ಅಲ್ವಾ, ಕತೆಗಳ ಕವನಗಳೆಲ್ಲ ಬರೀತಾಳೆ. ಚೆನ್ನಾಗಿ ಓದಿದ್ರು ಎಲ್ಲ. ನಮ್ಮ ರೂಪನು ಅವಳು ಅಷ್ಟೇ, ಅವಳು ಒಳ್ಳೆ ಕತೆ ಕವನಗಳು ಬರೆಯೋದು, ಪತ್ರಕರ್ತೆ, ಜೊತೆಗೆ ಅವಳು ಒಬ್ಳು ಯೂಟ್ಯೂಬರು. ಯೂಟ್ಯೂಬಲ್ಲಿ ಅವಳು ಕೂಡ ಎಲ್ಲ ವಿಡಿಯೋಗಳನ್ನ ಹಾಕ್ತಿರ್ತಾಳೆ. ಕಲಾಕಿರಣ ಅಂತ ಅವಳದು ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ. ನನ್ನ ತಂಗಿದು ಚಾನಲ್ ಇದೆ ಕಲಾಕಿರಣ ಅಂತ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಜ್ಯೋತಿಷಿ ಬೇರೆ, ಪ್ರಖ್ಯಾತ ಜ್ಯೋತಿಷಿ, ಅದ್ರದ್ದು ಕೂಡ ಒಂದು ಚಾನಲ್ ಮಾಡಿದಾಳೆ. 2 ಚಾನಲ್ ಇದೆ ಅವಳದು. ಗ್ರಾಚಾರ ಪರಿಹಾರ ಅಂತ ಅದೊಂದು ಚಾನಲ್, 2 ಚಾನಲ್ ಇದೆ ಅವಳದು. 2 ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಸಿಕ್ಕುತ್ತೆ. ಆ ಥರ ಮಾಡ್ಕೊಂಡು ಅವಳು ಅಷ್ಟೇ ಗಾಯತ್ರಿ, ಅವಳು ಬೇಕಾದಾಗೆಲ್ಲ ಮಾಡ್ತಾಳೆ. ಸ್ವಂತವಾಗಿ ಇಟ್ಕೊಂಡ್ಬಿಟ್ಟೆ ಇವಾಗ, ಸ್ವಂತವಾಗಿ ಇದು. ಎಲ್ಲಾ ಮಕ್ಕಳು ಚೆನ್ನಾಗಿದ್ದಾರೆ. ನನ್ನ ತಮ್ಮನು ಅವನು ಒಳ್ಳೆ ಸಿಂಗರು, ಅವನು ಸ್ಟಾರ್ ಮೇಕರ್ ಅಲ್ಲಿ ಒಳ್ಳೆ ಪ್ರಖ್ಯಾತ ಗಾಯಕ. ಹಾಗೆ ಎಲ್ಲಾ ಬೇರೆ ಕಡೆ ಹಾಡುಗಳಿಗೆಲ್ಲ ಹಾಡು ಹಾಡ್ತಾನೆ. ಫಿಲ್ಮ್ ಹಿಟ್ ಅಂತೂ ತುಂಬಾ ಚೆನ್ನಾಗಿ ಹಾಡ್ತಾನೆ. ಎಲ್ಲ ದೇವರ ಆಶೀರ್ವಾದ
ವರಪುತ್ರ ಮಕ್ಕಳುಗಳು ಭಗವಂತ ಹ್ಮ್ ಹಾಗೆ ಇನ್ನೇನ್ ಬೇಕು ಬಿಡಿಮ್ಮ ನಿಮ್ಗೆ 4 ಮಕ್ಕಳು ಒಳ್ಳೆ ರೀತಿಲಿ ಇದ್ದಾರೆ ಅಲ್ವಾ? ಮೊಮ್ಮಕ್ಕಳುಗಳು ಹುಟ್ಟಿದ್ದಾರೆ 4 ಜನಕ್ಕೂ, ಎಲ್ಲರಿಗೂ ಮೊಮ್ಮಕ್ಕಳುಗಳಿವೆ. ಇನ್ನು ಮೊಮ್ಮಕ್ಕಳುಗಳಿಗೆ ಇನ್ನು ಮಕ್ಕಳುಗಳು ಬರ್ಬೇಕು. ಇವಾಗ ಆ ಲೆಕ್ಕಾಚಾರ ಆಗಿದೆ ಇನ್ನು. ಮದುವೆ ಮಾಡಿದ್ರೆ ಮೊಮ್ಮಕ್ಕಳಿಗೆ ಮನೆ ಕಾರು ಭಗವಂತ ದೇವರೆಲ್ಲ ಕೊಡ್ತೇನೆ. ಭಗವಂತ ಎಲ್ಲರೂ ಎಲ್ಲ ನಿಮ್ಮ ಆಶೀರ್ವಾದ. ಎಲ್ಲ ಭಗವಂತನ ಕೃಪೆ ನಮ್ದೇನಿದೆ. ಸರಿಮ್ಮ, ಇಷ್ಟೆಲ್ಲ ವಿಷಯ ಇವತ್ತು ನಾವು ಮಾತಾಡಿದ್ವಿ. ಇನ್ನೇನು ಇದೇ ದೊಡ್ಡ ಕಥೆ. ಇದೇ ತಿಂಗಳು ನಿಮ್ದು ಅಣ್ಣ ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋರು, ಅದೊಂದು ಇದಾಗತ್ತೆ. ಏನ್ ಮಾಡಕ್ಕಾಗಲ್ಲ, ಅಣ್ಣ ಅಲ್ಲಿಂದಾನೆ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೋತೀವಿ ಅಲ್ವಾ? ನಿಮ್ಮ ವಿವಾಹ ದಿನದ ಶುಭಾಶಯಗಳು. ಈ ಮನೆ ನೀನು ಮನೆ ಕಟ್ತಿ, ಅವರು ಮನೆ ಕಟ್ಟು, ಎಲ್ಲಾ ಮಕ್ಕಳು ಮನೆ ಕಟ್ಟುದು, ಎಲ್ಲರೂ ಮನೆ ಮಾಡ್ಕೊಳ್ಳೋದು, ಎಲ್ಲ ಮನೆಗಳು ಎಲ್ಲ ದೊಡ್ಡವ್ರ ಆಶೀರ್ವಾದ. ನಂಗೆ ನಮ್ಮ ಅತ್ತೆ ಆಶೀರ್ವಾದ, ನಮ್ಮ ಮಾವನವ್ರ ಆಶೀರ್ವಾದ ಅಲ್ವಾ? ಅವರು ಅತ್ತೆ ಮಾವ ಅಷ್ಟು ಅವರು ಎಲ್ಲ ಅಷ್ಟು ಒಳ್ಳೆ ಅಂತ ಒಂದು ಕುಟುಂಬಕ್ಕೆ ನಾನು ಸೇರಿಸಿದ್ರಿ. ಆಶೀರ್ವಾದಗಳು ಎಲ್ಲ ಬರೀ ನಾವು ಬರೀ ಒಂದು ಮಕ್ಕಳು ಆಯ್ತು ಬಿಡು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ಅವಕ್ಕೂ ಎಲ್ಲ ಒಂದು ರೀತಿ ನೀತಿ ಎಲ್ಲ ಆಗ್ಬೇಕಲ್ವ. ಸರಿಯಮ್ಮ, ಎದ್ರೋಣ, ಇನ್ನು ಏನೇನು ಕೆಲಸಗಳು ನೋಡ್ಕೊಳ್ಳೋಣ. ಎಷ್ಟೊತ್ತರೆಗೂ ಮಾತಾಡ್ತಾ ಕೂತ್ಕೊಂಡ್ವಿ. ಥ್ಯಾಂಕ್ ಯು ಬಂಧುಗಳೇ, ಇಷ್ಟೊತ್ತರೆಗೂ ನೀವು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಮ್ಮನ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ ಅಂತ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಬಂಧುಗಳೇ, ನಮಸ್ತೆ. ಬಾಯ್.